ಎಲ್ಲರಿಗೂ ಸ್ವಾಗತ. ಮಂಗಳೂರು ವಿಶ್ವವಿದ್ಯಾಲಯದ ಮತ್ತು ಡಾಕ್ಟರ್ ಪಿ ದಯಾನಂದ ಪೈ, ಪಿ ಸತೀಶ್ ಪೈ ಯಕ್ಷಗಾನ ಅಧ್ಯಯನ ಕೇಂದ್ರ ಇದರ ಸಹಯೋಗದಲ್ಲಿ ದಿವಂಗತ ಶ್ರೀ ಬರ್ಗೋಳ ಗೋಪಾಲಕೃಷ್ಣ ಕುರುಪು ಇವರಿಗೆ ನುಡಿ ನಮನ ಮತ್ತು ಯಕ್ಷ ನಮನ ಕಾರ್ಯಕ್ರಮವನ್ನು ಇವತ್ತಿಲ್ಲಿ ಹಮ್ಮಿಕೊಂಡಿದ್ದೇವೆ. ಈ ಕಾರ್ಯಕ್ರಮದಲ್ಲಿ ಮೊದಲಿಗೆ ಗೋಪಾಲಕೃಷ್ಣ ಕುರುಪು ಅವರ ಶಿಷ್ಯ ವೃಂದದಿಂದ ಯಕ್ಷನಮನ ಕಾರ್ಯಕ್ರಮ ನಡೆಯಲಿದೆ. ತದನಂತರದಲ್ಲಿ ದಿವಂಗತ ಗೋಪಾಲಕೃಷ್ಣ ಕುರುಪು ಅವರಿಗೆ ನುಡಿನಮನ ಕಾರ್ಯಕ್ರಮ ನಡೆಯಲಿದೆ. ಈ ಕಾರ್ಯಕ್ರಮದಲ್ಲಿ ಅಧ್ಯಕ್ಷತೆಯನ್ನು ನಮ್ಮ ವಿಶ್ವವಿದ್ಯಾನಿಲಯದ ಕುಲಸಚಿವರಾದ ಶ್ರೀ ಕೆ ರಾಜು ಮೊಗವೀರ ಇವರು ವಹಿಸಲಿದ್ದಾರೆ. ಅತಿಥಿಗಳಾಗಿ ಡಾಕ್ಟರ್ ಪ್ರಭಾಕರ ಜೋಶಿ, ಡಾಕ್ಟರ್ ರಾಘವ ನಂಬ್ಯಾರ್, ಪ್ರೊಫೆಸರ್ ಕೆ ಚಿನ್ನಪ್ಪಗೌಡ, ಡಾಕ್ಟರ್ ಪ್ರಭಾಕರ ಶಿಶಿಲ ಇವರು ಭಾಗವಹಿಸಲಿದ್ದಾರೆ. ಈಗ ಮೊದಲಿಗೆ ಗೋಪಾಲಕೃಷ್ಣ ಕುರುಪರ ಶಿಷ್ಯ ವೃಂದ ಅವರಿಗೆ ಯಕ್ಷಗಾನದ ಹಾಡುಗಳ ಮೂಲಕ ಯಕ್ಷನಮನವನ್ನು ಸಲ್ಲಿಸ್ತದೆ. ಅದರಲ್ಲಿ ಮೊದಲಿಗೆ ಭಾಗವತರಾಗಿ ಗೆಜ್ಜೆಗಿರಿ ಮೇಳದ ಪ್ರಧಾನ ಭಾಗವತರಾಗಿರುವಂತಹ ಶ್ರೀ ಯೋಗಿ ಶರ್ಮಾ ಅಳದಂಗಡಿಯವರು ಭಾಗವತರಾಗಿ, ಗೋಪಾಲಕೃಷ್ಣ ಕುರುಪರ ಶಿಷ್ಯ ಕಾರ್ತಿಕ್ ತಾಮನ್ಕರ್, ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಉಪ್ಪಿನಂಗಡಿಯ ಗಣಿತಶಾಸ್ತ್ರದ ಉಪನ್ಯಾಸಕ, ಅವರು ಭಾಗವತರಾಗಿ, ಗೋಪಾಲಕೃಷ್ಣ ಕುರುಪರ ಶಿಷ್ಯರಾದಂತಹ ಸುಬ್ರಹ್ಮಣ್ಯ ಶಗ್ರಿತಾಯ ಕೊಕ್ಕಡ ಇವರು ಚಂಡೆವಾದನದಲ್ಲಿ, ಜಿ ಸುಬ್ರಹ್ಮಣ್ಯ ಮುಚ್ಚಿಂತಾಯ ಇವರು ಮದ್ದಳೆ ವಾದನದಲ್ಲಿ ಸಹಕರಿಸಲಿದ್ದಾರೆ. ಮೊದಲಿಗೆ ಶ್ರೀ ಗೋಪಾಲಕೃಷ್ಣ ಕುರುಪು ಅವರಿಗೆ ಯಕ್ಷನಮನ ಅವರ ಶಿಷ್ಯ ವೃಂದದವರಿಂದ. ಇದರ ಜೊತೆಗೆ ಪೂರ್ವರಂಗದ ಪ್ರಾತ್ಯಕ್ಷಿಕೆಯಲ್ಲಿ ಪೀಠಿಕೆ ಸ್ತ್ರೀವೇಷದ ಕಲಾವಿದರಾಗಿ ಭಾಗವಹಿಸ್ತಾರೆ ಕಟೀಲು 1ನೇ ಮೇಳದ ಕಲಾವಿದರಾದಂಥ ಶ್ರೀ ಕೃಷ್ಣಕುಮಾರ್ ಗೋಣಿಬೀಡು ಹಾಗೂ ಶ್ರೀ ಅಜಯ್ ಕಟೀಲ್ ಅವರು ಹಾಡುಗಳ ಜೊತೆಗೆ ಪ್ರಾತ್ಯಕ್ಷಿಕೆಯಲ್ಲಿ ನಡೀಲಿಕ್ಕಿದೆ. ಎಲ್ರಿಗೂ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ವಂದಿತ ನೀ ಕಾರತಿ
ವಿಘ್ನಜೀವೋತ ವಾಯು ದಿನಮಣಿ ಶತತೇಜ ದತ್ತ ಭಕ್ತೇಪ್ಸಿತಾರ್ಥೋ ತಮದನುಷ ವಿನಾಶಂ ಭೂತರಂ ವಾರಿಜಾಕ್ಷಂ ಕಮಲಜ ಸುರ ಸ್ತೋತ್ರ ವೇದವೇದ್ಯಂ ನಮಾಮಿ. ಅಮರ ಪೂಜಿತೋ ರೇ ಹರಿಗರ ತುಗರ ಅಮರ ಪೂಜಿತೋ ರೇ ವಾಮನ ರೂಪ
ಪುರದಲ್ಲಿ ಜಡದಲ್ಲಿ ಹೊಡೆಯುತ್ತೆ ಜಯ 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 ಶ್ರೀ ಬರ್ಗೋಳ ಗೋಪಾಲಕೃಷ್ಣ ಕುರುಪ ಅವರಿಗೆ ಯಕ್ಷ ನಮನ ಸಲ್ಲಿಸಿದ ಅವರ ಶಿಷ್ಯ ವೃಂದಕ್ಕೆ ನಾನು ತುಂಬು ಹೃದಯದ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ. ಭಾಗವತರಾಗಿದ್ದ ಶ್ರೀ ಯೋಗಿ ಶರ್ಮಾ, ಶ್ರೀ ಕಾರ್ತಿಕ್ ತಾಮನ್ಕರ್, ಚೆಂಡೆವಾದನಲ್ಲಿ ಸಹಕರಿಸಿದ ಸುಬ್ರಹ್ಮಣ್ಯ ಶಗರಿತಾಯ, ಮದ್ದಲೆ ವಾದಕರಾದ ಸುಬ್ರಹ್ಮಣ್ಯ ಮುಚಿಂತಾಯ ಇವರಿಗೆ ನಮ್ಮ ಮಂಗಳೂರು ವಿಶ್ವವಿದ್ಯಾನಿಲಯದ ಡಾಕ್ಟರ್ ಪಿ ದಯಾನಂದ ಪೈ ಸತೀಶ್ ಪೈ ಯಕ್ಷಗಾನ ಅಧ್ಯಯನ ಕೇಂದ್ರ ಹಾಗೂ ಗೋಪಾಲಕೃಷ್ಣ ಕುರುಪ್ ಅವರ ಕುಟುಂಬ ವರ್ಗದ ಪರವಾಗಿ ನಾನು ಕೃತಜ್ಞತೆಗಳನ್ನು ಮತ್ತು ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ. ಈಗ ದಿವಂಗತ ಶ್ರೀ ಬಿ ಗೋಪಾಲಕೃಷ್ಣ ಕುರುಪ್ ಅವರಿಗೆ ನುಡಿನಮನ ಕಾರ್ಯಕ್ರಮ, ಇದರ ಅಧ್ಯಕ್ಷತೆಯನ್ನು ವಹಿಸುವಂಥವರು ನಮ್ಮ ವಿಶ್ವವಿದ್ಯಾನಿಲಯದ ಕುಲಸಚಿವರಾದ ಶ್ರೀ ಕೆ ರಾಜು ಮೊಗವೀರವರು. ಅವರು ನಮ್ಮೊಂದಿಗೆ ಬಂದು ಸೇರಿಕೊಳ್ಳಲಿದ್ದಾರೆ. ಅತಿಥಿಗಳಾಗಿರುವಂತಹ ಡಾಕ್ಟರ್ ಪ್ರಭಾಕರ ಜೋಶಿಯವರು, ಡಾಕ್ಟರ್ ರಾಘವ ನಂಬಿಯಾರವರು, ಪ್ರೊಫೆಸರ್ ಕೆ ಚಿನ್ನಪ್ಪಗೌಡ ಅವರು, ಡಾಕ್ಟರ್ ಪ್ರಭಾಕರ ಶಿಶಿಲಾ ಅವರು, ಯಕ್ಷಗಾನ ಅಧ್ಯಯನ ಕೇಂದ್ರ ನಿರ್ದೇಶಕರಾದ ಡಾಕ್ಟರ್ ಧನಂಜಯ ಕುಂಬಳೆ ಅವರು ವೇದಿಕೆಗೆ ಬರಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇನೆ. ಈಗ ದಿವಂಗತ ಶ್ರೀ ಬರ್ಗೋಳ ಗೋಪಾಲಕೃಷ್ಣ ಮದ್ಲೆಗಾರ್ ಇವರಿಗೆ ನುಡಿನಮನ ಕಾರ್ಯಕ್ರಮ. ವೇದಿಕೆಯಲ್ಲಿ ಯಕ್ಷಗಾನದ ಹಿರಿಯ ವಿದ್ವಾಂಸರು ಹಾಗೂ ಕಲಾವಿದರಾಗಿರುವಂತಹ ಡಾಕ್ಟರ್ ಪ್ರಭಾಕರ ಜೋಶಿಯವರು, ಯಕ್ಷಗಾನದ ಒಳಹೊರಗನ್ನು ಅತ್ಯಂತ ವಿಮರ್ಶಾತ್ಮಕವಾಗಿ ಹೇಳಬಲ್ಲಂತಹ ಡಾಕ್ಟರ್ ರಾಘವ ನಂಬಿಯಾರವರು, ಕರ್ನಾಟಕ ಜಾನಪದ ವಿಶ್ವವಿದ್ಯಾನಿಲಯದ ವಿಶ್ರಾಂತ ಕುಲಪತಿಗಳಾದ ಪ್ರೊಫೆಸರ್ ಕೆ ಚಿನ್ನಪ್ಪಗೌಡ ಅವರು, ಸುಳ್ಯ ನೆಹರು ಮೆಮೋರಿಯಲ್ ಕಾಲೇಜಿನ ನಿವೃತ್ತ ಪ್ರಾಂಶುಪಾಲರಾದ ಡಾಕ್ಟರ್ ಪ್ರಭಾಕರ ಶಿಶಿಲಾ ಅವರು, ಶಿವರಾಮ ಶಿಶಿಲ ಗೋಪಾಲಕೃಷ್ಣ ಕುರುಪರ ಸಹೋದರ ಹಾಗೂ ರಾಷ್ಟ್ರ ಪ್ರಶಸ್ತಿ ಪುರಸ್ಕೃತ ಶಿಕ್ಷಕರಾದಂತಹ ಶಿವರಾಮ ಶಿಶಿಲಾ ಅವರು, ಯಕ್ಷಗಾನ ಅಧ್ಯಯನ ಕೇಂದ್ರದ ನಿರ್ದೇಶಕರಾದಂಥ ಡಾಕ್ಟರ್ ಧನಂಜಯ ಕುಂಬಳೆ ಅವರು ವೇದಿಕೆಯಲ್ಲಿದ್ದಾರೆ. ಈಗ ಇಲ್ಲಿ ಸೇರಿದ ಸರ್ವರನ್ನು ಸ್ವಾಗತ ಮಾಡಬೇಕು ಅಂತ ಹೇಳಿ ಡಾಕ್ಟರ್ ಧನಂಜಯ ಕುಂಬಳೆ ಅವರಲ್ಲಿ ಕೇಳಿಕೊಳ್ತಾ ಇದ್ದೇನೆ. ವೇದಿಕೆಯಲ್ಲಿರುವ ಹಿರಿಯರೇ ಹಾಗೂ ಸಭೆಯಲ್ಲಿರುವ ಎಲ್ಲ ಸಹೃದಯಿ ಬಂಧುಗಳೇ, ಎಲ್ಲರಿಗೂ ಪ್ರೀತಿಯ ನಮಸ್ಕಾರ. ಶ್ರೀ ದಿವಂಗತ ಗೋಪಾಲಕೃಷ್ಣ ಕುರುಪು ಅವರನ್ನು ನೆನಪು ಮಾಡಿಕೊಳ್ಳುವ, ಯಕ್ಷಗಾನ ಕ್ಷೇತ್ರಕ್ಕೆ ಅವರು ನೀಡಿದ ಅಪೂರ್ವ ಕೊಡುಗೆಯನ್ನು ಸ್ಮರಿಸಿಕೊಳ್ಳುವ ಒಂದು ಕಾರ್ಯಕ್ರಮದಲ್ಲಿ ನಾವೆಲ್ಲ ಇವತ್ತಿದ್ದೇವೆ. ನಿಮಗೆಲ್ಲ ಗೊತ್ತಿರುವ ಹಾಗೆ ಶ್ರೀ ಗೋಪಾಲಕೃಷ್ಣ ಕುರುಪ್ ಅವರು ತೆಂಕುತಿಟ್ಟು ಯಕ್ಷಗಾನದ ಹಿಮ್ಮೇಳದ ತಜ್ಞರು, ಪ್ರಸಿದ್ಧ ಯಕ್ಷಗಾನದ ಗುರುಗಳು. ಯಕ್ಷಗಾನ ಭಾಗವತಿಕೆ ಇರ್ಬೋದು, ಮದ್ದಳೆ ವಾದನ ಇರ್ಬೋದು, ಪೂರ್ವರಂಗದ ಕ್ರಮ ಇರ್ಬೋದು, ಸಾಂಪ್ರದಾಯಿಕ ನೃತ್ಯದಲ್ಲಿ ಕರಾರುವಕ್ಕಾದ ಒಂದು ಪಾಂಡಿತ್ಯ ಇದ್ದ ಹಿರಿಯರು. ಯಕ್ಷಗಾನ ಕ್ಷೇತ್ರಕ್ಕೆ ಸುಮಾರು ಸುದೀರ್ಘ 50 ವರ್ಷಗಳ ಸೇವೆ ಇವರದ್ದು. 1935 ಕಾಲದಲ್ಲಿ ನಮ್ಮ ಗಡಿನಾಡಿನ ಕಾಸರಗೋಡಿನ ಪೆರ್ಲ ಸಮೀಪದಲ್ಲಿ ಹುಟ್ಟಿದವರು. ಆ ಬಳಿಕ ಬಹಳ ನಿಡುಗಾಲ ಈ ಯಕ್ಷಗಾನದ ಜೊತೆಗೆ ತಮ್ಮನ್ನು ತಾವು ತಮ್ಮ ಬದುಕನ್ನು ಅವರು ಜೋಡಿಸಿಕೊಂಡವರು.
ಧರ್ಮಸ್ಥಳ, ಕೂಡ್ಲು, ಕುಂಡಾವು, ಸುರತ್ಕಲ್, ಮುಂಬೈ, ಪೊಳಲಿ, ಕುಂಬಳೆ ಹೀಗೆ ವಿವಿಧ ಮೇಳಗಳಲ್ಲಿ ಅವರು ಹಿಮ್ಮೇಳ ಕಲಾವಿದರಾಗಿ ಯಕ್ಷಗಾನದ ಹಿಮ್ಮೇಳದ ಕುರಿತಂಥ ವಿಶಿಷ್ಟವಾದ ಕೃತಿಗಳನ್ನು ನೀಡಿ ಈ ಗೋಪಾಲಕೃಷ್ಣ ಕುರುಪ್ ಅವರು ಆ ಸಂದರ್ಭದಲ್ಲಿ ನಮ್ಮ ಗ್ರಂಥಾಲಯಕ್ಕೂ ಕೂಡ ಅವರ ಕೃತಿಗಳನ್ನು ಕೊಡುಗೆ ಕೊಟ್ಟಿದ್ದಾರೆ. ಅವರ ಏನು ಹಿಮ್ಮೇಳಕ್ಕೆ ಸಂಬಂಧಪಟ್ಟ ಇರತಕ್ಕಂಥ ತೆಂಕುತಿಟ್ಟು ಯಕ್ಷಗಾನದ ಮದ್ದಳೆ ವಾದನ ಕ್ರಮ, ತೆಂಕುತಿಟ್ಟು ಪ್ರಾಥಮಿಕ ಯಕ್ಷಗಾನ ಪಾಠಗಳು, ತಿತ್ತಿತ್ತೈ ಎನ್ನುವ ಕೃತಿ ಇತ್ಯಾದಿಗಳನ್ನೆಲ್ಲ ಅಂದರೆ ಯಕ್ಷಗಾನದ ಹಿಮ್ಮೇಳಕ್ಕೆ ಸಂಬಂಧಪಟ್ಟ ಹಾಗೆ ಯಕ್ಷಗಾನದಲ್ಲಿ ಭಾಳ ಕಡಿಮೆ ಪ್ರಮಾಣದ ಕೆಲಸಗಳಾಗಿವೆ. ಅಂದರೆ ಅಧ್ಯಯನದ ದೃಷ್ಟಿಯಿಂದ, ಸಂಶೋಧನೆಯ ದೃಷ್ಟಿಯಿಂದ ಕೃತಿಗಳು ಭಾಳ ಅಲ್ಪ ಪ್ರಮಾಣದಲ್ಲಿ ಬಂದಿವೆ. ಉಳಿದ ಕ್ಷೇತ್ರಗಳಿಗೆ ಸಂಬಂಧಪಟ್ಟ ಯಕ್ಷಗಾನದ ಅರ್ಥಗಾರಿಕೆ ಇರಬಹುದು, ಯಕ್ಷಗಾನದ ಇತರ ಪ್ರದರ್ಶನಗಳಿಗೆ ಸಂಬಂಧಪಟ್ಟದ್ದು ಗಮನಿಸಿದರೆ ಬಹಳ ಕಡಿಮೆ ಪ್ರಮಾಣದಲ್ಲಿ ಹಿಮ್ಮೇಳದ ಕುರಿತಾದಂಥ ಚಿಂತನೆಗಳಾಗಿವೆ. ಅಂಥ ಚಿಂತನೆಯನ್ನು ಭಾಳ ದೊಡ್ಡ ಮಟ್ಟದಲ್ಲಿ ಮಾಡಿದ ಒಬ್ಬರು ಕಲಾವಿದರು ನಮ್ಮ ಶ್ರೀ ಗೋಪಾಲಕೃಷ್ಣ ಕುರುಪ್ ಅವರು. ಅವರಿಗೆ ಅವರ ದಿವ್ಯ ಚೇತನಕ್ಕೆ ಪ್ರಣಾಮಗಳನ್ನು ಸಮರ್ಪಿಸ್ತಾ ಈ ಕಾರ್ಯಕ್ರಮವನ್ನು ಆರಂಭಿಸ್ತಾ ಇದ್ದೇವೆ. ಮುಂದೆ ಜಿತು ನಿಡ್ಲೆ ಅವರು ಅವರ ವಿಸ್ತೃತವಾದ ಒಂದು ಪರಿಚಯದ ಮಾತುಗಳನ್ನು ನಿಮ್ಮ ಜೊತೆಗೆ ಹಂಚಿಕೊಳ್ಳುವುದಕ್ಕಿದ್ದಾರೆ. ಹಾಗೆಯೇ ವೇದಿಕೆಯಲ್ಲಿರತಕ್ಕಂಥ ಗಣ್ಯರು, ನಿಡುಗಾಲದಿಂದ ಕುರುಪ್ ಅವರನ್ನು ಬಲ್ಲ ಅವರ ಒಡನಾಡಿಗಳು ನಮ್ಮ ಜೊತೆಗಿದ್ದಾರೆ, ಹಿರಿಯರಿದ್ದಾರೆ. ಅವರ ಅನುಭವದ ಮಾತುಗಳನ್ನು, ಅವರ ಜೊತೆಗಿನ ನೆನಪುಗಳನ್ನು, ಸ್ಮೃತಿಯನ್ನು ಅವರು ಹಂಚಿಕೊಳ್ಳುವುದಕ್ಕಿದ್ದಾರೆ. ಇದೆಲ್ಲ ಈ ಕಾರ್ಯಕ್ರಮದಲ್ಲಿ ನಡೆಯುವುದಕ್ಕಿದೆ. ಆದ್ದರಿಂದ ಈ ಕಾರ್ಯಕ್ರಮದಲ್ಲಿ ನಾವು ಬರಬೇಕು ಅಂತ ಕೇಳಿಕೊಂಡಾಗ ಮತ್ತು ಈ ಕಾರ್ಯಕ್ರಮವನ್ನು ಇಲ್ಲಿ ನಡೆಸಬೇಕು ಅಂತ ನಾವು ಕೇಳಿಕೊಂಡಾಗ ನಮಗೆ ಮುಖ್ಯವಾಗಿ ಈ ಅವಕಾಶವನ್ನು ಇಲ್ಲಿ ಕಲ್ಪಿಸಿಕೊಟ್ಟವರು ಮಂಗಳೂರು ವಿಶ್ವವಿದ್ಯಾನಿಲಯ, ಅದರ ಕುಲಪತಿಗಳು ಮತ್ತು ಕುಲಸಚಿವರು ಇವತ್ತಿನ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಕೂಡ ವಹಿಸ್ತಾ ಇದ್ದಾರೆ. ಅವರು ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಬಂದು ನಮ್ಮ ಜೊತೆಗೆ ಸೇರಿಕೊಳ್ಳುವರಿದ್ದಾರೆ. ಅವರನ್ನು ಪ್ರೀತಿಯಿಂದ ಈ ಕಾರ್ಯಕ್ರಮಕ್ಕೆ ನಾನು ಸ್ವಾಗತಿಸ್ತೇನೆ. ಹಾಗೆಯೇ ನಮ್ಮ ಈ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗೆ ಯಕ್ಷಗಾನ ಕ್ಷೇತ್ರದ ಎಲ್ಲ ಮಗ್ಗುಲುಗಳ ಬಗೆಗೆ ಬಹಳ ಅದ್ಭುತವಾದ ಚಿಂತನೆ ಮತ್ತು ಒಂದು ಪಾಂಡಿತ್ಯ ಹೊಂದಿರುವ ಹಿರಿಯರು ನಮ್ಮ ಜೊತೆಗಿದ್ದಾರೆ. ಡಾಕ್ಟರ್ ಎಂ ಪ್ರಭಾಕರ್ ಜೋಶಿ ಅವರನ್ನು ನಾನು ಪರಿಚಯಿಸಬೇಕಾದ ಅಗತ್ಯ ಇಲ್ಲ. ಇಲ್ಲಿ ಪರಿಚಯದ ಮಾತುಗಳನ್ನು ಹೇಳ್ತಾ ಕೂತ್ಕೊಳ್ಳೋ ಸಮಯವೂ ಅಲ್ಲ. ಆದರೆ ಯಕ್ಷಗಾನ ಕ್ಷೇತ್ರದ ಎಲ್ಲ ಅದನ್ನು ಒಂದು ಶೈಕ್ಷಣಿಕವಾಗಿ, ಒಂದು ಸಂಶೋಧನಾತ್ಮಕವಾಗಿ ಹೇಗೆ ನೋಡಬಹುದು ಮತ್ತು ಹೇಗೆ ನೋಡಬೇಕು ಎನ್ನುವುದನ್ನು ಒಂದು ಸಹೃದಯರಾಗಿ ನಮಗಿರಬೇಕಾದಂಥ ಒಂದು ಗುಣಮಟ್ಟ ಏನು ಎನ್ನುವುದನ್ನು ತಮ್ಮ ಲೇಖನಗಳ ಮೂಲಕ, ತಮ್ಮ ಬರವಣಿಗೆಗಳ ಮೂಲಕ ನಿರಂತರ ಅದರ ಬಗ್ಗೆ ಚಿಂತನೆಯನ್ನು ನಡೆಸ್ತಾ ಇರತಕ್ಕಂಥ ಹಿರಿಯರಾದ ಡಾಕ್ಟರ್ ಎಂ ಪ್ರಭಾಕರ್ ಜೋಶಿಯವರು ನಮ್ಮ ಜೊತೆಗಿದ್ದಾರೆ. ತುಂಬ ಪ್ರೀತಿಯಿಂದ ಅವರನ್ನು ಈ ಕಾರ್ಯಕ್ರಮಕ್ಕೆ ನಾನು ಸ್ವಾಗತಿಸ್ತಾ ಇದ್ದೇನೆ. ಹಾಗೆಯೇ ಹಿಮ್ಮೇಳದ ಕುರಿತು, ಇವತ್ತು ಯಕ್ಷಗಾನದ ಹಿಮ್ಮೇಳದ ಕುರಿತು ಅಧಿಕೃತವಾಗಿ ಮಾತಾಡಬಲ್ಲ ಒಬ್ಬರು ವಿದ್ವಾಂಸರು ಯಾರಂದರೆ ಅದು ಸನ್ಮಾನ್ಯ ರಾಘವ ನಂಬಯ್ಯರ್ ಅವರು. ಅವರ ಕೃತಿಗೂ ಕೂಡ ನಮ್ಮ ಯಕ್ಷಮಂಗಳ ಪ್ರಶಸ್ತಿ, ಹಿಮ್ಮೇಳಕ್ಕೆ ಇಲ್ಲಿನ ಯಕ್ಷಮಂಗಳ ಪ್ರಶಸ್ತಿ ಅದನ್ನು ನಾವು ನೀಡಿ ನಮ್ಮ ಗೌರವವನ್ನು ಅವರಿಗೆ ಸಮರ್ಪಿಸಿದ್ದೆವು. ಇವತ್ತು ಕುರುಪ್ ಅವರ ಜೊತೆಗೆ ತುಂಬ ದೀರ್ಘಾವಧಿಯ ಒಂದು ಒಡನಾಟದ ಒಂದು ಅನುಭವ ಇರುವ, ಅವರ ನೆನಪುಗಳಿರುವ ರಾಘವ ನಂಬ್ಯಾರರು ನಮ್ಮ ಜೊತೆಗೆ ಬಂದಿದ್ದಾರೆ. ಅವರನ್ನು ಗೌರವಪೂರ್ವಕವಾಗಿ ಈ ಸಭೆಗೆ ನಾನು ಸ್ವಾಗತಿಸ್ತಾ ಇದ್ದೇನೆ. ಹಾಗೆಯೇ ಯಕ್ಷಗಾನ ಅಧ್ಯಯನ ಕೇಂದ್ರ ಮಂಗಳೂರು ವಿಶ್ವವಿದ್ಯಾಲಯದಲ್ಲಿ ಹೀಗೊಂದು ಅದು ಅರಳಿ ನಿಲ್ಲುವುದಕ್ಕೆ ಕಾರಣಕರ್ತರಾದವರು ಮತ್ತು ಅದರ ಆರಂಭದ ನಿರ್ದೇಶಕರಾಗಿ ಈ ಕೇಂದ್ರವನ್ನು ಮುನ್ನಡೆಸಿದ ಹಿರಿಯರು, ನಮ್ಮ ಕರಾವಳಿ ಭಾಗದ ಬಹಳ ದೊಡ್ಡ ಜಾನಪದ ವಿದ್ವಾಂಸರು, ಕರ್ನಾಟಕ ಜಾನಪದ ವಿಶ್ವವಿದ್ಯಾನಿಲಯದ ಕುಲಪತಿಗಳಾಗಿ ಕರ್ತವ್ಯವನ್ನು ನಿರ್ವಹಿಸಿದಂಥ ಇಂಥ ಎಲ್ಲ ಅನ್ಯಾನ್ಯ ಜವಾಬ್ದಾರಿಗಳು ಮತ್ತು ಅನ್ಯಾನ್ಯ ಪ್ರೀತಿಯ ಕೆಲಸಗಳನ್ನು ಮಾಡ್ತಾ ಬಂದ ನಮ್ಮ ಹಿರಿಯರು, ನಮ್ಮ ಮಾರ್ಗದರ್ಶಕರು, ಗುರುಗಳು ಆದ ಪ್ರೊಫೆಸರ್ ಕೆ ಚಿನ್ನಪ್ಪ ಗೌಡ ಅವರು ಬಂದಿದ್ದಾರೆ. ಅವರನ್ನು ಕೂಡ ಪ್ರೀತಿಯಿಂದ ಈ ಸಭೆಗೆ ಸ್ವಾಗತಿಸ್ತಾ ಇದ್ದಾರೆ. ನಾಡು ಕಂಡ ಬಹಳ ದೊಡ್ಡ ಸೃಜನಶೀಲ ಬರಹಗಾರ, ಕಾದಂಬರಿ, ಸಣ್ಣ ಕತೆ, ಬೇರೆ ಬೇರೆ ಕ್ಷೇತ್ರ ವಿಮರ್ಶೆ, ಎಲ್ಲ ಕ್ಷೇತ್ರಗಳಲ್ಲೂ ಕೂಡ ತನ್ನ ಛಾಪನ್ನು ಒತ್ತಿದ ಈ ಭಾಗದ ಬಹಳ ದೊಡ್ಡ ವೈಚಾರಿಕ ಪ್ರಜ್ಞೆಯಾಗಿ ನಮ್ಮೊಂದಿಗಿರುವ ಡಾಕ್ಟರ್ ಪ್ರಭಾಕರ ಶಿಶಿಲಾ ಅವರು ನಮ್ಮ ಜೊತೆಗಿದ್ದಾರೆ. ಮೊನ್ನೆ ತಾನೇ ಅವರು ದಕ್ಷಿಣ ಕನ್ನಡ ಜಿಲ್ಲಾ ಕನ್ನಡ ಸಾಹಿತ್ಯ ಸಮ್ಮೇಳನ, ಅದು ಮಂಗಳೂರು ವಿಶ್ವವಿದ್ಯಾನಿಲಯದಲ್ಲೇ ನಡೆಯಿತು. 2 ದಿವಸ ಬಹಳ ಅದ್ದೂರಿಯಾಗಿ ನಡೆಯಿತು. ಆ ಸಮ್ಮೇಳನದ ಅಧ್ಯಕ್ಷರಾಗಿ ಅದನ್ನು ಬಹಳ ಯಶಸ್ವಿಯಾಗಿ ನಡೆಸಿಕೊಟ್ಟಿರತಕ್ಕಂಥ ಹಿರಿಯರು ನಮ್ಮ ಜೊತೆಗೆ ತುಂಬ ಹಿರಿಯರು, ವಯಸ್ಸಿನಲ್ಲೂ ಅವರ ಜ್ಞಾನದಲ್ಲೂ
ದೂರದ ಸುಳ್ಯದಿಂದ ನಮ್ಮ ಜೊತೆಗೆ ಬಂದು ಸೇರಿಕೊಂಡಿದ್ದಾರೆ. ಅವರು ಮುಖ್ಯವಾಗಿ ಕುರೂಪ್ ಅವರ ಕುಟುಂಬದ ಒಡನಾಡಿ ಕುಟುಂಬಸ್ಥರು ಕೂಡ. ಅವರು ಆ ಹಿನ್ನೆಲೆಯಿಂದ ಅನೇಕ ಹೊಸ ಸಂಗತಿಗಳನ್ನು ಕುರೂಪ್ ಅವರ ಜೊತೆಗಿನ ತಮ್ಮ ನೆನಪುಗಳನ್ನು ನಮ್ಮ ಜೊತೆಗೆ ಹಂಚಿಕೊಳ್ಳಿಕ್ಕಿದ್ದಾರೆ. ಅವರನ್ನು ಕೂಡ ಪ್ರೀತಿಯಿಂದ ಸ್ವಾಗತಿಸ್ತಾ ಇದ್ದಾರೆ. ಹಾಗೆಯೇ ವೇದಿಕೆಯಲ್ಲಿ ಶ್ರೀ ಗೋಪಾಲಕೃಷ್ಣ ಕುರೂಪ್ ಅವರ ಸಹೋದರರು, ನಾಡಿನ ಬಹಳ ಪ್ರಸಿದ್ಧ ಶಿಕ್ಷಕರು ಚಿಂತಕರು ಆಗಿರುವ ಶಿವರಾಮ್ ಶಿಶಿಲಾ ಅವರು ನಮ್ಮ ಜೊತೆಗಿದ್ದಾರೆ. ಅವರನ್ನು ಅತ್ಯಂತ ಗೌರವದಿಂದ ಈ ಸಭೆಗೆ ನಾನು ಸ್ವಾಗತಿಸ್ತಾ ಇದ್ದೇನೆ. ಹಾಗೆ ಈ ಕಾರ್ಯಕ್ರಮ ಇಲ್ಲಿ ಆಗಬೇಕು ಅಂತ ಆದಾಗ ಕಾರ್ಯಕ್ರಮ ನಾವು ಇಲ್ಲಿ ಮಾಡೋಣ ಅಂತ ಭಾಳ ಪ್ರೀತಿಯಿಂದ ಈ ಕಾರ್ಯಕ್ರಮದ ಕುರಿತು ಅದನ್ನೆಲ್ಲ ಸಂಯೋಜನೆಗೆ ನಮಗೆ ಎಲ್ಲ ಮಾರ್ಗದರ್ಶನವನ್ನು ಮಾಡಿದವರು ಗೋಪಾಲಕೃಷ್ಣ ಕುರೂಪ್ ಅವರ ಸುಪುತ್ರ ಸುಬ್ರಹ್ಮಣ್ಯ ಅವರು ಇದ್ದಾರೆ ನಮ್ಮ ಜೊತೆಗೆ. ಹಾಗೆಯೇ ನಮ್ಮ ನಿಡುಗಾಲದ ಗೆಳೆಯ ಪ್ರಕಾಶ್ ಚಂದ್ರ ಶಿಶಿಲಾ ಅವರು. ಈ ಕಾರ್ಯಕ್ರಮ ಇಲ್ಲಿ ಆಗುವುದಕ್ಕೆ ಕಾರಣಕರ್ತರು ಇವರಿಬ್ಬರು. ಅವರ ಪ್ರೀತಿ, ಅವರು ಕುರೂಪ್ ಅವರ ಮೇಲೆ ಬಿಟ್ಟಿರತಕ್ಕಂಥ ಅಭಿಮಾನ, ಗೌರವ ಅದು ಬಹಳ ವಿಶೇಷವಾದ್ದು. ಅವರಿಬ್ಬರನ್ನು ಕೂಡ ಈ ಸಂದರ್ಭದಲ್ಲಿ ನಾನು ನೆನಪು ಮಾಡಿಕೊಳ್ತಾ ಇದ್ದೇನೆ. ಇಲ್ಲಿ ಕುರೂಪ್ ಅವರ ಕುಟುಂಬದವರು ಅನೇಕರು ನೀವು ಪ್ರೀತಿಯಿಂದ ಬಂದಿದ್ದೀರಿ, ದೂರದ ಊರುಗಳಿಂದ ಬಂದಿದ್ದೀರಿ. ನಾವು ಅವರ ಕಲಾ ಸೇವೆ ಏನುಂಟು, ಆ ಕಲಾ ಜೀವನ ಏನುಂಟು ಅದನ್ನು ಗೌರವಿಸುವುದಕ್ಕಾಗಿ ನಾವೆಲ್ಲ ಇಲ್ಲಿ ಸೇರಿದ್ದೇವೆ. ನಿಮ್ಮೆಲ್ಲರನ್ನು ಕೂಡ ಪ್ರೀತಿಯಿಂದ ನಾನು ಸ್ವಾಗತಿಸ್ತಾ ಇದ್ದೇನೆ. ಹಾಗೆಯೇ ಮಂಗಳೂರು ವಿಶ್ವವಿದ್ಯಾನಿಲಯದ ಪ್ರಾಧ್ಯಾಪಕರು ಬಂದಿದ್ದಾರೆ. ನಮ್ಮ ಕನ್ನಡ ವಿಭಾಗ ಮತ್ತು ಯಕ್ಷಗಾನ ಅಧ್ಯಯನ ಕೇಂದ್ರದ ವಿದ್ಯಾರ್ಥಿಗಳು ಬಂದಿದ್ದಾರೆ. ಇಲ್ಲಿನ ಊರಿನ ಅನೇಕ ಯಕ್ಷಗಾನದ ಆಸಕ್ತರು ಹಿರಿಯರು ಬಂದಿದ್ದಾರೆ. ದೇವ್ ಅವರು ಬಂದಿದ್ದಾರೆ, ಪಕ್ಕಳ ಸರ್ ಬಂದಿದ್ದಾರೆ. ಹಾಗೆ ಅನೇಕರು, ನಮ್ಮ ದಿವಿತ್ ಅವರಿದ್ದಾರೆ, ಯಕ್ಷಗುರುಗಳು, ನಮ್ಮ ಈ ಕೇಂದ್ರದ ಯಕ್ಷಗುರುಗಳು, ಹೀಗೆ ಅನೇಕರು ಇಲ್ಲಿ ಬಂದು ಸೇರಿದ್ದಾರೆ. ಶ್ರೀ ಗೋಪಾಲಕೃಷ್ಣ ಕುರೂಪ್ ಅವರ ಧರ್ಮಪತ್ನಿ ಅವರು ಶ್ರೀದೇವಿ ಅಮ್ಮ ಅವರು ಬಂದಿದ್ದಾರೆ. ಅವರನ್ನು ಕೂಡ ಗುರುತಿಸಿ ನಾನು ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಹಾಗೆ ನಮ್ಮ ಜೊತೆಗೆ ಇಲ್ಲಿ ನಮ್ಮ ಎಲ್ಲ ತಾಂತ್ರಿಕ ನಿರ್ವಹಣೆಯನ್ನು ಮಾಡ್ತಾ ಇರುವ, ದಾಖಲೀಕರಣದಲ್ಲಿ ನಮಗೆ ಪೂರ್ಣ ಸಹಕಾರವನ್ನು ನಡೆಸ್ತಾ ಇರುವ ಚಂದ್ರಶೇಖರ್ MB ಅವರು ಮತ್ತು ನಮ್ಮ ಅಬ್ಬಕ್ಕ TVಯ ಶಶಿಧರ ಪಯತುಬೇಲ್ ಅವರು ಕೂಡ ನಮ್ಮ ಜೊತೆಗಿದ್ದಾರೆ. ಎಲ್ಲರನ್ನು ಪ್ರೀತಿಯಿಂದ ಬರಮಾಡಿಕೊಳ್ತಾ ಈ ಕಾರ್ಯಕ್ರಮವನ್ನು ಮುಂದುವರಿಸಬೇಕು ಅಂತ ಪ್ರಕಾಶ್ ಚಂದ್ರ ಶಿಶಿಲಾ ಅವರಲ್ಲಿ ವಿನಂತಿ ಮಾಡ್ತಾ ಇದ್ದಾರೆ. ಎಲ್ಲರನ್ನ ಸ್ವಾಗತಿಸಿದ ಡಾಕ್ಟರ್ ಧನಂಜಯ ಕುಂಬಳೆ ಅವರಿಗೂ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಈಗ ಮೊದಲಿಗೆ ನಮ್ಮೆಲ್ಲ ಗಣ್ಯ ಅತಿಥಿಗಳು ಗೋಪಾಲಕೃಷ್ಣ ಕುರೂಪ್ ಅವರ ಭಾವಚಿತ್ರಕ್ಕೆ ಪುಷ್ಪ ನಮನವನ್ನು ಸಲ್ಲಿಸಬೇಕು ಅಂತ ಅವರಲ್ಲಿ ಕೇಳಿಕೊಳ್ತಾ ಇದ್ದೇನೆ. ನಮ್ಮ ನಾಡಿನ ಖ್ಯಾತ ಯಕ್ಷಗಾನ ವಿದ್ವಾಂಸರು, ನಿವೃತ್ತ ಪ್ರಾಧ್ಯಾಪಕರು ಆಗಿರುವಂತಹ ಮೊದಲಿಗೆ ದಿವಂಗತ ಗೋಪಾಲಕೃಷ್ಣ ಕುರೂಪ್ ಅವರ ಒಂದು ಪರಿಚಯವನ್ನು ಕೇಂದ್ರ ವಾರ್ತಾ ಪ್ರಚಾರ ಇಲಾಖೆ ಸಂವಹನ ಇಲಾಖೆಯ ಸಹಾಯಕ ನಿರ್ದೇಶಕರಾದ ಶ್ರೀ ಜಿತು ನಿಡ್ಲೆ ಅವರು ಮಾಡಿಕೊಡಬೇಕಾಗಿ ಕೇಳಿಕೊಳ್ಳುತ್ತೆ. ನಮಸ್ಕಾರ. ವೇದಿಕೆಯ ಮೇಲೆ ಉಪಸ್ಥಿತರಿರುವಂಥ ಯಕ್ಷಗಾನದ ದಿಗ್ಗಜಗಳಾಗಿರುವಂಥ ಜೋಶಿಯವರೇ, ರಾಘವ ನಂಬ್ಯಾರವರೇ, ನನ್ನ ಗುರುಗಳು ಹಾಗೂ ಜನಪದ ವಿದ್ವಾಂಸರು ಆಗಿರುವಂಥ ಡಾಕ್ಟರ್ ಚಿನ್ನಪ್ಪಗೌಡ್ರೆ, ವೇದಿಕೆಯ ಮೇಲೆ ಉಪಸ್ಥಿತರಿರುವಂಥ ಶಿವರಾಮ ಶಿಶಿಲಾ ಅವರೇ, ಡಾಕ್ಟರ್ ಧನಂಜಯ ಕುಂಬಳೆ ಅವರೇ, ಪ್ರಕಾಶ್ ಚಂದ್ರ ಶಿಶಿಲಾ ಅವರೇ, ಹಾಗೂ ನೆರೆದಿರುವಂಥ ಎಲ್ಲ ಗೋಪಾಲಕೃಷ್ಣ ಕುರೂಪರ ಶಿಷ್ಯರೇ ಹಾಗೂ ಬಂಧು ವರ್ಗದವರೇ ಹಾಗೂ ವಿದ್ಯಾರ್ಥಿನಿಯರೇ, ಪ್ರಾಧ್ಯಾಪಕ ಮಿತ್ರರೇ, ಯಕ್ಷಲೋಕದ ಘನ ವಿದ್ವಾಂಸರು, ಪರಂಪರೆಯ ಪ್ರತಿಪಾದಕರು ಆದಂಥ ಯಕ್ಷಗಾನದ ಹಿಮ್ಮೇಳದ ಪರಿಪೂರ್ಣ ಕಲಾವಿದರು, ಯಕ್ಷಗುರು ದಿವಂಗತ ಗೋಪಾಲಕೃಷ್ಣ ಕುರೂಪ್ ಅವರ ನುಡಿನಮನ ಕಾರ್ಯಕ್ರಮದಲ್ಲಿ ಅವರ ಕುರಿತ ಒಂದು ಸಣ್ಣ ಪರಿಚಯವನ್ನು ಮಾಡಿಕೊಡೋದಕ್ಕೆ ನನಗೆ ಹೆಮ್ಮೆ ಅನ್ನಿಸ್ತಾ ಇದೆ. ಕಾಸರಗೋಡಿನ
ನೆಲ್ಲಿಕುಂಜದಲ್ಲಿ 1935 ಡಿಸೆಂಬರ್ 5ರಂದು ಶ್ರೀ ಚಂದುಕುರುಪ್ ಮತ್ತು ಶ್ರೀಮತಿ ಕಾವೇರಮ್ಮ ಅವರ ಸುಪುತ್ರರಾಗಿ ಜನಿಸಿದಂಥ ಶ್ರೀಯುತ ಗೋಪಾಲಕೃಷ್ಣ ಕುರುಪ್ ಅವರು ಪ್ರಾಥಮಿಕ ಶಿಕ್ಷಣವನ್ನು ಪಡ್ರೆಯ ತೋಟದ ಮೂಲೆ ಶಾಲೆಯಲ್ಲಿ ಪೂರೈಸಿದರು. ತಂದೆ ಶ್ರೀ ಚಂದುಕುರುಪ್ ಅವರು ಆ ಕಾಲದ ಖ್ಯಾತ ಮದ್ದಲೆಗಾರರಾಗಿದ್ದರು. ಖ್ಯಾತ ಭಾಗವತರಾದಂಥ ಹಿರಿಯ ಬಲಿಪ ನಾರಾಯಣ ಭಾಗವತರ ಅವರ ಅಚ್ಚುಮೆಚ್ಚಿನ ಒಡನಾಡಿಯಾಗಿದ್ದರು. ಹಾಗೆಯೇ ತಂದೆಯಿಂದ ಯಕ್ಷಗಾನದ ಹಿಮ್ಮೇಳದ ಪ್ರಾಥಮಿಕ ಅರಿವನ್ನು ಪಡೆದುಕೊಂಡಂಥ ಕುರುಪ್ರವರು ಯಕ್ಷಗಾನದ ಆಸಕ್ತಿಯಿಂದಾಗಿ ಅವರ ಪ್ರಾಥಮಿಕ ವಿದ್ಯಾಭ್ಯಾಸಕ್ಕೆ ಅವರು ಶಿಕ್ಷಣವನ್ನು ನಿಲ್ಲಿಸಬೇಕಾಗಿ ಬಂತು. ಮುಂದೆ ತಂದೆಯ ಮಾರ್ಗದರ್ಶನದಲ್ಲಿ ಹಿಮ್ಮೇಳದ ಸೂಕ್ಷ್ಮಗಳನ್ನು ಅರಿತುಕೊಂಡಂಥ ಶ್ರೀಯುತ ಕುರುಪ್ ಅವರು ಆಕಸ್ಮಿಕವಾಗಿ ಭಾಗವತರಾಗುವಂಥ ಒಂದು ಅವಕಾಶ ದೊರೆಯಿತು. ಪಳ್ಳತಡ್ಕದಲ್ಲಿ ನಡೆದಂಥ ಒತ್ತೆಕೋಲದಲ್ಲಿ ಆ ಸಂದರ್ಭದಲ್ಲಿ ನಡೆದ ಒಂದು ಯಕ್ಷಗಾನದಲ್ಲಿ ಭಾಗವತರು ಅಲ್ಲಿ ಭಾಗವಹಿಸಿದಂಥ ಭಾಗವತರು ಜನರನ್ನು ಆಕರ್ಷಿಸಲೇ ಹೋದ ಸಂದರ್ಭದಲ್ಲಿ ತಂದೆಯಾಗಿರುವಂಥ ಶ್ರೀಯುತ ಚಂದುಕುರುಪ್ ಅವರು ಅವ್ರ ಮಗನನ್ನು ಭಾಗವತಿಗೆ ಕೂರಿಸಿದರು. ಅಲ್ಲಿ ತಮ್ಮ ಅದ್ಭುತ ಕಂಠಸಿರಿಯಿಂದ ಜನಮನ ಗೆದ್ದಂಥ ಗೋಪಾಲಕೃಷ್ಣ ಕುರುಪ್ ಅವರು ಮುಂದೆ 17ನೇ ವಯಸ್ಸಿನಲ್ಲಿ ಅಂದರೆ 1952ರಲ್ಲಿ ಕೂಡ್ಲು ಮೇಳದ ಪೂರ್ವರಂಗದ ಭಾಗವತರಾಗಿ ಸೇರಿಕೊಳ್ತಾರೆ. ಮುಂದೆ ಸ್ವಲ್ಪ ಸಮಯದ ನಂತರ ಅವರ ಧ್ವನಿ ಕರ್ಕಶವಾಗಿ ಹಾಡುವುದು ಕಷ್ಟವಾದಾಗ ಚೆಂಡೆ ಮದ್ದಳೆಗಳು ಅವರ ಕೈ ಹಿಡಿದವು. ಸುಮಾರು 2 ದಶಕಗಳ ಕಾಲ ಕೂಡ್ಲು ಮೇಳ, ಬೆಳ್ಳಂಬೆಟ್ಟು ಮೇಳ, ಕರ್ನಾಟಕ ಈರಾ, ಕರ್ನಾಟಕ ಕಲಾವಿಹಾರ, ಧರ್ಮಸ್ಥಳ ಮೇಳ, ಮುಂಬೈನ ದಶಾವತಾರ ಮಂಡಳಿ, ಕುಂಬ್ಳೆ ಮೇಳ ಹೀಗೆ ಸುಮಾರು 2 ದಶಕಗಳ ಕಾಲ ತಿರುಗಾಟ ನಡೆಸಿದರು. ತಂದೆಯಿಂದ ಯಕ್ಷಗಾನದ ಪ್ರಾಥಮಿಕ ಪಾಠಗಳನ್ನು ಕಲಿತಂಥ ಕುರುಪರು ನಾರಂಬಾಡಿ ಸುಬ್ಬಯ್ಯ ಶೆಟ್ಟರು, ಕುದುರೆಕೋಡ್ಲು ರಾಮಭಟ್ರು, ನೆಡ್ಲೆ ನರಸಿಂಹ ಭಟ್, ಅಗರಿ ಶ್ರೀನಿವಾಸ ಭಾಗವತರು ಮುಂತಾದ ಗುರುಗಳ ಮಾರ್ಗದರ್ಶನದಲ್ಲಿ ಹಿಮ್ಮೇಳದ ಪರಿಪೂರ್ಣ ಕಲಾವಿದರಾಗಿ ರೂಪುಗೊಂಡರು. ವಿದ್ವಾನ್ ಕೃಷ್ಣನ್ ಅವರಿಂದ ಮೃದಂಗದ ತಾಲಗತಿಯನ್ನು ಅರಿತುಕೊಂಡಂಥ ಅವರು ಯಕ್ಷಗಾನದ ಶಿಷ್ಟ ಪರಂಪರೆಗೆ ಹೊಸ ರೂಪವನ್ನು ಕೊಟ್ಟರು. ಧರ್ಮಸ್ಥಳ ಯಕ್ಷಗಾನ ತರಬೇತಿ ಕೇಂದ್ರದ ಗುರುಗಳಾಗಿ 1970ರಿಂದ ಸುಮಾರು 100 ಶಿಷ್ಯರನ್ನು ಹಿಮ್ಮೇಳ ಮತ್ತು ಮುಮ್ಮೇಳಗಳಲ್ಲಿ ರೂಪಿಸಿದಂಥವರು. 1962ರಿಂದಲೂ ಕೂಡ ಪಂಜ, ಪಡುಬೆಟ್ಟು, ಬಲ್ಯ, ಅರಸಿನಮಕ್ಕಿ, ಶಿಶಿಲ, ನಿಡ್ಲೆ, ಬರಂಗಾಯ, ನೂಜಿಬಾಳ್ತಿಲ, ಮುಂಡ್ರುಪಾಡಿ, ಬೆಳ್ತಂಗಡಿ, ಕಡೆಯುದ್ಯಾವರ, ಮುಂಬೈ ಹೀಗೆ ಹಲವು ಕಡೆಗಳಲ್ಲಿ ಯಕ್ಷಗಾನ ತರಬೇತಿಗಳನ್ನು ನೀಡಿ ದೊಡ್ಡ ಸಂಖ್ಯೆಯ ಶಿಷ್ಯಂತರನ್ನು ಸಂಪಾದಿಸಿದಂಥ ಅವರು ನಾರಂಬಾಡಿ ಭಾಗವತರನ್ನು ಬಿಟ್ಟರೆ ಇಡೀ ಅತಿ ದೊಡ್ಡ ಶಿಷ್ಯ ಪರಂಪರೆಯನ್ನು ಹೊಂದಿರುವಂಥ ಹೆಗ್ಗಳಿಕೆ ಗೋಪಾಲಕೃಷ್ಣ ಕುರುಪ್ ಅವರದು. ಅವರೊಬ್ಬ ಯಶಸ್ವಿ ಯಕ್ಷಗಾನದ ಶಿಕ್ಷಣಕ್ಕೆ ಒಂದು ಕ್ರಮಬದ್ಧ ಪಠ್ಯವನ್ನು ರೂಪಿಸಿದಂಥ ಮೊದಲಿಗರಲ್ಲಿ ಅವರೊಬ್ಬರು. ಶಿಶಿಲದಲ್ಲಿ ನಿರಕ್ಷರಿಗಳಾಗಿರುವಂಥ ಮಲೆಕುಡಿಯ ಸಮುದಾಯದವರಿಗೆ ಯಕ್ಷಗಾನದ ಹಿಮ್ಮೇಳ ಮುಮ್ಮೇಳಗಳನ್ನು ಕಳಿಸಿ ಅವರಿಂದ 3 ವರ್ಷ ಯಕ್ಷಗಾನವನ್ನು ಮಾಡಿಸಿರುವಂಥದ್ದು ಅವರ ದೊಡ್ಡ ಸಾಧನೆಗಳಲ್ಲಿ ಒಂದು. ಅವರನ್ನು ಸಾಕಷ್ಟು ಸನ್ಮಾನಗಳು, ಪ್ರಶಸ್ತಿಗಳು ಹುಡುಕಿಕೊಂಡು ಬಂದಿವೆ. ಅವುಗಳಲ್ಲಿ ಮುಖ್ಯವಾಗಿ ಕರ್ನಾಟಕದ ರಾಜ್ಯೋತ್ಸವ ಪ್ರಶಸ್ತಿ, ಹಾಗೆ ಕೇರಳ ಸರ್ಕಾರದ ನಾಟಕ ಮತ್ತು ಸಂಗೀತ ಅಕಾಡೆಮಿಯ ಗುರುಪೂಜನಾ ಪ್ರಶಸ್ತಿ, ಹಾಗೆ ಇದೇ ನಮ್ಮ ದಾಮೋದರ ಪೈ ಸತೀಶ್ ಪೈ ಯಕ್ಷಗಾನ ಅಧ್ಯಯನ ಕೇಂದ್ರದ ಯಕ್ಷಮಂಗಳ ಪ್ರಶಸ್ತಿಯು ಸೇರಿದಾಗಿ ಸಾಕಷ್ಟು ಪ್ರಶಸ್ತಿಗಳನ್ನು ಅವರು ಪಡ್ಕೊಂಡಿದ್ದಾರೆ. ಹಾಗೆ ಅವರು ಯಕ್ಷಗಾನದ ಹಿಮ್ಮೇಳಕ್ಕೆ ಸಂಬಂಧಪಟ್ಟ ಹಾಗೆ ಅಧಿಕೃತವಾಗಿ ಮಾತನಾಡಬಲ್ಲಂಥ ಕೆಲವೇ ಜನರಲ್ಲಿ ಅವರು ಒಬ್ಬರಾಗಿದ್ದರು. ಅವರು ಹಿಮ್ಮೇಳಕ್ಕೆ ಸಂಬಂಧಪಟ್ಟ ಹಾಗೆ ಚೆಂಡೆ ವಾದನ ಕ್ರಮ, ಮದ್ದಲೆ ವಾದನ ಕ್ರಮ, ಯಕ್ಷಗಾನದ ಪೂರ್ವರಂಗ, ಹಾಗೆ ತಾಳದ ಕುರಿತಾಗ ಬರೆದಂಥ ತಿತ್ತಿತ್ತೈ ಅನ್ನುವಂಥ ಒಂದು ವಿಶಿಷ್ಟವಾದಂಥ ಕೃತಿ, ಹೀಗೆ ಸಾಕಷ್ಟು ಕೃತಿಗಳನ್ನು ಯಕ್ಷಗಾನದ ಹಿಮ್ಮೇಳಕ್ಕೆ ಸಂಬಂಧಪಟ್ಟ ಹಾಗೆ ಬರೆದಿರುವಂಥವರು. ಹಾಗೆ ಅವರ ಆತ್ಮಕಥೆ ಚೆಂಡೆ ಮದ್ದಳೆಗಳ ನಡುವೆ ಈ ಕೃತಿಯು ಕೂಡ ಪ್ರಕಟ ಆಗಿದೆ. ಈ ಎಲ್ಲ ಕೃತಿಗಳಿಗಿಂತಲೂ ಹೆಚ್ಚಾಗಿ ಅವರ ಶಿಷ್ಯ ಪರಂಪರೆಯ ಮುಖಾಂತರ ಯಕ್ಷಗಾನಕ್ಕೆ ಒಂದು ಪರಂಪರೆಯ ಒಂದು ಒಳ್ಳೆಯ ಪಾಠವನ್ನು ಕೊಟ್ಟಂಥ ದೊಡ್ಡ ಗುರುಗಳು. ಅವರ ಈ ನುಡಿನಮನ ಕಾರ್ಯಕ್ರಮ ಇಲ್ಲಿ ನಡೀತಾ ಇದೆ. ಅವರಿಗೆ
ಆ ಶಿಷ್ಯರು ಈಗಾಗಲೇ ಅವರು ಯಕ್ಷಗಾನದ ಮೂಲಕ ನಮನವನ್ನು ಸಲ್ಲಿಸಿದ್ದಾರೆ. ಈ ಸಂದರ್ಭದಲ್ಲಿ ಈ ಕಿರುಪರಿಚಯವನ್ನು ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಂಥ ಎಲ್ಲ ಸಂಘಟಕರಿಗೆ ವಂದಿಸ್ತಾ ನನ್ನ ಅವತರಣ ಮಾತನ್ನು ಮುಗಿಸ್ತೇನೆ. ಧನ್ಯವಾದಗಳು. ಧನ್ಯವಾದಗಳು ಜಿತುನಿಟ್ಲೆ ಅವರಿಗೆ. ಮೊದಲಿಗೆ ನುಡಿನಮನವನ್ನು ಸಲ್ಲಿಸಬೇಕಾಗಿ ಡಾಕ್ಟರ್ ಪ್ರಭಾಕರ ಜೋಶಿ ಅವರಲ್ಲಿ ವಿನಂತಿಸಿಕೊಳ್ತಾ ಇದ್ದೇನೆ. ಸದ್ಗುರು ನಿರತ ಪಾವನ ಚರಿತ ಸನ್ನುತ ಸುರನರೋರುಗ ಲೋಕವಂದಿತ ವಿಶ್ವಮೂರುತಿಯೇ ದುರಿತ ತಿಮಿರ ಪತಂಗ ವಿದ್ಯಾಶರದಿ ಸರ್ವೋತ್ತುಂಗ ಕರುಣದಂ ನೀ ನಮಗೆ ಪಾಲಿಸು ಮತಿಗೆ ಮಂಗಳವ. ವೇದಿಕೆಯ ಮೇಲಿರುವ ಆತ್ಮೀಯರಾದ ಎಲ್ಲ ವಿದ್ವಾಂಸರೇ, ಗುರು ಕುಟುಂಬಸ್ಥರೇ, ಶಿಷ್ಯ ಮತ್ತು ಅಭಿಮಾನಿ ಬಳಗದವರು, ಹಾಗೆ ವಿಶ್ವವಿದ್ಯಾಲಯ ಕೇಂದ್ರದ ಎಲ್ಲ ಮುಖ್ಯಸ್ಥರು, ವಿದ್ಯಾರ್ಥಿಗಳು, ಪ್ರಮುಖರು, ಒಂದು ವಿಶೇಷವಾದ ಸಂದರ್ಭದಲ್ಲಿ ಒಟ್ಟಾಗಿದ್ದೇವೆ. ಒಂದು ಪೂರ್ಣಾಯುಷ್ಯವನ್ನು ಬದುಕಿದ ಒಬ್ಬ ಶ್ರೇಷ್ಠನಾದ ಕಲಾವಿದ ಮತ್ತು ಅಕಾಡೆಮಿಷಿಯನ್ ಎರಡೂ ಆಗಿದ್ದಂಥ ಒಬ್ಬರನ್ನು ನಾವು ಕಳ್ಕೊಂಡಿದ್ದೇವೆ. ಬಹಳ ಇದೆಲ್ಲ ಪೂರ್ಣಾಯುಷ್ಯ ಬದುಕಿದ್ದಾರೆ. ಅವರು ಸಾರ್ಥಕವಾದ ಸೇವೆ ಮಾಡಿದ್ದಾರೆ. ಅವರ ಬಳಗದವರೆಲ್ಲ ಇಲ್ಲಿ ಸೇರಿದ್ದೀರಿ. ಆದರೆ ಇಂಥವರು ತೀರಿ ಹೋಗುವಾಗ ಸಾಮಾನ್ಯವಾಗಿ ಈಗ ಒಬ್ಬ ಕಲಾವಿದನ ನಿಧನ ಅದು ನಷ್ಟವೇ, ಅದೊಂದು ದೊಡ್ಡ ವಿಷಯ, ಅದು ಬೇರೆ. ಆದರೆ ಒಂದು ಕಲೆಯ ಮರ್ಮವನ್ನು ತಿಳಿದ ಒಂದು ವ್ಯಕ್ತಿ ತನ್ನ ವ್ಯಕ್ತಿತ್ವದಲ್ಲಿ ಅದನ್ನು ಅಳವಡಿಸಿಕೊಂಡವ ಇದ್ದಾನಲ್ಲ, ಅವನು ತೀರಿ ಹೋದಾಗ ಅದೊಂದು ದೊಡ್ಡ ನಿಧಿ ಹೋದಾಗ. ಈಗ ಒಬ್ಬ ಹೊಸತೋಟ ಮಂಜುನಾಥ್ ಭಾಗವತರು 2 ವರ್ಷ ಹಿಂದೆ ತೀರಿ ಹೋದರು. ಒಂದು ಇಡೀ ಯಕ್ಷಗಾನ ಸಮಗ್ರವನ್ನು ತಿಳಿದವರು. ಈಗ ನಮ್ಮ ಗೋಪಾಲಕೃಷ್ಣ ಕುರುಪರು, ನರಸಿಂಹಮಠರು, ಮಾಂಬಾಡಿಯವರು, ಶೇಣಿಯವರು ಸಹ ಅವರು ಯಕ್ಷಗಾನವನ್ನು ತಿಳಿದುಕೊಂಡಿದ್ದರು ಅಂತ ಹಾಗೆಲ್ಲ ಅದು. ಅವರು ಯಕ್ಷಗಾನದಲ್ಲಿ ಪಾಂಡಿತ್ಯವನ್ನು ಹೊಂದಿದ್ದರು ಅಂತ ವಾಕ್ಯ ಅಲ್ಲ ಅದು. ಅದು ಅದ್ವೈತ ಭಾವದಿಂದ ಯಕ್ಷಗಾನವೇ ಆಗಿದ್ದರು. ಒಂದು ದೊಡ್ಡ ಒಂದು ಸಮಸ್ಯೆಲ್ಲ ಕೇಳುವಾಗ ನರಸಿಂಹಮಠರೆಲ್ಲ ಸುಲಭದಲ್ಲಿ ಹೀಗೆಂತ ಉತ್ತರ ಕೊಡ್ತಿದ್ರು. ಅದೊಂದು ಪ್ರಶ್ನೆ ಅಲ್ಲ ಅವರಿಗೆ. ಕುರುಪರನ್ನು ಅಕಾಡೆಮಿಕ್ ಆಗಿ ಬಹಳ ಪ್ರಕಾಶನ ಮಾಡಿದ ಡಾಕ್ಟರ್ ನಂಬ್ಯಾರ್ ಇದ್ದಾರೆ ಇಲ್ಲಿ. ಅವರಿಂದಲೇ ಕುರುಪರು ಬಹಳ ಬೆಳಕಿಗೆ ಬಂದದ್ದು. ಅವರೊಂದು ಕಥೆ ಹೇಳ್ತಾರೆ ಯಾವಾಗಲೂ. ಒಂದು ಬೇಳೆದು ತೋವೆ ಮಾಡೋದು ಹೇಗೆ ಅಂತ ಇವರೊಬ್ಬರ ಹತ್ರ ಕೇಳೋದು. ನೀವು ತೋವೆ ಅಷ್ಟು ಒಳ್ಳೆಯದು ಹೇಗೆ ಮಾಡ್ತೀರಿ ಸ್ವಾಮಿ ಅಂತ. ಅವನಿಗೆ ಆ ಪ್ರಶ್ನೆ ಸಿಲ್ಲಿ ಕಂಡಿತು. ಅದು ಎಂತ ಇಲ್ಲಪ್ಪ, ಬೇಳೆ ಬೇಯಿಸುವುದು, ಒಂದು ಒಗ್ಗರಣೆ ಹಾಕುವುದು ಅಂತ. ಇವರು ಗ್ರಹಿಸುವುದು ಇವ ಹೇಳಲಿಕ್ಕೆ ಮನಸ್ಸಿಲ್ಲ, ಇವನಿಗೆ ಅಡಗಿಸ್ತಾ ಇದ್ದಾನೆ ಅಂತ. ತೋವೆದು ಕತೆ. ಹಾಗೆ ಒಂದು ಗಂಭೀರವಾಗಿ ಕಾಣುವ ವಿಷಯವನ್ನು ಸರಳವಾಗಿ ಮಾಡಬಲ್ಲ ಒಂದು ಯೋಗ್ಯತೆಯವರು ನಮ್ಮ ಕುರುಪರು ಆಗಿದ್ದ ವಿದ್ವಾಂಸರು. ಅವರು ತೀರಿಕೊಂಡಾಗ ಒಂದು ದೊಡ್ಡ ಜ್ಞಾನವೇ ಅಳಿದು ಹೋಯಿತು. ಈಗ ಸ್ಕಿಲ್ ಚಂಡಮದ್ದಲೆಯನ್ನು ಒಂದು ಕೌಶಲವಾಗಿ, ಒಂದು ಬಾರಿಸುವ ವಿಷಯವಾಗಿ, ತಾಳ ಲಯಬದ್ಧವಾಗಿ ಬಡಿಯುವುದು, ಅದೊಂದು ವಿದ್ಯೆ, ಅದು ಬೇಕಾದ್ದೇ. ಆದರೆ ಅದನ್ನು ಮೀರಿದ ಒಂದು ಟೋಟ್ಯಾಲಿಟಿ, ಒಂದು ಇಡೀ ಕಲಾ ಮರ್ಮವನ್ನು ತಿಳಿದವರಾಗಿದ್ದವರು ಕುರುಪರು. ದೊಡ್ಡ ಶಿಷ್ಯವರ್ಗವನ್ನು ತಯಾರು ಮಾಡಿದ್ದಾರೆ. ಯಕ್ಷಗಾನವನ್ನು ಅವರು ಒಂದು ವ್ಯವಸಾಯವಾಗಿ ತೆಕ್ಕೊಂಡು ಕಲ್ತರು ಮಾಡಿದರೂ ಕೂಡ ತುಂಬ ಪೂಜ್ಯ ಭಾವದಿಂದ ನೋಡ್ತಿದ್ರು ಅವರು. ಅದನ್ನೊಂದು ದಿನಾಲು ಪೀಠಿಗೆ ಬಿಡಲಿಕ್ಕೆ ಹೋಗಿ ಆ ಚಂಡೆಯನ್ನೊಮ್ಮೆ ಪೂಸಿ, ಆ ಕೋಲೆಲ್ಲ ಒರೆಸಿ ಅದಕ್ಕೆ ನಮಸ್ಕಾರ ಮಾಡಿ ಸೀದಾ ಹೋಗಿ ಬಡಿಯುವುದಲ್ಲ. ತುಂಬ ಗುರುಗಳನ್ನು ನೆನಪು ಮಾಡಿಕೊಂಡು ರಂಗಸ್ಥಳದವರ ಉಪಸ್ಥಿತಿ ಹಾಗೆ ನೋಡಲಿಕ್ಕೂ ಚಂದ, ಒಳ್ಳೆಯ ಆಕಾರ, ಆ ಸ್ಥಾನಕ್ಕೆ ಮತ್ತು ಆ ವಿದ್ಯೆಗೆ ಒಂದು ವಿಶೇಷವಾದ ಗೌರವ ಕೊಟ್ಟುಕೊಂಡು ವ್ಯವಹರಿಸ್ತಿದ್ರು. ಅದು ಪ್ರಧಾನವಾಗಿ ಬೇಕಾದ. ಈಗ ಇಲ್ಲದಿರುವುದು ಅದು. ಬರುವುದು, ಕೂತ್ಕೊಂಡು ಬಾರಿಸುವುದು ಸ್ಕಿಲ್ ಬೇರೆ, ಪರಿಣತಿ ಎಕ್ಸ್ಪರ್ಟೈಸ್ ಬೇರೆ. ಆದರೆ ಕುರುಪರಿಗಿದ್ದದ್ದು ಮಾಸ್ತರಿ ಇತ್ತಲ್ಲಿ. ಕುರುಪ್ ಅಂದರೆ ಗುರು ಅಂತ ಅರ್ಥ, ಬಹುಶಃ ಗುರು. ಅದು ಯಕ್ಷಗಾನದಲ್ಲಿ ಅವರು ಗುರುವೇ ಆಗಿದ್ದರು. ಅವರ ತಂದೆ ಚಂದು ಕುರುಪರು. ಇವರು ಹೊರಟದ್ದು ಭಾಗವತರಾಗಲಿಕ್ಕೆ, ಆದದ್ದು ಮೊದಲೆಗಾರರು. ಆ ಶಿಶಿಲದ ಬರ್ಗುಳದಲ್ಲಿ ಕೂತ್ಕೊಂಡು ಶಿವರಾಮ ಮಾಸ್ಟರ್ ಈಗಲೂ ಅಲ್ಲೇ ಇದ್ದಾರೆ.
ಎಷ್ಟು ದೂರ, ದೊಡ್ಡ ಸಾಧನೆ. ಬಸ್ಸು ವಾಹನ ಎಳೆದು 10 ಮೈಲ್ ನಡೆದು ಹೋಗೋದಲ್ಲಿ 10-30 ತಿರುಗಾಟ ಮಾಡಿದ್ದಾರೆ ಅವರು ಮೇಳದ್ದು. ಈಗ ನಮಗೆ ದುರ್ಗಮವಾಗಿ ಈಗಲೇ ಕಾಣುತ್ತೆ, ಈಗ ವಾಹನ ಉಂಟಲ್ಲಿ. ನಾನು ಹೇಳಲಿಕ್ಕೆ ಕಾರಣ, ನಾನು ಅಂಥದ್ದೇ ಒಂದು ಪ್ರದೇಶ ಮಾಳದಲ್ಲಿ ಹುಟ್ಟಿ ಬೆಳೆದವ. ಸುಮಾರು ಕುರುಪುರ ಇದ್ದ ಪ್ಲೇಸು ಮತ್ತು ನಾನು ಹುಟ್ಟಿ ಬೆಳೆದ ಪ್ಲೇಸು ಒಂದೇ ಥರ ಎಲ್ಲ ವಿಷಯದಲ್ಲಿ. ಅಂಥಲ್ಲಿ ಬಂದವರು, ತಂದೆಯಿಂದ ಅಜ್ಜನಿಂದ ಕಲ್ತದ್ದು ಮಾಂಬಾಡಿಯವರು, ರಾಮ್ ಭಟ್ರು, ನರಸಿಂಹ ಭಟ್ರು, ಅಗರಿ ಭಾಗವತರು, ಬಲ್ಲಿಪ್ಪರು, ಎಲ್ಲರ ಒಡನಾಟ ಹಲವರಿಗೆ ಇರ್ತದೆ. ಆ ಒಡನಾಟವನ್ನು ಸಾರ್ಥಕಗೊಳಿಸಿದರು. ಭಾಗವತಿಕೆ ಸಭಾಲಕ್ಷಣ, ರಂಗ ಸಂಪ್ರದಾಯ, 4 ಕಾಲದಲ್ಲಿ ಬಡಿಯುವ ಹೇಳುವ ಕ್ರಮ ಎಲ್ಲ ಗೊತ್ತಿತ್ತು ಅವರಿಗೆ. ಎಷ್ಟೋ ಮೇಳದಲ್ಲಿ ಏನಾಗ್ತದೆ, ವಿಶೇಷವಾಗಿ ಸ್ವಲ್ಪ ದುರ್ಬಲವಾದ ಮೇಳದಲ್ಲಿ ಭಾಗವತಿಕೆ ಒಬ್ಬ ಸಾಮಾನ್ಯ ಇರ್ತಾರೆ. ಆಟ ಇಡೀ ಮೊದಲೆಗಾರನ ಅನುಭವದಿಂದ ನಡಿಬೇಕು. ಅದಕ್ಕೆ ಆಟದಲ್ಲಿ ಭಾಗವತ ಮುಖ್ಯ ಮೊದಲೆಗಾರ, ಹಾಸ್ಯಗಾರ, ಮುಖ್ಯ ವೇಷದವ, ಈ 4 ಜನರು ಸಮಾನರು ಅಂತಲೇ ಆ ಅನುಭವದಲ್ಲಿ ಮೇಳ ನಡೆಸ್ತಿದ್ರು. ಅಗತ್ಯ ಇದ್ದರೆ ಪದ್ಯವೂ ಹೇಳ್ತಿದ್ರು. ಅವರು ಎಲ್ಲ ತಾಳಗಳಲ್ಲಿ ಒಂದು ಪದ್ಯ ಹೇಳುವ ಡೆಮಾನ್ಸ್ಟ್ರೇಷನ್ ತಯಾರು ಮಾಡಿದರು. ಅವರ ತೆಂಕುತಿಟ್ಟಿನ ಪಾಠಗಳು ಮತ್ತು ಇನ್ನೊಂದು ಪುಸ್ತಕ ವಾದನ ಕ್ರಮ, ಅದನ್ನು ಬರೆದು ನಂಬ್ಯಾರ ಮನೆಯಲ್ಲಿ ದಿನಗಟ್ಟಲೆ ಕೂತು ನನಗೂ ನನ್ನ ಸ್ನೇಹಿತರಿಗೂ ಒಂದು ಚರ್ಚೆ ಆಗಿತ್ತು. ಅವರು ಆ ಬರೆದ ಪುಸ್ತಕವನ್ನು ಅವರು ಹೇಳೋದು, ಅದು ಅವರು ಬರೆದದ್ದಲ್ಲ, ನಂಬ್ಯಾರ ಬರೆದದ್ದು. ಇಲ್ಲ ಸ್ವಾಮಿ, ಅದು ಅವರ ಅನುಭವ ಅವರದ್ದೇ, ಅದಕ್ಕೆ ಲಿಖಿತ ರೂಪ ಕೊಟ್ಟದ್ದು ನಂಬ್ಯಾರ. ಇಲ್ಲ ನೀವು ಸುಮ್ಮನೆ ಕೂತ್ಕೊಳ್ಳಿ, ಅವರೇ ಬರೆದದ್ದು. ಅಂದರೆ ಒಬ್ಬ ವ್ಯಕ್ತಿಗೆ ಎಲ್ಲರಿಗೊಬ್ಬ ಲಿಪಿಕಾರ ಬೇಕು. ಕಾಳಿದಾಸರಿದ್ದರೆ ಸಾಲದು, ಮಲ್ಲಿನಾಥರು ಬೇಕು. ಆ ಒಂದು ಪ್ರತಿಕೂಲ ನೆಲ್ಲಿಕುಂಜ ಪೆರ್ಲದಲ್ಲಿ ಹುಟ್ಟಿ ಇಲ್ಲಿ ಬಂದು ಜಾಗ ತೆಕ್ಕೊಂಡು ಅವರ ಬದುಕಿನ ಉತ್ತರಾರ್ಧದ ಅನೇಕ ಏರಿಳಿತ ಪ್ರಭಾಕರ ಶಿಷ್ಯರಿಗೆ ಗೊತ್ತು. ಅವರ ಮಕ್ಕಳು ಅಲ್ಲಿ ಹುಟ್ಟಿ ಬೆಳೆದವರು. ಒಬ್ಬ ಕಲಾವಿದ ಶ್ರೇಷ್ಠ ನೆಲೆಸುವುದಕ್ಕೆ ಪ್ರತಿಕೂಲಗಳ ಅಡ್ಡ ಅಲ್ಲ. ಆಮೇಲೆ ಮೇಳದ ತಿರುಗಾಟ ಬಿಟ್ಟ ಮೇಲೆ ಶಿಶಿಲ, ಅರಸಿನಮಕ್ಕಿ, ಪೊಕ್ಕಡ, ಉಪ್ಪಿನಂಗಡಿ, ಸುಬ್ರಹ್ಮಣ್ಯ, ಹೀಗೊಂದು ಸುಮಾರು 50 ಮೈಲ್ನ ಪ್ರದೇಶದಲ್ಲಿ ಯಕ್ಷಗಾನದ ವಿದ್ಯೆ ಪ್ರಸಾರಕ್ಕೂ ಕೆಲಸ ಮಾಡಿದರು. ಅವರು ಪೀಠಿಗೆ ಬಡಿಯುವುದು ನೋಡಲಿಕ್ಕೂ ಚಂದ, ಕೇಳಲಿಕ್ಕೂ ಚಂದ. ವ್ಯವಸ್ಥಿತವಾಗಿ ಬಡೀತಿದ್ರು. ಈಗ ಪೀಠಿಗೆ ಎಲ್ಲ ಗಿಡ್ಡಾಗಿದೆ. ಮತ್ತು ಭಾಗವತರ ಶೈಲಿಯನ್ನು ಹೊಂದಿಕೊಂಡು ಸಂಪ್ರದಾಯಕ್ಕೆ ದೋಷ ಇಲ್ಲದೆ ಚೆನ್ನಾಗಿ ಬಡೀತಿದ್ರು. ಮೊದಲೇ ಯಾವ ಸ್ಥಾನದಲ್ಲಿ ಎಷ್ಟು ನಾದ ಬರಬೇಕು, ನಾದದ ಅರಿವು ಅಲ್ಲ, ನಾದದ ಗುಟ್ಟು ಗೊತ್ತಿತ್ತು. ವಾದನಗಳ ಅರಿವಿತ್ತು. ನಮ್ಮ ವಾದನ ಬದಲಾಗಿ ಮೊದಲೆಲ್ಲ ರೂಪ 4 ಸಲ ಬದಲಾಯ್ತಲ್ಲ. ಮೊದಲೇ ಹೋಗಿ ಮೃದಂಗ ಆಗುವಾಗ, ಅರ್ಧ ಮೃದಂಗ ಆಗುವಾಗ ತುಂಬ ದುಃಖಪಟ್ಟವರಲ್ಲಿ ಕುರುಪುರೊಬ್ಬರು. ಈಗ ಅದು ಇಂಡಿಗೆಗೂ ಕರ್ಣಕ್ಕೂ ಡಿಸ್ಟೆನ್ಸ್ ಕಡಿಮೆ ಆಗಿ ಕಟಕಟ ಟೇಕ ಕೊಡುವ ರೀತಿಯ ಮೃದಂಗ ಆಗಿದೆ. ಯಾವುದೇ ರಂಗದಲ್ಲಿ ಒಂದು ವಾದ್ಯಕ್ಕೆ ಮಹತ್ವ ಬಂದ ಕೂಡಲೇ ಎಲ್ಲರೂ ಅದನ್ನು ಫಾಲೋ ಮಾಡ್ತಾರೆ. ತಬಲಾ ಮೃದಂಗದ ಫ್ಯಾಷನ್ನ ಕಾಲ. ಆದರೆ ಯಕ್ಷಗಾನಕ್ಕೆ ಬೇಕಾದ್ದು ಮೊದಲೇ. ಇಂಥ ಸಣ್ಣ ಬದಲಾವಣೆಗೆ ಕೂಡ ತುಂಬ ಬೇಸರ ಪಟ್ಟವರು. ಯೋಗದ ಅವರ ಶಿಷ್ಯರೇ ನನ್ನ ಸ್ನೇಹಿತರು ಗಣೇಶ್ ಪ್ರಭುಗಳಿದ್ದಾರೆ ಇಲ್ಲಿ, ಅರಸಿನಮಕ್ಕಿಯವರು, ಚಕ್ರತಾಳ ಮೊದಲೇ ಇಲ್ಲ. ಅವರು ಇವತ್ತು ನೆನಪಿಸಿಕೊಳ್ತಾರೆ. ಹಾಗೆ ಅವರನ್ನು ನೆನಪಿಸಿಕೊಳ್ಳೋರಿದ್ದಾರೆ. ಅವರ ನೆನಪು ಚಿರಾಯವಾಗುವುದು ಶಿಷ್ಯರ ಮೂಲಕ, ಶಿಷ್ಯ ಪ್ರಶಿಷ್ಯರ ಮೂಲಕ. ಇಡೀ ತೆಂಕುತಿಟ್ಟಿನ ಅರಿವನ್ನು ಅಳವಡಿಸಿಕೊಂಡ ಮಹಾನುಭಾವ. ತಾನು ಯಕ್ಷಗಾನವೇ ಆಗಿ ಬದುಕಿದಂತಹ ವ್ಯಕ್ತಿ. ತಿರುಗಾಟಗಳ ಮೊದಲ ಭಾಗದಲ್ಲಿ ಏನು ದೊಡ್ಡ ಆಕರ್ಷಕವಾದ ಸಂಬಳ ಇರಲಿಲ್ಲ, ಪರಿಸ್ಥಿತಿಯೂ ತುಂಬ ಅನುಕೂಲವಾಗಿರಲಿಲ್ಲ. ಆಗ ಕಲೆಯ ವ್ಯವಸಾಯ ಅದು ಬೇಕು, ತಾನು ಹೋಗಬೇಕು, ಕಲಾವಿದನಾಗಬೇಕಂತ ಆಸೆ ಇದ್ದರೆ ಮಾತ್ರ ಹೋಗೋರು. ಅಂಥವರು ಸುಮಾರು 60-65 ವರ್ಷಗಳಿಗೂ ಮಿಕ್ಕಿ ಕಲಾ ಸೇವೆ ಮಾಡಿದ್ದು. ಅಕಾಡೆಮಿಕ್ ಅಂದರೆ ಅಧ್ಯಯನಾತ್ಮಕ ವಲಯದಲ್ಲಿ ಗುರುತಿಸಲ್ಪಟ್ಟದ್ರಿಂದಲೇ ಈ ಕೇಂದ್ರದಲ್ಲಿ ಅವರ
ಸ್ಮರಣೆ ಮಾಡಿದ್ದು ಯೋಗ್ಯವಾದಂಥ ವಿಷಯ. ಅದಕ್ಕೆ ಕೇಂದ್ರದ ನಿರ್ದೇಶಕರದ್ದು ಮತ್ತು ಕುಲಪತಿಗಳನ್ನು, ರಿಜಿಸ್ಟ್ರಾರನ್ನು ನಾನು ವಿಶೇಷವಾಗಿ ಅಭಿನಂದಿಸ್ತೇನೆ. ಕುರುಪರ ರೀತಿಯ ಕಲಾವಿದರು ಈಗಲೂ ಇರ್ಬೋದು, ಯಾರಿಲ್ಲ ಅಂತ ನಾನು ಹೇಳೋದಿಲ್ಲ. ಆರ್ಟ್ ಸಿಚುವೇಶನ್ ಅನುಕೂಲ ಇಲ್ಲ. ಈಗ ಕುರುಪರ ಹಾಗೆ ತಪಸ್ಸಿನಿಂದ ಬೆಳೀಬೇಕಾದ ಸನ್ನಿವೇಶ ಇಲ್ಲ. ಒಂದೊಂದು ಗಂಟೆಗೆ ಇನ್ನೊಬ್ಬ ಬರ್ತಾನೆ, ಬಡಿತಾನೆ, ಬಾರಿಸ್ತಾನೆ. ಇಡೀ ರಾತ್ರಿ ಕೂತು ಒಂದು ಕಥೆಯನ್ನು ಮನನ ಮಾಡಿಕೊಂಡು ಬಡಿಯುವ ಸನ್ನಿವೇಶ ಇಲ್ಲ. ರಂಗ ಸನ್ನಿವೇಶ ಬದಲಾದರೆ ಕಲಾವಿದನ ತಯಾರಿಗೆ ಬಾಧಕ ಉಂಟಾಗ್ತದೆ. ಅದನ್ನು ಇಂಥ ಸಮಯದಲ್ಲಿ ಆದರ್ಶಗಳನ್ನು ನೆನಪಿಸಬೇಕಾದ ಅಗತ್ಯ ಇದೆ. ಕುರುಪರ ನಿಜವಾದ ಅರ್ಥದಲ್ಲಿ ಕುರುಪ್ ಸಂತತಿ ಕಲೆಯಲ್ಲಿ ವರ್ಧಿಸಲಿ, ಕುರುಪರು ಮೋಕ್ಷಕ್ಕೆ ಹೋಗಲಿ ಅನ್ನೋದು ಒಂದು ಆಸೆ. ಅದಕ್ಕಿಂತ ಹೆಚ್ಚಾಗಿ ಕುರುಪರ ಆ ಪ್ರಜ್ಞೆ, ಗುರುಪ್ರಜ್ಞೆ ಎರಡು ಪುನರ್ಜನ್ಮ ಪಡೆಯಲಿ ಅಂತ ನಾನು ಹಾರೈಸ್ತೇನೆ. ಮತ್ತು ನಾನು ಅವರ ಆತ್ಮೀಯನಾಗಿ ಅವರ ಮೇಲೆ ಮೊದಲ ಲೇಖನ ಬರೆದ ಹೆಮ್ಮೆ ನನಗುಂಟು. ಅಂತ ಒಬ್ಬ ಕಲಾವಿದ ಮಿತ್ರನ ಕಳ್ಕೊಂಡದಕ್ಕಾಗಿ ಕಲೆಗಾದ ನಷ್ಟವನ್ನು ತುಂಬಿಸಿಕೊಳ್ಳುವ ಯೋಗ್ಯತೆ ಈ ಕಲೆಯ ಪ್ರಪಂಚಕ್ಕೆ ಬರಲಿ ಅಂತ ಹಾರೈಸ್ತೇನೆ. ಅನಾದಿ ನಿಧನೋ ದೇವ ಶಂಖಚಕ್ರ ಗದಾಧರ ಅಕ್ಷಯ ಪುಂಡರೀಕಾಕ್ಷ ಜೀವ ಮೋಕ್ಷ ಪ್ರದೋಭವ ವಿಶುದ್ಧ ಜ್ಞಾನದೇಹಾಯ ತ್ರಿವೇದಿ ದಿವ್ಯ ಚಕ್ಷುಷೆ ಶ್ರೇಯ ಪ್ರಾಪ್ತಿ ನಿಮಿತ್ತಾಯ ನಮ ಸೌಮಾರ್ಧಧಾರೆ. ಡಾಕ್ಟರ್ ಪ್ರಭಾಕರ ಜೋಶಿ ಅವರಿಗೆ ಕೃತಜ್ಞತೆಗಳು. ಈಗ ಯಕ್ಷಗಾನದ ವಿದ್ವಾಂಸರು, ಕಲಾವಿದರು, ಒಬ್ಬ ಯಕ್ಷಗಾನದ ವಿಮರ್ಶಕರು ಅಂತ ಗುರುತಿಸಿಕೊಂಡಿರುವಂತಹ ಡಾಕ್ಟರ್ ರಾಘನಂಬಿಯಾರವರು ನುಡಿನಮನ ಸಲ್ಲಿಸಬೇಕಾಗಿ ಕೇಳಿಕೊಳ್ಳುತ್ತಿದ್ದೇನೆ. ಮತ್ತು ಸಭೆಯಲ್ಲಿರುವ ಎಲ್ಲರಿಗೂ ವಂದನೆಗಳು. ಗುರುಗಳಾದ ಬಿ ಗೋಪಾಲಕೃಷ್ಣ ಕುರುಪ್ ಅವರ ಸ್ಮರಣೆ ಈ ವಿಶ್ವವಿದ್ಯಾಲಯದಲ್ಲಿ ಆಗುವಂಥದ್ದು ಬಹಳ ದೊಡ್ಡ ಹೆಮ್ಮೆಯ ಪ್ರಾಪ್ತಿ ಅಂತ ನಾನು ಭಾವಿಸ್ತೇನೆ. ಪುಣ್ಯಾತ್ಮರಿಗೆ ಮಾತ್ರ ಯಕ್ಷಗಾನದ ಈ ರೀತಿಯ ಜ್ಞಾನ ಕುರುಪ್ ಅವರಿಗೆ ಸಿಕ್ಕಿದೆ ಅಂತ ಹೇಳಿದರೆ ಅರ್ಥ ಅವರು ದೊಡ್ಡ ತಪಸ್ವಿ. ಅವರು ಕಳೆದ ಜನ್ಮದಲ್ಲಿ ಬಹುಶಃ ಬಹಳವಾದ ಪುಣ್ಯ ಸಂಚಯನವನ್ನು ಮಾಡಿ ಏನೋ ಒಂದು ಕೊರತೆ ಇತ್ತು, ಅದನ್ನು ತುಂಬುವುದಕ್ಕೋಸ್ಕರ ಈ ಜನ್ಮಕ್ಕೆ ಬಂದಿದ್ದರು ಅಂತ ನಾನು ಭಾವಿಸ್ತೇನೆ. ಗೀತೆಯಲ್ಲಿ ಹೇಳ್ತದೆ, ಶುದ್ಧಾನಾಂ ಶ್ರೀಮತಾಂ ಗೇಹೆ ಯೋಗಭ್ರಷ್ಟೋ ಬಿಜಾಯತೆ. ದೊಡ್ಡ ಶ್ರೀಮಂತರ ನೀವು ನೋಡ್ಬೋದು, ಶ್ರೀಮಂತರ ಮಕ್ಕಳು ನಾವು ಹೇಳುವಾಗ ಭಾಳ ಲಘುವಾಗಿ ಹೇಳ್ತೇವೆ, ಅವರಿಗೇನು ಅವನ ಅಪರತ್ತು ಅಷ್ಟು ದುಡ್ಡು ಉಂಟು. ಆದರೆ ಆ ಮಗನಾಗಿ ಹುಟ್ಟಿದ ಜನರನ್ನು ನೀವು ವಾಚ್ ಮಾಡಬೇಕು. ನಾನು ನೋಡಿದ್ದೇನೆ, ನಾನು ಭಾಳ ಹತ್ತಿರದಿಂದ ದೊಡ್ಡ ಶ್ರೀಮಂತರ ಕುಟುಂಬವನ್ನು ನಾನು ನೋಡಿದ್ದೇನೆ. ಅವರು ಹುಟ್ಟುತ್ತಲೇ ಅವರು ವಿಶೇಷವಾದಂಥ ಒಂದು ಮಾನಸಿಕವಾದ ಬೌದ್ಧಿಕವಾದ ಯೋಗ್ಯತೆಯನ್ನು ಇಟ್ಕೊಂಡೇ ಬರ್ತಾರೆ ಅವರು. ಆದ್ದರಿಂದಲೇ ಶ್ರೀಮತಾಂ ಗೇಹೆ ಯೋಗ ಭ್ರಷ್ಟೋ ಬಿಜಾಯತೆ. ಹಾಗೆ ಶುದ್ಧಾನಾಂ, ಶುದ್ಧಿ, ಆತ್ಮಶುದ್ಧಿ. ಬಹಳವಾದ ಬಡವ ಇರ್ಬೋದು, ಕಷ್ಟದಲ್ಲಿ ಇರ್ಬೋದು, ಆದರೆ ಅವನು ಕೆಲವೊಂದು ಮೌಲ್ಯಗಳಿಗಾಗಿ ಬದ್ಧನಾಗಿರ್ತಾನೆ, ಶುದ್ಧನಾಗಿರ್ತಾನೆ. ಅಂಥವರ ಮಗನಾಗಿ ಹುಟ್ಟುತ್ತಾನೆ ಅಂತೇಳಿ ಗೀತೆಯಲ್ಲಿ ಹೇಳ್ತಾ ಇರೋದು ನಾನು ಅದನ್ನು ಅನುಮೋದಿಸ್ತೇನೆ. ಅವರು ಒಂದು ವಿಷಯ ಹೇಳ್ತೇನೆ ಅವ್ರ ಹತ್ರ. ನಾನು 2 ಪುಸ್ತಕಗಳನ್ನು ಬರೆಸಿದ್ದೇನೆ. ಅದು ನನ್ನ ಹೆಮ್ಮೆಯ ನನ್ನ ಜೀವಿತದ ಒಂದು ಹೆಮ್ಮೆಯ ವಿಷಯವಾಗಿ ನಾನು ಹೇಳುವುದಿದ್ರೆ 2 ಪುಸ್ತಕಗಳನ್ನು ನಾನು ಅವರಿಂದ ನನ್ನ ಮನೆಯಲ್ಲಿ ಕೂರಿಸಿ ಬರೆಸಿದ್ದೆ. ಒಂದು 10-15 ದಿವಸ ಅವರು ನನ್ನ ಮನೆಯಲ್ಲಿದ್ದರು. ಒಂದು ಪುಸ್ತಕಕ್ಕೋಸ್ಕರ ಕಾರ್ಕಳದ ನನ್ನ ಬಾಡಿಗೆ ಮನೆಯಲ್ಲಿದ್ದೆ. ಅಲ್ಲಿ ಕೂರಿಸಿ ಅವರಿಗೆ ಮನೆಯನ್ನು ಬಿಟ್ಟು ನಾನು ಮತ್ತೆ ಮಣಿಪಾಲಕ್ಕೆ ಆಫೀಸಿಗೆ ಹೋಗೋದು, ಉದಯವಾಣಿಗೆ, ಮತ್ತು ರಾತ್ರಿ ಬರೋದು. ಅಷ್ಟೊತ್ತಿಗೆ ಅವರು ಬರೀತಿದ್ರು. ಅವರ ಬರವಣಿಗೆ ಬಗ್ಗೆ ಜೋಶಿಯವರು ಹೇಳಿದ್ರು ಒಂದು ಮಾತು, ಪೂರ್ಣಾಂಗವಾಗಿ ಬರೆದದ್ದು ಅವರೇ. ಇದನ್ನು ನಾನು ಎಲ್ಲಿಯೂ ಘಂಟಾಘೋಷವಾಗಿ ಹೇಳ್ತೇನೆ, ಹುಡುಕಿದರೆ ಅವರ ಹಸ್ತಪ್ರತಿ ನನ್ನ ಕೈ ಎದುರು ಇರ್ಬೋದು. ಈಗ
ಎಲ್ಲೋ ಒಂದು ಕಡೆಯಲ್ಲಿ ಹುಡುಕಿದರೆ ಸಿಗ್ಬೋದು. ಆದರೆ ನನ್ನ ಸಹಭಾಗ ಇರಲಿಲ್ಲ ಅಂತ ನಾನು ಹೇಳಿಲ್ಲ. ಮುಖ್ಯವಾಗಿ ಅಕ್ಷರಗಳನ್ನು ಡಿಸೈಫರ್ ಮಾಡಿದುಂಟಲ್ಲ, ಅದು ಬಹಳ ಮುಖ್ಯವಾದ ವಿಷಯ. ಅವರು ಬರಹಗಾರರಲ್ಲ, ಆದ್ದರಿಂದ ಅವರು ಬಾರಿಸುವುದು, ಆ ಬಾರಿಸಿದ್ದನ್ನು ನಾನು ವಿವರಿಸಿದ್ದು, ಈ ಒಂದು ಸಹಾಯ ನನ್ನಿಂದ ಆಗಿದೆ, ಇಲ್ಲ ಅಂತ ಹೇಳೋದಿಲ್ಲ. ಆದರೆ ಅದು ಬಿಟ್ಟರೆ ಇಡೀ ಆ ಕಾಲಮ್ನಲ್ಲಿ ಅವರು ಬರೆದುಂಟಲ್ಲ, ಅದು ಬಹಳ ದೊಡ್ಡ ಕೆಲಸ. ನೋಡಿ, ದಿತರಿಗಿತಾಂ ಭಾಳ ಸುಲಭದಲ್ಲಿ ಹೇಳಿ ಆಯಿತು ನಾವು. ಆದರೆ ಅದು ದೀತರಿ ಕಿಟತಕ ತರಿ ಕಿಟ ಕಿಟತಕ ಕಿಟತಕ ತರಿ ಕಿಟ ತಾಮ್ ಆಗಬೇಕಾದ್ರೆ ಧೀ ತರಿ ಕೀಟ ತಕ ಎಷ್ಟು ಸಾರಿ ಬರ್ತದೆ ಲೆಕ್ಕ ಮಾಡಿದರೆ ನೀವು? ಇಡೀ ಆಗ ನೀವು ಚೆಂಡೆ ಬಾರಿಸಿರಲ್ಲ ಅವರು, ಅದೆಲ್ಲವನ್ನೂ ಬರೆದಿಟ್ಟಿದ್ದಾರೆ ಅವರು. ಪ್ರತಿಯೊಂದು ಅಕ್ಷರವನ್ನು, ಅಂದರೆ ಅಕ್ಷರ ಕಾಲಕ್ಕೆ ಸರಿಯಾಗಿ ನಾನು ಅವ್ರಿಗೆ ಹೇಳಿದೆ ಹಾಗೆ. ಆವರೆಗೆ ತುಂಬ ಜನ ಮೊದಲಿಗಾರರು, ಮೊದಲೇ ಗುರುಗಳು ಪುಸ್ತಕಗಳನ್ನು ಬರೆದಿದ್ದಾರೆ, ಲೇಖನಗಳನ್ನು ಬರೆದಿದ್ದಾರೆ. ಆದರೆ ಅದು ಯಾವುದು ಅಕ್ಷರ ಕಾಲಕ್ಕೆ ಸರಿಯಾಗಿಲ್ಲ. ಅಂದರೆ ಅವರು ಅದನ್ನು ಶಾಸ್ತ್ರದ ರೀತಿಯಲ್ಲಿ ಗ್ರಹಿಸಿದ್ದಾರೆ ಅಂತ ನನಗೆ ಗೊತ್ತಾಯಿತು. ಅಂದರೆ ನನಗೆ ಅವರಿಗೆ ಮೊದಲನೇ ಗುರುತಾದದ್ದು ನಂದಾವರ ತಾಳಗೋಷ್ಠಿಯಲ್ಲಿ. ನಂದಾವರದ ತಾಳಗೋಷ್ಠಿ ಭಾಳ ಮುಖ್ಯವಾದ ಕೆಲಸ, ಯಕ್ಷಗಾನ ಪರಿಷತ್ತು ಮಾಡಿದ ಅದು ಅಮರವಾದ ಕೆಲಸ. ಅದು ಆ ಕೆಲಸದಲ್ಲಿ ನನಗೆ ಇಡೀ ಮೊದಲುಗಾರರ ಪೈಕಿ ನಾನಲ್ಲಿ ಪ್ರಬಂಧನ ಮಂಡನೆ ಮಾಡಿದ ನಾನೇ. ಅಲ್ಲಿ ಆ ತಾಳದ ಪ್ರಶ್ನೆಗಳು ಏನುಂಟು ಅನ್ನೋದನ್ನು, ತೆಂಕು ಬಡಗು ಇತ್ಯಾದಿಗಳನ್ನು ಮನಸ್ಸಲ್ಲಿ ಇಟ್ಟುಕೊಂಡು ರಚನೆ ಮಾಡಿದ್ದ ಒಂದು ಭಾಷಣ ಅದು. ಅದರಲ್ಲಿ ನಾನು ಬರಹದಲ್ಲಿ ಕೊಟ್ಟಿದ್ದೆ. ಅದರಲ್ಲಿ ತಾಳದಲ್ಲಿ ಪೆಟ್ಟು ಬರ್ತಲ್ಲ, ಈಗ ತೆಂಕಿನಲ್ಲಿ ಬಡಗಿಗೂ ದೊಡ್ಡ ವ್ಯತ್ಯಾಸ ಏನಂದರೆ ಅವರು ಹೀಗೆ ಮಾಡ್ಕೊಂಡು ಹೋಗ್ತಾ ಇರ್ತಾರೆ. ತೆಂಕಿನಲ್ಲಿ ತಾಮ್ ದಿದ್ದಿ ಕೊಡುವಾಗ ಆ ದೊಡ್ಡ ಪೆಟ್ಟು ಸಣ್ಣ ಪೆಟ್ಟು, ಆ ಸಣ್ಣ ಪೆಟ್ಟಿನ ಅರ್ಥ ಏನು, ದೊಡ್ಡ ಪೆಟ್ಟಿನ ಬೆಲೆ ಏನು? ಈ ಬೆಲೆಗಳನ್ನು ವೈಜ್ಞಾನಿಕವಾಗಿ ಹುಡುಕಿದಾಗ ಮಾತ್ರ ನಿಮಗೆ ದೊಡ್ಡ ಬುನಾದಿ ಸಿಗ್ತದೆ. ಅದನ್ನು ಅರ್ಥ ಮಾಡಿಕೊಂಡು ನಾನು ಅದನ್ನು ಅವ್ರಿಗೆ ಕೊಟ್ಟಾಗ ದೊಡ್ಡ ಪೆಟ್ಟು ಸಣ್ಣ ಪೆಟ್ಟುಗಳನ್ನು ಇದನ್ನು ಹಾಕಿಕೊಟ್ಟಿದ್ದೆ. ಅದನ್ನು ಅರ್ಥ ಮಾಡಿಕೊಂಡು ಅದರ ಆಧಾರದಲ್ಲಿ ಅವರು ಮೊದಲೇ ವಾದನ ಮತ್ತು ಚೆಂಡೆ ವಾದನ ಕ್ರಮವನ್ನು ಬರೆದರು. ಬಹಳ ಅಂದರೆ ಇಡೀ ತೆಂಕುತಿಟ್ಟಿಗೆ ಅವರು ಮಾಡಿದ ಬಹಳ ದೊಡ್ಡಂಥ ಉಪಕಾರ. ಅಂಥ ಕೆಲಸ ಮಾಡಿದಂಥ ವ್ಯಕ್ತಿಗೆ ನನ್ನಂಥವನ ಒಂದು ಸಹಯೋಗ ಸಿಕ್ಕಿದ್ದು ಅವರ ಭಾಗ್ಯ ಮತ್ತು ನಿಮ್ಮೆಲ್ಲರ ಭಾಗ್ಯ ಅಂತ ನಾನು ಭಾವಿಸ್ತೇನೆ. ತುಂಬ ಜನ ಅದಕ್ಕಿಂತ ಹೆಚ್ಚು ಪ್ರಸಿದ್ಧಿ, ಪ್ರಚಾರ, ಪ್ರಶಸ್ತಿಗಳನ್ನು ಪಡೆದಂಥ ಜನರು ಬೇರೆ ಇದ್ದಾರೆ. ಆದರೆ ಅವ್ರು ಯಾರಿಗೂ ಈ ಥರ ಅಕಾಡೆಮಿಷನ್ ಆಗಿ ಮಾಡುವಂಥ ಕೆಲಸ ಮಾಡಲಿಕ್ಕೆ ಆಗಲಿಲ್ಲ. ಇದು ಕುರುಪ್ ಅವರ ಬಹಳ ದೊಡ್ಡ ಗೈಮೆ ಅಂತ ನಾನು ಭಾವಿಸ್ತೇನೆ. ಇನ್ನು ಅವರು ಸ್ನೇಹಿತನಾಗಿ, ಅವರ ಸ್ನೇಹ ಏನು ನೋವು ಮಾಡೋದಿಲ್ಲ. ಅವರು ಬಹಳ ವಿನೀತವಾಗಿ, ಗುರುಭಕ್ತಿ ಅಂತ ಹೇಳಿದರೆ ಅದು ಗೋಪಾಲಕೃಷ್ಣ ಕುರುಪ್ಪನವರು ಅವರ ಒಂದು ಎಪಿಟಮಿಕ್. ಅದು ಏನು ಹೇಳಿ, ಒಂದು ಮೂರ್ತ ರೂಪ ಅದು ಗುರುಭಕ್ತಿ. ನೆಡ್ಲೆ ನರಸಿಂಹಭಟ್ರು ಮತ್ತು ರಾಮ್ ಭಟ್ರು, ಕುದುರೆಕೋಡ್ಲು ರಾಮ್ ಭಟ್ರು, ಇದು ಇಬ್ಬರು ತೆಂಕುತಿಟ್ಟನ ಬಹಳ ಪ್ರಧಾನವಾದ ಆಚಾರ್ಯ ಪುರುಷರು. ಇಬ್ಬರಿಗೂ ಇವರು ಶಿಷ್ಯರು. ಕುದುರೆಕೋಡ್ಲು ರಾಮ್ ಭಟ್ರಿಂದ ಮೊದಲೇ ಕಲಿತರು, ನೆಡ್ಲೆ ನರಸಿಂಹಭಟ್ರಿಂದ ಚೆಂಡೆ ಕಲಿತರು. ನಾನು ಅವ್ರ ಹತ್ರ ಕೇಳಿದೆ, ಈಗ ನೀವು ಇಬ್ಬರು ದೊಡ್ಡ ಮೊದಲುಗಾರರ ಶಿಷ್ಯರು, ಇವರಿಬ್ಬರು ಜೋಡಾಟದಲ್ಲಿ ಬಹಳ ದೊಡ್ಡ ಸ್ಪರ್ಧೆಗಳಿವರು. ನೆಡ್ಲೆಯವರು ಮತ್ತು ಕುದುರೆಕೋಡ್ಲು ಅಂದರೆ ಪ್ರಚಂಡ ಸ್ಪರ್ಧೆ. ಆ ಚೆಂಡೆ ಉಂಟಲ್ಲ, ಪೀಠಿಗೆ ಚೆಂಡೆ, ಇದರಲ್ಲಿ. ನಾನು ಅವ್ರ ಹತ್ರ ಕೇಳಿದೆ, ಗೋಪಾಲಕೃಷ್ಣ ಕುರುಪ್ ಅವ್ರ ಹತ್ರ, ನೀವು ಇಬ್ಬರಿಗೂ ಶಿಷ್ಯರು, ಆದರೆ ಅವರು ತುಂಬ ಸ್ಪರ್ಧೆ ಮಾಡಿದ್ದಾರೆ, ನೀವು ನಿಮ್ಮ ಸಮಕ್ಷದಲ್ಲಿ ಆಗಿರುವಂಥ ಸ್ಪರ್ಧೆ ಅದು, ಅದರಲ್ಲಿ ಯಾರು ಮೇಲೆ ಗಟ್ಟಿಗರು ಯಾರು ಅಂತ ಕೇಳಿದೆ ನಾನು. ತುಂಬ ಚಡಪಡಿಸಿದ್ರು ಅವರು ಉತ್ತರ ಕೊಡಲಿಕ್ಕೆ. ಅವ್ರು ಹೇಳಿದ್ರು, ಇಬ್ಬರು ನನಗೆ ಗುರುಗಳು, ಅವರಲ್ಲಿ ತರತಮ್ಮ ನಾನು ಹೇಗೆ ಹೇಳೋದು, ಹೇಳಬಾರ್ದು ನಾನು ಅಂತ ಹೇಳಿದರು. ಇದು ಒಬ್ಬ ಶಿಷ್ಯನಿಗೆ ಗುರುವಿನಲ್ಲಿ ಇರುವಂಥ ನಿಷ್ಠೆ ಎಷ್ಟು ದೊಡ್ಡದು ಅಂತ ಹೇಳ್ತದೆ. ನಾನು ಹೇಳಿದೆ, ನೋಡಿ, ನಾನು ಇಬ್ಬರದ್ದು ಕೇಳಿದ್ದೇನೆ, ಚೆಂಡು ಬಾರಿಸು ಕೇಳಿದೆ, ನಾನು ನೋಡಿದ್ದೇನೆ. ಆದರೆ ಆಗ ನಾನು ಸಣ್ಣವನಿದ್ದೆ, ನನಗಿದು ಸೂಕ್ಷ್ಮತೆ ಇರಲಿಲ್ಲ, ಗೊತ್ತಿರಲಿಲ್ಲ. ನೀವು ಆಗ ಅವರೊಟ್ಟಿಗೆ ಒಡನಾಡಿದವರು.
ಹಾಗಾಗಿ ನಾನು ತಿಳ್ಕೊಳ್ಳುವ ಅಂತ ಕೇಳಿದ್ದು ಅಂತ ಹೇಳಿದೆ. ಅದಕ್ಕೆ ಒಂದು ಉದಾಹರಣೆ ಕೊಟ್ಟರು ಅವರು. ಹಾಗಾದ್ರೆ ನಾನೊಂದು ಉದಾಹರಣೆ ಕೊಡ್ತೇನೆ. ಹೇಗೆಂದರೆ, ಕಾಡಿನಲ್ಲಿ ಒಂದು ಹುಲಿ ಮತ್ತೊಂದು ಕಾಡು ಹಂದಿ. ನಮಗೆ ಗೊತ್ತೇ ಇಲ್ಲ ಕಾಡು ಹಂದಿಯ ಹೋರಾಟದ ಬಗ್ಗೆ ನಮಗೆ ಕಥೆ ಇಲ್ಲ ಬಹುಶಃ, ಅಲ್ವಾ? ಕಥೆಗಳಿಲ್ಲ. ಅವ್ರು ಹೇಳಿದ್ರು, ಹುಲಿ ಮತ್ತು ಕಾಡು ಹಂದಿ ಎರಡು ಒಟ್ಟಾದರೆ ಅದು ಭಯಾನಕವಾದ ಯುದ್ಧ ಅದು ಅಂತ. ಅದು ಏನಾಗ್ತದೆ, ಹುಲಿ ಸಮತಟ್ಟಾದ ಪ್ರದೇಶದಲ್ಲಿ ಹುಲಿ ಉಂಟಲ್ಲ, ಅದರ ಅಬ್ಬರದ ಮುಂದೆ ಈ ಕಾಡು ಹಂದಿಗೆ ಏನು ಮಾಡಲಿಕ್ಕೆ ಬರೋದಿಲ್ಲ. ಅದು ಮೆಲ್ಲ 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 ಹಿಂದೆ ಹೋಗ್ತಂತೆ. ಹಿಂದೆ ಹೋಗಿ ಎಲ್ಲಿ ಅದಕ್ಕೊಂದು ದರೆ ಸಿಕ್ಕಿತು, ಅಂದರೆ ಹಿಂದಿನ ಹಿಂಗಾಲಿಗೆ ಅದಕ್ಕೆ ಆಧಾರ ಬೇಕು, ದರೆ ಸಿಕ್ಕಿತು, ಅಲ್ಲಿಗೆ ಮತ್ತೆ ಇದರ ಉಳಿಗಾಲವೇ ಇಲ್ಲ, ಹುಲಿಯ ಉಳಿಗಾಲ ಇಲ್ಲ ಅಂತ ಹೇಳ್ತಾರೆ. ಆ ರೀತಿಯಲ್ಲಿ ಅವರಿಬ್ಬರದ್ದು ಹೋರಾಟ ಅಂತ. ಆ ಒಂದು ರೂಪಕದಿಂದ ನಮಗೆ ಇಡೀ ನೆಡ್ಲೆ ನರಸಿಂಹ ಭಟ್ರು ಮತ್ತು ರಾಮ್ ಭಟ್ರ ಆ ಸ್ಪರ್ಧೆ ಯಾವ ಮಟ್ಟದಲ್ಲಿ ಇದ್ದಿರ್ಬೋದು ಅಂತ ನಮಗೆ ಗೊತ್ತಾಗ್ತದೆ. ಆಮೇಲೆ ಇನ್ನೊಂದು ಕಡೆ ಅವರು ನೆಡ್ಲೆಯವರ ಬಗ್ಗೆ ತುಂಬ ತುಂಬ ಗೌರವ. ಅವರ ಬಗ್ಗೆ ನೆನಪು ಮಾಡಿದಾಗ ಕಣ್ಣೀರು ಬರ್ತವೆ ಅವರಿಗೆ. ಇಂಥ ಒಂದು ಸಂದರ್ಭ ಇತ್ತಲ್ಲಿ ನಾನು ಹೇಳಿ, ಯಾಕೆ ನೀವು ಅಷ್ಟೊಂದು ನೀವು ಕಣ್ಣೀರು ಬರುವ ಹಾಗಿಲ್ಲ ಅಂತ ನೀವು ಕೆಲಸ ಮಾಡಲಿಲ್ವಾ? ಅಂದರೆ ಅವರು ಶಿಷ್ಯತ್ವ ಮಾಡಿದ್ದಾರೆ. ಶಿಷ್ಯತ್ವ ಅಂತ ಹೇಳಿದ್ರೆ ಮತ್ತೇನಲ್ಲ, ಅಂಥ ಬೇಕುಗಳೇನೂ ಇಲ್ಲ ನೆಡ್ಲೆಯವರಿಗೆ. ಆದರೆ ಅವರ ಬಟ್ಟೆ ಒಗೆದು ಅದು ಎಲ್ಲ ಮೇಳಗಳಲ್ಲಿ ಹಿಂದೆ ಇದ್ದ ಕ್ರಮ ಅದು. ಶಿಷ್ಯ ಗುರುವಿನ ಬಟ್ಟೆಯನ್ನು ಒಗೆದು ಕೊಡೋದು ಇತ್ಯಾದಿ ಎಲ್ಲ ಅದು ಮಾಡ್ತಾಯಿದ್ರು. ಒಂದು ದಿವಸ ಜೋಡಾಟದಲ್ಲಿ ಈ ಕುರುಪ ಅವರ ಮೊದಲೇ ಇಡೀ ಬಾರಿಸಿ ಏನಾದರೆ ಬೆರಳೆಲ್ಲ ಒಡೆದು ನೆತ್ತರ ಬಂತದ್ದು. ಯಾರಿಗೆ? ಗೋಪಾಲಕೃಷ್ಣ ಕುರುಪಗೆ. ಆ ದಿವಸ ಈ ಆಟ ಮುಗಿದು ಒಂದು ಹೊಳೆ ಬದಿಯಲ್ಲಿ ಅವರಿಗೆ ಸ್ನಾನ ಮಾಡಿ ಮತ್ತೆ ಮಲ್ಕೊಳ್ಳುವಂಥದ್ದು ಬಿಡಾರದಲ್ಲಿ. ಇವರಿಗೆ ನೀರು ತಾಗಲಿಕ್ಕಿಲ್ಲ, ಆ ನಮ್ಮನೆ ಗಾಯ ಆಗಿದೆ ಪೂರ. ಆಗ ನಾನು ಹೇಳಿದ್ರೆ ಬೇಸರ ಮಾಡಬಾರ್ದು ಯಾರು, ಯಾಕಂತ ಹೇಳಿದ್ರೆ ಅವ್ರು ಹೇಳಿದ್ದೇನೆ ಹೇಳ್ತಾ ಇದ್ದೇನೆ ನಾನು. ಒಬ್ಬ ಗುರು ಶಿಷ್ಯ ಹೇಗಿದ್ದರು ಅಂತ. ನೆಡ್ಲೆ ನರಸಿಂಹ ಭಟ್ರಂದರೆ ಆ ಭಾಗದಲ್ಲಿ ಹವ್ಯಕರ ಕುಲಗುರು ಅವರು, ಗುರಿಕಾರರಂತ ಹೆಸರು ಅವರಿಗೆ. ಗುರಿಕಾರ ನೆಡ್ಲೆ ನರಸಿಂಹ ಭಟ್ರು. ಅಂಥ ವ್ಯಕ್ತಿ ಈ ಶಿಷ್ಯನ ಆ ದಿವಸ ಈ ಶಿಷ್ಯನ ಬಟ್ಟೆಯನ್ನು ಒಗೆದು ಕೊಡ್ತಾರಂತೆ. ಯಾರು ಕೇಳ್ತಾರೆ ಅವರು. ಈ ರೀತಿಯ ಒಂದು ವಾತ್ಸಲ್ಯ, ಶಿಷ್ಯ ವಾತ್ಸಲ್ಯ ಎಷ್ಟು ಅಂತ ನೆಡ್ಲೆ ನರಸಿಂಹ ಭಟ್ರಲ್ಲಿ ನಾವು ತಿಳಿದ್ದೇವೆ. ಸಾರಿ. ಇಂಥ ಗುರು ಶಿಷ್ಯ ಸಂಬಂಧವನ್ನು ಭಾಳ ಮಂದಿಯಲ್ಲಿ ನಾವು ಕಾಣೋದಿಲ್ಲ. ನಾವು ಗುರು ಬಂದ ಎದುರಿನಲ್ಲಿ ನಮಸ್ಕಾರ ಮಾಡ್ತೇವೆ, ಎಲ್ಲ ಮಾಡ್ತೇವೆ, ಆದರೆ ಹಿಂದಿನಿಂದ ಚೂರಿ ಹಾಕುವಷ್ಟು ಹಾಕ್ತಾ ಇರ್ತೇವೆ. ಲೋಕದಲ್ಲಿರುವಂಥದ್ದು ಕಲಿಯುಗದ ಯುಗಧರ್ಮ ಸರಿಯಾಗಿ ನಡೀತಾ ಇರೋದು ಅಂಥದ್ದೇ. ನಾವು ನೋಡ್ತೇವಲ್ಲ, ನಮ್ಮಿಂದಲೇ ಪ್ರಯೋಜನ ಪಡೆದವರು ನಮ್ಮನ್ನೇ ಸಭೆಯಲ್ಲಿ ಡೆನಿಗ್ರೇಡ್ ಮಾಡೋದನ್ನು ನೋಡಿದರು. ಒಬ್ಬರು PhD ಪಡೆದವರ ಪ್ರಧಾನವಾದ ಒಂದು ಹೆಗ್ಗಳಿಕೆ, ಒಬ್ಬರಿಬ್ಬರ ಹೆಸರು ಬೇಡ, ಹೇಳೋದು ಬೇಡ, ಅದರಲ್ಲಿ ನಾನು ಇದ್ದೇನೆ. ನಮ್ಮನ್ನು ವಿದ್ವಾಂಸರ ಲಿಸ್ಟ್ನಲ್ಲಿ ನಾವು ಹೊರಗಿಟ್ಟೆ ನಾನು ಮಾಡಿದ್ದೇನೆ ನನ್ನ PhD ಅನ್ನೋದು ಹೆಗ್ಗಳಿಕೆ ಅವರಿಗೆ. ನನ್ನಿಂದ ಪದ್ಯವನ್ನು ಹಾಡಲಿಕ್ಕೆ ಕಲ್ತವನು ಗೊತ್ತಲ್ಲ. ಹಾಗಾಗಿ ಇದು ನಾನು ಯಾವುದಕ್ಕೆ ಯಾರನ್ನು ಡೆನಿಗ್ರೇಟ್ ಮಾಡಿ ಕೇಳಿದ್ರೆ ಅದು ಸರಿಯೇ. ಅದು ನಾವು ಕಲಿಯುಗದಲ್ಲಿದ್ದೇವಲ್ಲ, ಯುಗಧರ್ಮವನ್ನು ಮೀರಬಾರ್ದು, ನಮ್ಮನ್ನು ನಾಶ ಮಾಡ್ತಾರೆ. ಹಾಗಾಗಿ ಆ ಯುಗಧರ್ಮಕ್ಕೆ ಸರಿಯಾಗಿ ಉಂಟು. ಆದರೆ ಅದಕ್ಕೆ ಎಕ್ಸೆಪ್ಷನಲ್ ಆಗಿ ಇಂಥ ಗುರು ಶಿಷ್ಯ ಸಂಬಂಧವನ್ನು ಕೂಡ ನಾವು ಕಾಣ್ತೇವೆ. ಅವರ ಬಗ್ಗೆ ತುಂಬ ಹೇಳ್ಬೋದು, ಎಷ್ಟು ಹೇಳ್ತಾ ಹೋದರೂ ಅವರೇನು ವಾಪಸ್ ಬರುವುದಿಲ್ಲ. ಅವರಿಗೆ ಈ ಮಾತು ಕೇಳ್ತೋ ಇಲ್ಲೋ ಅನ್ನೋದು ನಮ್ಗೆ ಗೊತ್ತಿಲ್ಲ. ಆದರೆ ಅವರ ಹೆಸರಿನಲ್ಲಿ ನಾವೆಲ್ಲ ಅವರಿಂದ ಪ್ರಯೋಜನ ಪಡೆದಂತಹ ಒಂದು ಯಕ್ಷಗಾನ ಪರಿವಾರ ಇಲ್ಲಿ ಸೇರಿದ್ದೇವಲ್ಲ, ಈ ಸೇರೋದಕ್ಕೆ ಈ ವಿಶ್ವವಿದ್ಯಾಲಯ ಈ ಕೇಂದ್ರವನ್ನು ಸ್ಥಾಪನೆ ಮಾಡಿ ಸಾರ್ಥಕ ಆಯಿತು. ಮಾಡಿದೆಲ್ಲ ಅದು ಬಹಳ ದೊಡ್ಡ ವಿಷಯ. ಅವರಿಗೆ
ಸದ್ಗತಿ ಆಗಲೇ ಆಗಿದೆ. ಯಾಕೆಂದರೆ ನಾವೆಲ್ಲ ಬರೆದಿದ್ದೇವೆ ಅವರ ಬಗ್ಗೆ, ಅವರ ಮಾತು ಇನ್ನೂ ನಡೀತಾ ಇದೆ. ಈಗ ಅವರು ಪದ್ಯ ಹೇಳಿದರು, ಅವರ ಶಿಷ್ಯ ಅಂತ ಕಾಣ್ತಾ ಅಲ್ಲ, ತಾಮಣ್ಕರ್ ಸರಿ. ನನಗೆ ಕೇಳುವಾಗ ಕುರುಪ್ ಅವರೇ ಹಾಡ್ತಾ ಇದ್ದ ಹಾಗೆ ಕೇಳಿತು, ಆಯಿತಾ. ಅದರಲ್ಲಿ ತೈತತಕತ ನಡೆಯಿಲ್ಲ. ಅಷ್ಟತಾಳ ನಡೆಯುವಾಗ ಅಷ್ಟತಾಳವೇ ನಡಿಬೇಕು, ತೈತತಕತ ಬರಬಾರ್ದು. ಅದು ಹೇಗೆ ಬಂತು ನನಗೆ ಗೊತ್ತಿಲ್ಲ, ಅವ್ರು ಹೇಳಿದಾರೆ ಹಾಗೆ. ಯಾಕೆಂದರೆ ಅಷ್ಟತಾಳೆ ನೋಡಿ ಅಷ್ಟತಾಳವೇ. ನಮ್ಮಲ್ಲಿ ಕೆಲವು ದೋಷಗಳಿದ್ದವು, ನಾನು ಚರ್ಚೆ ಮಾಡಿ ಅಂತ ಹೇಳಿದಲ್ಲ, ಮದ್ದಳೆಯಲ್ಲಿ ಕೆಲವು ದೋಷಗಳು ಆ ಕಾಲದಲ್ಲಿದ್ದವು. ಅದನ್ನು ನಾನು ಅವ್ರ ಹತ್ರ ಚರ್ಚೆ ಮಾಡಿದೆ. ನೋಡಿ, ಹೀಗೆ ಒಂದು ವಿಷಯ ಉಂಟು. ಅಷ್ಟತಾಳದಲ್ಲಿ ಒಂದು ಸಣ್ಣ ಪೆಟ್ಟು ಮತ್ತೊಂದು ದೊಡ್ಡ ಪೆಟ್ಟು, 14 ಅಕ್ಷರ ಅಂತ ಹೇಳ್ತಾರೆ. 14 ಅಕ್ಷರ, ಒಂದು 8 ಅಕ್ಷರ, ಒಂದು 6 ಅಕ್ಷರ, ಹೀಗೆ 14 ಅಂತೇಳಿ ಹೀಗೆಲ್ಲ ಹೇಳ್ತಾಯಿದ್ರು. ಅಂದರೆ ಗೊತ್ತಿಲ್ಲ ಅವರಿಗೆ ಏನು ಅಂತ. ಅದನ್ನು ಸ್ಪಷ್ಟವಾಗಿ ಎನಲೈಸ್ ಮಾಡಲಿಕ್ಕೆ ಸಾಧ್ಯ ಆದದ್ದು ಗೋಪಾಲಕೃಷ್ಣ ಕುರುಪರು. ಕೃಷ್ಣನ್ ನಿಮ್ಗೆ ಗೊತ್ತಿರುವ TR ಕೃಷ್ಣನ್ ಅಂತ ಕಾಣೋದಲ್ಲ, TR ಕೃಷ್ಣನ್ ಅವರು ಶಾಸ್ತ್ರೀಯ ಮೊದಲಿಗಾರ, ಶಾಸ್ತ್ರೀಯ ಸಂಗೀತದ್ದು. ಅವರಲ್ಲಿ ಶಿಷ್ಯತ್ವವನ್ನು ಮಾಡಿ ಅದನ್ನು ಕಲ್ತಿದ್ದಾರೆ ಅವರು. ಹೇಗೆ ಬೇರೊಂದು ಡಿಸಿಪ್ಲಿನ್ ನಮಗೆ ಸಿಕ್ಕಿದರೆ ನಮಗೆ ಯಕ್ಷಗಾನಕ್ಕೆ ಪ್ರಯೋಜನ ಆಗ್ತದೆ ಅನ್ನೋದಕ್ಕೆ ಅದೊಂದು ನಿದರ್ಶನ. ಇವರೆಲ್ಲ ಯಕ್ಷಗಾನ ದಕ್ಷಿಣಾದ ತುಂಡುಗಳನ್ನು ಸೇರಿಸಿಕೊಂಡು ಬದಲಾವಣೆ ಮಾಡಿದ್ದಾರೆ. ಅವರು ಅದಲ್ಲ, ಅದರ ಶಿಸ್ತಿನಲ್ಲಿ ಯಕ್ಷಗಾನವನ್ನೇ ಅನಲೈಸ್ ಮಾಡಿದ್ದಾರೆ. ಆ ರೀತಿಯ ನೇರ್ಪೋಳಿಕೆಯನ್ನು ಅವರು ಮಾಡಿದ್ದಾರೆ. ಅವರು ಇನ್ನೂ ಕೂಡ ನಮ್ಮಲ್ಲಿ ಬರಲಿ ಅಂತ ನಾನು, ಇನ್ನೊಂದು ಪುನರ್ಜನ್ಮ ಉಂಟು ಅಂತೇಳಿ ಆದರೆ ಅವರು ತೆಂಕುತಿಟ್ಟಿನಲ್ಲೇ ದೊಡ್ಡ ಭಾಗವತರೋ ಮೊದಲಿಗಾರರೋ ಆಗಿ ಹುಟ್ಟಿ ಬರಲಿ, ನಮಗೆ ಸಹಾಯ ಆಗಲಿ ಅಂತ ಹೇಳಿಕೊಂಡು ಈ ಅವಕಾಶ ಕೊಟ್ಟದಕ್ಕೋಸ್ಕರ ಅವರ ಮಗ ಸುಬ್ರಹ್ಮಣ್ಯ ಮತ್ತೆಲ್ಲ ಪರಿವಾರ ಇವೆಲ್ಲರೂ ನೋಡಲಿಕ್ಕೆ ಸಾಧ್ಯ ಆಯ್ತು. ನಾನು ನಿಜವಾಗಿ ಕುರುಪರ ಪರಿವಾರವನ್ನು ನೋಡಲಿಲ್ಲ. ಅವರು ಮನೆಗೆ 1-2 ಸಾರಿ ಹೋಗಿದ್ದೇನೆ. ನನ್ನ ಥೀಸಿಸ್ ಬೇಕಾಗಿ ನಾನು 1-2 ಸಾರಿ ಅವ್ರ ಮನೆಗೆ ಹೋಗಿದ್ದೇನೆ. ಅದು ಬಿಟ್ಟರೆ ಈ ಎಲ್ಲ ಪರಿವಾರದವರು ನಾನು ನೋಡಿದ ಇವತ್ತೇ. ಅವರೆಲ್ಲರೂ ಇಲ್ಲಿ ಬಂದದ್ದು ಭಾಳ ಸಂತೋಷ ಆಯಿತು. ಯೂನಿವರ್ಸಿಟಿಗೂ ಅದೊಂದು ಹೆಮ್ಮೆಯ ಪ್ರಾಪ್ತಿ ಅಂತ ಭಾವಿಸ್ತೇನೆ. ಚಿನ್ನಪ್ಪ ಗೌಡರು ಭಾಳ ಇದನ್ನು ಕಟ್ಟುವುದಕ್ಕೆ ದೊಡ್ಡ ನೇತೃತ್ವವನ್ನು ನೀಡಿದವರು. ಇದು ಯಾರಿಗೂ ದೇವರದಿಂದ ಅರ್ಥ ಆಗಲಿಲ್ಲ. ಇಲ್ಲಿ ಭಾಷಣ ಮಾಡಿದ್ದು ನನಗೆ ಕೇಳಲಿಲ್ಲ, ಎಲ್ಲ ಕೇಳಲಿಲ್ಲ. ಇನ್ನಾದರೂ ಇದೊಂದು ಕೇಳುವ ಹಾಗೆ ಆಗಲಿ ಅಂತ ಪ್ರಾರ್ಥನೆ ಮಾಡಿ ಈ ಮಾತು ಮುಗಿಸ್ತೇನೆ. ಎಲ್ಲರಿಗೂ ನಮಸ್ಕಾರ. ಧನ್ಯವಾದಗಳು ಸರ್. ಈಗ ಸುಳ್ಯ ನೆಹರು ಸ್ಮಾರಕ ಕಾಲೇಜಿನ ನಿವೃತ್ತ ಪ್ರಾಂಶುಪಾಲರು, ಕನ್ನಡದ ಸೃಜನಶೀಲ ಬರಹಗಾರರು ಹಾಗೂ ಅರ್ಥಶಾಸ್ತ್ರ ಕೃತಿಗಳನ್ನು ನಾಡಿಗೆ ಕನ್ನಡದಲ್ಲಿ ಪರಿಚಯಿಸಿದಂತಹ ಡಾಕ್ಟರ್ ಪ್ರಭಾಕರ ಶಿಶಿಲ ಅವರು ನುಡಿನಮನ ಸಲ್ಲಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ. ಸಲ್ಲಿಸಲಿಕ್ಕೆ ಪ್ರಯತ್ನ ಪಡ್ತೇನೆ. ಗೋಪಾಲಕೃಷ್ಣ ಕುರುಪರು ನನ್ನ ಮಾವ, ನನ್ನ ಸೋದರ ಮಾವ ಅಂತ ಹೇಳಿದರೆ ಅವರ ಅಕ್ಕನ ಮಗ ನಾನು. ನನಗೆ 2ನೇ ಕ್ಲಾಸಿನಲ್ಲಿರುವಾಗ ಚೆಂಡೆಗೆ ಜಾಗಟೆ ಹಿಡಿಯೋದು ಹೇಗೆ ಅಂತ ಹೇಳಿಕೊಟ್ಟಿದ್ದಾರೆ 2ನೇ ಕ್ಲಾಸಲ್ಲಿರುವಾಗ. ಆ ಸಂದರ್ಭದಲ್ಲಿ ನಾನು ಅವರ ಮನೆಯಲ್ಲೇ ಬೆಳೆದವ, ಅದು ಅನಿವಾರ್ಯವಾದಂಥ ಪರಿಸ್ಥಿತಿ ಆಗಿತ್ತು. ಅಂಥ ಸಂದರ್ಭದಲ್ಲಿ ನನಗೆ ಪಂಚವಟಿ ವಾಲಿಸುಗ್ರೀವರ ಕಾಳಗ, ದಕ್ಷಾಧುರ ಗಿರಿಜಾ ಕಲ್ಯಾಣ ಪಾಠಗಳನ್ನು ಹೇಳಿಕೊಟ್ಟಿದ್ದಾರೆ. ಆದ್ದರಿಂದ ನಾನು ಏನಾದರೂ ಯಕ್ಷಗಾನ ಕಲಾವಿದನಾಗಿ ರೂಪುಗೊಂಡಿದ್ದರೆ ಅದು ಗೋಪಾಲಕೃಷ್ಣ ಕುರುಪರ ಕೃಪೆಯಿಂದ. ಗೋಪಾಲಕೃಷ್ಣ ಕುರುಪ ಅವರಿಗೆ 3 ಸಂಖ್ಯೆ ಬಹಳ ಪ್ರಾಮುಖ್ಯವಂತೇಳಿ ನಾನು ಅಂದುಕೊಂಡಿದ್ದೇನೆ. ಅವರಿಗೆ ಪ್ರಧಾನ ಗುರುಗಳವರ ತಂದೆಯವರು ಚಂದುಕುರುಪರು, ಆದರೆ 3 ಗುರುಗಳನ್ನು ಅವರು ಆಯ್ಕೆ ಮಾಡಿದರು. ಒಂದು ನ್ಯಾರಂಬಾಡಿ ಸುಬ್ಬಯ್ಯ ಶೆಟ್ಟಿ, ಇನ್ನೊಂದು ಕುದುರೆಕೋಟು ರಾಮಭಟ್ರು, ಮತ್ತೊಂದು ನಡ್ಡೆ ನರಸಿಂಹ ಭಟ್ರು. ಆಮೇಲೆ ಅವರು ಯಕ್ಷಗಾನದಲ್ಲಿ 3 ಪುಸ್ತಕಗಳನ್ನು ಬರೆದಿದ್ದಾರೆ. ತೆಂಕುತಿಟ್ಟು ಪೂರ್ವರಂಗ, ಯಕ್ಷಗಾನ ಮದ್ದಳೆವಾದನ ಕ್ರಮ, ಯಕ್ಷಗಾನ ಚಂಡೆವಾದನ ಕ್ರಮ ಅಂತಲ್ಲಿ 3 ಪುಸ್ತಕ ಬರೆದಿದ್ದಾರೆ. ಅವರಿಗೆ 3 ಮಕ್ಕಳು, ಸುಬ್ರಹ್ಮಣ್ಯ, ಅನಿತಾ ಮತ್ತು ಜಯಂತಿ. ಅವರಿಗೆ 3 ಅಳಿಯಂದಿರು, ಒಬ್ಬ ಸೋದರ ಅಳಿಯ ನಾನು, ಮತ್ತೊಬ್ಬ ಸುರೇಂದ್ರ, ಮತ್ತೊಬ್ಬ ವಿಜಯನ್ ಅಂತೇಳಿ.
ಹೀಗೆ ಈ 3 ಸಂಖ್ಯೆ ಬಹಳ ಪ್ರಧಾನವಾದದ್ದು ಅಂತೇಳಿ ನಾನು ಅಂದುಕೊಳ್ತೇನೆ ಅವರ ಜೀವನದಲ್ಲಿ. ಅವರು ನನಗೆ ಕುಮಾರ ವಿಜಯದ ಹಾಡುಗಳನ್ನು ಹೇಳಿಕೊಟ್ಟಿದ್ದರು ಸಣ್ಣದಿರುವಾಗ. ಅದನ್ನು ಮತ್ತೆ ಶಿವರಾಮ ಮಾವ ತಿದ್ದಿ ಭಾಳ ಚೆನ್ನಾಗಿ ಅದನ್ನು ಹೇಳಿಕೊಟ್ರು ನನಗೆ. ಕುಮಾರ ವಿಜಯವನ್ನು ಹೇಳಿದ ನಂತರ ಒಂದು ಮಾತು ಹೇಳಿಕೊಟ್ರು, ಕುಮಾರ ವಿಜಯವನ್ನು ಹೇಳಬಲ್ಲ ಭಾಗವತ ಇದ್ದರೆ ಯಾವ ಪ್ರಸಂಗವನ್ನಾದರೂ ಹೇಳಬಹುದು ಅಂತೇಳಿ. ಅದು ನನಗೆ ಹೌದು ಅಂತ ಕಂಡದ್ದು ಸುಳ್ಯ ಉಜಿರೆ ಕಾಲೇಜಲ್ಲಿ ನಾನು ಕುಮಾರ ವಿಜಯದ ಭಾಗವತನಾಗಿ ಕೆಲಸ ಮಾಡಿದಾಗ ನಮ್ಮ ತಂಡಕ್ಕೆ ಪ್ರಥಮ ಬಹುಮಾನವು ಕೂಡ ಬಂದಿತ್ತು. ಒಂದು ಸಲ ನಾನು ಇದೇ ಮೊದಲೇ ವಾದನ ಕ್ರಮವನ್ನು ಅನುಷ್ಠಾನಕ್ಕೆ ತರುತ್ತಿರುವಾಗ ಒಂದು ಸಲ ಅವರು 2ನೇ ಹೆಜ್ಜೆಯ ಬಗ್ಗೆ ನನ್ನಲ್ಲಿ ಕೇಳಿದರು. 2ನೇ ಹೆಜ್ಜೆಯನ್ನು ತೋರಿಸು ಅಂತ ಹೇಳಿದರು. ನಾನು ತತ್ವಂಗ ದಿಕ್ಕು ತಕ್ಕ ತೈ ತೆರೆಗಿಡಕ್ಕೆ ತತ್ವಂಗ ದಿಕ್ಕು ತಕ್ಕ ತೈ ಅಂತೇಳಿ ಕುಣಿದೆ. ಅದು ಸರಿಯಲ್ಲ ಮಾರಾಯ, ಅದು ಸರಿ ಅಂತೇಳಿ ಹೇಳಿದರು. ಆದರೆ ನೀನು ಬೇರೆ ಕ್ರಮದಲ್ಲಿ ಕುಣಿತಿ ಅಂತ ಕೇಳಿದರು. ನಾನು ತತ್ವಂಗ ದಿಕ್ಕು ತಕ್ಕ ತೈಕು ತೈಕು ತೆರೆಗಿಡ ತತ್ವಂಗ ದಿಕ್ಕು ತಾದೆ ಅಂತೇಳಿ ಬಡಗುತಿಟ್ಟು ಕುಣಿದು ತೋರಿಸಿದೆ. ಅದನ್ನು ಕುಣಿದು ತೋರಿಸಿದಾಗ ಅವರು ಹೇಳಿದರು, ತೆಂಕುತಿಟ್ಟು ಅನ್ನೋದು ಒಂದು ಸ್ವತಂತ್ರವಾದಂತಹ ಶಾಖೆ, ಬಡಗುತಿಟ್ಟನ್ನು ಅದಕ್ಕೆ ಮಿಶ್ರಣ ಮಾಡಬೇಕಾದ ಅಗತ್ಯ ಇಲ್ಲವೇ ಇಲ್ಲ ಅಂತ ಹೇಳಿದರು. ಹಾಗೆಯೇ ಚಾಲು ಕುಣಿತ, ಕುಂಚಟ ಕುಣಿತ ಅದನ್ನು ತೆಂಕುತಿಟ್ಟಿನಲ್ಲಿ ಅವರು ಪ್ರದರ್ಶನ ಮಾಡೋದನ್ನು ವಿರೋಧಿಸ್ತಾ ಇದ್ದರು. ಆಮೇಲೆ ಅವರು ಚಂಡಮಂಡಲಗಳ ನಡುವೆ ಅಂತೇಳಿ ಅವರ ಜೀವನ ಚರಿತ್ರೆಯನ್ನು ಬೇರೆಯವರ ಮೂಲಕ ಬರೆಸಿದರು. ಸ್ವಲ್ಪ ಸ್ವರದಲ್ಲಿ ಏರಿಳಿತ ಇದೆ, ಅದು ಕ್ಯಾಲ್ಸಿಯಂ ಮತ್ತು ಸೋಡಿಯಂ ಕೊರತೆಯಿಂದ ಅನ್ನೋದನ್ನು ನಿಮ್ಮ ಗಮನಕ್ಕೆ ತರ್ತಾ ಇದ್ದೇನೆ. ಸಭಾಕಂಪನ ಅಂತ ದಯವಿಟ್ಟು ತಿಳ್ಕೊಳ್ಬೇಡಿ, ಸಭಾಕಂಪನ ಇಲ್ಲ. ಯಾಕಂದರೆ ನಾನು 37 ವರ್ಷ ಅಧ್ಯಾಪಕನಾಗಿ ಕೆಲಸ ಮಾಡಿದವ. ಈ ಪುಸ್ತಕವನ್ನು ಬೇರೆಯವರಿಂದ ಬರೆಸಿದ್ದು ಒಂದು ಸಮಸ್ಯೆ ಆಯಿತು. ಯಾಕಂದರೆ ಅವರಿಗೆ ಯಕ್ಷಗಾನ ಅಂದರೆ ಏನಂತ ಗೊತ್ತಿರಲಿಲ್ಲ, ಯಕ್ಷಗಾನ ಏನಂತ ಗೊತ್ತಿರಲಿಲ್ಲ. ಹಾಗಾಗಿ ಯಕ್ಷಗಾನೀಯವಾದಂತಹ ಅನೇಕ ಸಮಸ್ಯೆಗಳನ್ನು ಇಲ್ಲಿ ವಿವರಿಸಲಿಕ್ಕೆ ಸಾಧ್ಯ ಆಗಲಿಲ್ಲ. ಜೊತೆಗೆ ಅವರಿಗೆ ಕೆಲವು ಆಗದ ವಿಷಯಗಳನ್ನು ಕೂಡ ತೆಗೆದು ಹಾಕಿದರು. ಅದನ್ನೆಲ್ಲವನ್ನು ಕೂಡ ಸರಿಪಡಿಸಿದರೆ ಬಹಳ ಒಳ್ಳೆಯ ಒಂದು ಪುಸ್ತಕ ಆಗುತ್ತಿತ್ತು ಅಂತ ನನ್ನ ಅನಿಸಿಕೆ. ಅಂಥ ಪುಸ್ತಕವನ್ನು ನನ್ನ ಮೂಲಕ ಬರೆಸ್ತಿದ್ರೆ ನನ್ನ ಜನ್ಮವೂ ಸಾರ್ಥಕ ಆಗ್ತಿತ್ತು ಅಂತೇಳಿ ನಾನು ಅಂದುಕೊಳ್ತೇನೆ. ಈಗ ಅವರು ಬರೆದಂಥ ಪುಸ್ತಕ ಪರಿಪೂರ್ಣವಾಗಿಲ್ಲ. ಅದನ್ನು ಸರಿಪಡಿಸಲಿಕ್ಕೆ ಬೇಕಾಗಿ ಇನ್ನೊಂದು ಪುಸ್ತಕವನ್ನು ತರಬೇಕಾದಂಥ ಅಗತ್ಯ ಇದೆ. ಆ ಪುಸ್ತಕದ ಜವಾಬ್ದಾರಿಯನ್ನು ಪ್ರಕಾಶ್ ಚಂದ್ರ ಶಿಶಿಲ ಮತ್ತು ಜಿತು ನಿಡ್ಲೆಯರು ವಹಿಸಿಕೊಳ್ಬೇಕು. ಅದಕ್ಕೆ ಬೇಕಾದಂಥ ಫೈನಾನ್ಸನ್ನು ಸುಬ್ರಹ್ಮಣ್ಯ ಒದಗಿಸಿಕೊಡ್ಬೇಕು ಅಂತೇಳಿ ನಾನು ಕೇಳಿಕೊಳ್ತೇನೆ. ಆಮೇಲೆ ಈ ಕೇಂದ್ರ ಇದೆಯಲ್ಲ, ಈ ಕೇಂದ್ರ ಕುರುಪರ ಪೂರ್ವರಂಗ ಪ್ರಾಥಮಿಕ ಪಾಠಗಳು ಅಂತೇಳಿ ಒಂದು ಪುಸ್ತಕ ಉಂಟು. ಆ ಪುಸ್ತಕ ಈಗ ಲಭ್ಯ ಇಲ್ಲ. ಆ ಪುಸ್ತಕದ ಪ್ರತಿಯನ್ನು ಲಭ್ಯ ಮಾಡುವ ಹಾಗೆ ಮಾಡಬೇಕು. ಅದರ ಪ್ರಕಟಣೆಯನ್ನು ಧನಂಜಯ ಕುಂಬಳೆ ಅವರು ಎತ್ತಿಕೊಳ್ಬೇಕು ಅಂತೇಳಿ ನಾನು ವಿನಂತಿ ಮಾಡ್ತೇನೆ. ಅದಕ್ಕೆ ಬೇಕಾದರೆ ನಾನು ದಯಾನಂದ ಪೈಗಳ ಹತ್ರ, ಸತೀಶ್ ಪೈಗಳ ಹತ್ರ ಮಾತಾಡಲಿಕ್ಕೆ ಸಿದ್ಧನಿದ್ದೇನೆ. ಇನ್ನು ಒಂದು ವಿಷಯ ಹೇಳಿ ವಿಷಯವನ್ನು ನಿಲ್ಲಿಸ್ತೇನೆ. ನಾನು ಭಾರತೀಯ ರೋಟರಿ ಸಾಂಸ್ಕೃತಿಕ ರಾಯಭಾರಿಯಾಗಿ ಫ್ರಾನ್ಸಿಗೆ ಹೋದವ. ಅಲ್ಲಿ ಒಂದು 15-20 ಮನೆಗಳಲ್ಲಿ ಉಳ್ಕೊಂಡಿದ್ದೆ. ಆ ಉಳ್ಕೊಂಡಿದ್ದ ಸಂದರ್ಭದಲ್ಲೆಲ್ಲ ಅವರು ನಿನ್ನ ದೇಶದ ಸಂಸ್ಕೃತಿಯನ್ನು ತೋರಿಸು ಅಂತ ಹೇಳ್ತಿದ್ರು. ಸಂಸ್ಕೃತಿಯನ್ನು ತೋರಿಸುವುದಂದ್ರೇನು? ಸಂಸ್ಕೃತಿಯನ್ನು ಹೇಳು ಅಂತ ಹೇಳಿದರೆ ಎಷ್ಟು ಬೇಕಾದರೂ ಮಾತಾಡಬಹುದು. ತೋರಿಸು ಅಂದರೆ ತೋರಿಸುವುದೇನು? ನಾನು ಯೋಗಾಸನ ತೋರಿಸಿದೆ. ನಾನು ಕುರುಪರ ಮತ್ತು ಬಲಿಪರ ಸಿಡಿಗಳನ್ನು ಕೊಂಡೋಗಿದ್ದೆ. ಅವುಗಳನ್ನು ಹಾಕಿ ಕುಣಿದು ತೋರಿಸಿದೆ. ಯಕ್ಷಗಾನದ ಫೋಟೋವನ್ನು ಹಿಡಿದು ತೋರಿಸಿದೆ. ಆಗ ಅವರಿಗೆಲ್ಲ ಭಾಳ ಆಶ್ಚರ್ಯ ಆಯಿತು. ಇದು ಎಂಥದ್ದು ಮಾರಾಯ, ಯಕ್ಷಗಾನ ಅಂದರೆ ಎಂಥದ್ದು ಅಂತ ಕೇಳಿದರು. ನಾನು ಹೇಳಿದೆ, ಯಕ್ಷಗಾನ ಅಂದರೆ ಪದ ಮತ್ತು ಅರ್ಥ ಎರಡೂ ಇರತಕ್ಕಂತಹ ಒಂದು ಸಾಮೂಹಿಕ ನೃತ್ಯ ನಮೂನೆಯ ಒಂದು ಜಾನಪದ ಕಲಾರಂಗ ಅಂತೇಳಿ ಹೇಳಿದೆ. ಅದು ಜಾನಪದ ರಂಗ ಹೌದಲ್ವ ಅಂತೇಳಿ ಡಿಬೇಟ್ ಇದೆ. ಅದು ಮಾರ್ಗದ ಸ್ವರೂಪವನ್ನು ಈಗಾಗಲೇ ಅನುಷ್ಠಾನಕ್ಕೆ ತಂದಾಗಿದೆ. ಆದರೂ ಕೂಡ ಅವ್ರ ಹತ್ರ ಹೇಳುವಾಗ ಜಾನಪದ ಅಂತಲೇ ಹೇಳಿಬಿಟ್ಟೆ. ಆಗ ಅವರು ಹೇಳಿದರು, ಈ ವೇಷಧಾರಿ ಯಾರು? ಈ ವೇಷಧಾರಿ ನಾನೇ ಅಂತ ಹೇಳಿದೆ. ಓ ಲಲಾ, ಇಷ್ಟೊಂದು ಪ್ರಬುದ್ಧವಾದ ವೇಷ ಹಾಕ್ತೀಯ ನೀನು, ಇದು ನಿಮ್ಮ ರಾಜ್ಯ ಕಲೆಯ ಅಂತೇಳಿ ಕೇಳಿದರು. ನನಗೆ ಭಾಳ ವಿಷಾದ ಆಯಿತು. ಯಕ್ಷಗಾನ ರಾಜ್ಯ ಕಲೆ ಆಗಲೇ ಇಲ್ಲ. ರಾಷ್ಟ್ರಕಲೆ ಆಗುವ ದಿವಸ ಯಾವಾಗ ಬರ್ತದೆ ಅಂತೇಳಿ ಗೊತ್ತಿಲ್ಲ. ಈ ನಿಟ್ಟಿನಲ್ಲಿ ನಾನು ಸ್ವಲ್ಪ ಪ್ರಯತ್ನ ಮಾಡಿದೆ. ನಮ್ಮ ಚೀಫ್ ಮಿನಿಸ್ಟರ್ ಸಿದ್ದರಾಮಯ್ಯನವರಿಗೆ ಒಂದು ಲೆಟರ್ ಬರೆದೆ. ಯಕ್ಷಗಾನದ ಸರ್ವ ಗುಣಗಳನ್ನು ಉಲ್ಲೇಖಿಸಿ ನೀವು ದಯವಿಟ್ಟು ಇದನ್ನು ರಾಜ್ಯ ಕಲೆಯನ್ನಾಗಿ ಮಾಡಬೇಕು ಅಂತೇಳಿ ಹೇಳಿದೆ. ಅವರು ನನ್ನ ಲೆಟರನ್ನು ಸಾಂಸ್ಕೃತಿಕ ಕಾರ್ಯದರ್ಶಿಗೆ ಕಳುಹಿಸಿ ಇವರಿಂದ ಉತ್ತರವನ್ನು ಪಡೆಯಿ ಅಂತೇಳಿ ಶರ ಹಾಕಿದರು. ಸಾಂಸ್ಕೃತಿಕ ಕಾರ್ಯದರ್ಶಿ ಬಹಳ IAS ಆಫೀಸರ್ ಆಗಿರಬೇಕು. IAS ಆಫೀಸರ್ ಅದನ್ನು ಗಣನೆಗೆ ತೆಗೆದುಕೊಳ್ಳಲೇ ಇಲ್ಲ. ಅದು ಮೂಲೆ ಪಾಲಾಯಿತು. ಮೊನ್ನೆ UT ಖಾದರ್ ಅವರಿಗೊಂದು ಅರ್ಜಿ ನಮೂನೆಯನ್ನು ಕಳಿಸಿದ್ದೆ. ನಮ್ಮ ಶಿವರಾಜ ಸಂಗಡಗಿ ಸಾಂಸ್ಕೃತಿಕ ಮಂತ್ರಿಯವರಿಗೆ ಅರ್ಜಿ ನಮೂನೆ ಕಳಿಸಿದೆ. ಆಮೇಲೆ ನಮ್ಮ
ದಿನೇಶ ಗುಂಡೂರಾವ್ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು, ಅವರಿಗೆ ಒಂದು ಅರ್ಜಿಯನ್ನು ಸಲ್ಲಿಸಿದೆ. ಯಾರಿಂದಲೂ ಉತ್ತರ ಇಲ್ಲ. ನಮ್ಮ ಇಲ್ಲಿಯ ಕಲಾ ಕೇಂದ್ರ ಒಂದು ಸಾಂಘಿಕ ಪ್ರಯತ್ನವನ್ನು ಮಾಡಬೇಕು, ಯಕ್ಷಗಾನವನ್ನು ರಾಜ್ಯ ಕಲೆಯನ್ನಾಗಿ ಘೋಷಿಸಬೇಕು ಅಂತ ಹೇಳಿ ಅಂಥ ಒಂದು ಹಕ್ಕೊತ್ತಾಯವನ್ನು ಸಲ್ಲಿಕೆ ಮಾಡಿದರೆ ಅದು ನಿಜವಾಗಿ ಗೋಪಾಲಕೃಷ್ಣ ಕುರುಪರಿಗೆ ಸಲ್ಲಿಸುವಂಥ ಅತಿ ದೊಡ್ಡ ಒಂದು ಅಶ್ರುತರ್ಪಣ ಆಗ್ತದೆ ಅಂತೇಳಿ ನಾನು ಭಾವಿಸ್ತೇನೆ. ಅವರು ಮಾತ್ರ ಅಲ್ಲ, ಶೇಣಿಯವರ ಕಾಲದಲ್ಲಿ, ಶಂಭು ಹೆಗ್ಡೆಯವರ ಕಾಲದಲ್ಲಿ, ಆಮೇಲೆ ನಮ್ಮ ಮಂಡೇಚರ ಕಾಲದಲ್ಲೆಲ್ಲ ಇಂಥ ಪ್ರಯತ್ನಗಳು ಸ್ವಲ್ಪ ಮಟ್ಟಿಗೆ ನಡೆದಿದ್ದವು. ಆದರೆ ಅದು ಪರಿಪೂರ್ಣವಾದಂಥ ಒಂದು ಚಿತ್ರಣವನ್ನು ಸಾಧಿಸಲೇ ಇಲ್ಲ. ನಾನು ನನ್ನ ಜೀವನದಲ್ಲಿ ತುಂಬ ದೊಡ್ಡ ಆಸೆಯನ್ನಿಟ್ಟುಕೊಂಡಿದ್ದೆ. ಒಂದು ಸಲ ನಂಬ್ಯಾರರು ಅಥವಾ ನಮ್ಮ ಪ್ರಭಾಕರ ಜೋಶಿಯವರು ಯಕ್ಷಗಾನ ಅಕಾಡೆಮಿ ಅಧ್ಯಕ್ಷರಾಗ್ತಾರೆ. ಆ ಕಾಲದಲ್ಲಿ ಖಂಡಿತವಾಗಿಯೂ ಯಕ್ಷಗಾನ ಅನ್ನುವಂಥದ್ದು ರಾಜ್ಯ ಕಲೆ ಆಗ್ತದೆ ಅನ್ನುವಂಥ ಆಸೆಯನ್ನಿಟ್ಟುಕೊಂಡಿದ್ದೆ. ಆದರೆ ಅವರಿಗೆ ಇಬ್ಬರಿಗೂ ಕೂಡ ಅವಕಾಶ ಬರಲೇ ಇಲ್ಲ. ಈ ವ್ಯವಸ್ಥೆ ಎಷ್ಟು ಕೆಟ್ಟು ಹೋಗಿದೆ ಅನ್ನೋದಕ್ಕೆ ಅದೊಂದು ಸಾಕ್ಷಿ. ಆದ್ದರಿಂದ ಇಂತಹ ಕೆಟ್ಟು ಹೋದ ವ್ಯವಸ್ಥೆಯಲ್ಲಿ ಯಕ್ಷಗಾನವನ್ನು ರಾಜ್ಯ ಕಲೆಯನ್ನಾಗಿ ಮಾಡುವಂಥ ಒಂದು ಅನಿವಾರ್ಯತೆ ಇದೆ. ಅದಕ್ಕೆ ನಿಮ್ಮೆಲ್ಲರ ಪ್ರೋತ್ಸಾಹ ಬೇಕು ಅಂತ ಕೇಳುತ್ತಾ ಮಾವನವರಿಗೆ ಶಿರವಾಗಿ ಕೈ ಮುಗಿದು ನನ್ನ ಮಾತನ್ನು ನಿಲ್ಲಿಸ್ತೇನೆ. ಯಕ್ಷಗಾನಂ ಗೆಲಿಗೆ ಎಲ್ರಿಗೂ ನಮಸ್ಕಾರ. ಡಾಕ್ಟರ್ ಪ್ರಭಾಕರ ಶಿಶಿಲ ಅವರಿಗೆ ಧನ್ಯವಾದಗಳು. ಈಗ ಗೋಪಾಲಕೃಷ್ಣ ಕುರುಪ ಅವರ ಸಹೋದರ, ರಾಷ್ಟ್ರ ಪ್ರಶಸ್ತಿ ಪುರಸ್ಕೃತ ಶಿಕ್ಷಕ ಶಿವರಾಮ ಶಿಶಿಲ ಅವರು 2 ಮಾತುಗಳನ್ನು ಆಡಬೇಕಾಗಿ ಕೇಳಿಕೊಳ್ತಾ ಇದ್ದಾರೆ. ವೇದಿಕೆಯಲ್ಲಿರುವ ಬಹುಶ್ರುತ ವಿದ್ವಾಂಸರಿಗೆ, ಸಭೆಯಲ್ಲಿರುವ ಎಲ್ಲ ಪ್ರೇಕ್ಷಕ ವರ್ಗದವರಿಗೆ ನಮಿಸಿ ಅಣ್ಣನ ಕುರಿತು 1-2 ಮಾತುಗಳನ್ನು ಆಡ್ತೇನೆ. ಎಷ್ಟು ವರುಷ ನೀ ಬದುಕಿದಿ ಎಂಬುದು ಯಾರಿಗೂ ಬೇಕಾಗಿಲ್ಲ. ಎಷ್ಟು ವರುಷ ನೀ ಬದುಕಿದಿ ಎಂಬುದು ಯಾರಿಗೂ ಬೇಕಾಗಿಲ್ಲ. ಹೇಗೆ ಬಾಳುತ್ತಾ ಎಲ್ಲರಿಗಾದೆ ನೀ ಎಂಬುದ ಸ್ಮರಿಸುವರೆಲ್ಲ. ಹೇಗೆ ಬಾಳುತ್ತಾ ಎಲ್ಲರಿಗಾದೆ ನೀ ಎಂಬುದ ಸ್ಮರಿಸುವರೆಲ್ಲ. ಎಷ್ಟು ವರುಷ ನೀ ಬದುಕಿದಿ ಎಂಬುದು ಯಾರಿಗೂ ಬೇಕಾಗಿಲ್ಲ. ಎಷ್ಟು ವರುಷ ನೀ ಬದುಕಿದಿ ಎಂಬುದು ಯಾರಿಗೂ ಬೇಕಾಗಿಲ್ಲ. ಹೇಗೆ ಬಾಳುತ್ತಾ ಎಲ್ಲರಿಗಾದೆ ನೀ ಎಂಬುದ ಸ್ಮರಿಸುವರೆಲ್ಲ. ಹೇಗೆ ಬಾಳುತ್ತಾ ಎಲ್ಲರಿಗಾದೆ ನೀ ಎಂಬುದ ಸ್ಮರಿಸುವರೆಲ್ಲ. ಬದುಕುವುದು ಬೇರೆ, ಬಾಳುವುದು ಬೇರೆ. ಜೀವ ಜಂತುಗಳೆಲ್ಲ ಬದುಕುತ್ತವೆ, ಆದರೆ ಅರ್ಹತೆ ಇರುವವರು ಮಾತ್ರ ಬಾಳುತ್ತಾರೆ. ಹಾಗೆ ನಮ್ಮ ಪೂಜ್ಯ ಅಣ್ಣ, ನಾನು ಮಾತಾಡಲಿಕ್ಕೆ ಇಲ್ಲಿಲ್ಲ ಅಂತ, ಯಾಕಂದರೆ ಅವರನ್ನು ಹೇಳುವಾಗ ನನಗೆ ಅಳು ಬರ್ತದೆ. ಅದರಲ್ಲಿ ಕಡ್ಡಾಯ ಮಾಡಿದ್ದಾರೆ 1-2 ಮಾತಾಡಬೇಕು ಅಂತೇಳಿ. ಹಾಗೆ ಅವರು ಬದುಕಿದವರಲ್ಲ, ಅವರು ಬಾಳಿದವರು. ನಿಜವಾಗಿ ಅವರ ವಿದ್ಯಾಭ್ಯಾಸ ಏನೇನು ಸಹ ಒಂದು ಪ್ರಾಥಮಿಕ ಶಿಕ್ಷಣದಲ್ಲಿ ಅವರು ಮಾತ್ರ ಮಾಡಿದವರು. ಆದರೆ ಯಕ್ಷಗಾನ ಕ್ಷೇತ್ರದ ದಿಗ್ಗಜಗಳೆಲ್ಲರ ಶಿಷ್ಯರಾಗಿದ್ದು ಕೂಡ ಅವರ ಗುರುಗಳು ಕೂಡ ಅವರಲ್ಲಿ ಕೆಲವು ವಿಷಯಗಳನ್ನು ಕೇಳ್ತಿದ್ದರು. ಪೂಜ್ಯ ನರಸಿಂಹಭಟ್ರು ಅವರಿಗೆ ಮಗನಾಗಿ ಅಣ್ಣ ಗೋಪಾಲಕೃಷ್ಣ ಕುರುಪರು, ಗೋಪಾಲಕೃಷ್ಣ ಅವೆಂಚ ಇಂದೆಂಚ ಅಂತ ಅಂದರೆ ಅಷ್ಟು ಪ್ರೀತಿ. ಆಮೇಲೆ ಯಜ್ಞರು ಸ್ವಾಮೀಜಿಯವರಿಗೆ ಬಹಳ ಪ್ರೀತಿ. ಹಾಗೆ ಎಲ್ಲರ ಪ್ರೀತಿಯನ್ನು ಅವರು ಗಳಿಸಿದವರು. ಹೇಳೋದು ಕೇಳ್ತದೋ ಇಲ್ಲೋ ಗೊತ್ತಿಲ್ಲ. ಹಾಗೆ ಎಲ್ಲರ ಪ್ರೀತಿಯನ್ನು ಗಳಿಸಿದವರು. ಆಮೇಲೆ ಇದಮಿತ್ತಂ ಅಂತೇಳಿ ಅದಕ್ಕೆ ಸರಿಯಾದ ಪುಸ್ತಕವನ್ನು ರಚಿಸಿದವರು. ಯಾಕೆ? ಅವರಿಗೆ ಅಂಥ ಯೋಗ್ಯ ಗುರುಗಳು ಸಿಕ್ಕಿದರು. ನಾರಂಬಾಡಿ ಸುಬ್ಬಯ್ಯ ಶೆಟ್ರು ಅಂತೇಳಿ ಅವರು ಸಕಲ ಕಲಾವಲ್ಲಭರು. ಅವರಿಗೆಲ್ಲವೂ ಗೊತ್ತಿತ್ತು, ಹಿಮ್ಮೇಳೋ ಗೊತ್ತಿತ್ತು, ಮುಮ್ಮೇಳೋ ಗೊತ್ತಿತ್ತು. ಅಷ್ಟು ಚೆನ್ನಾಗಿ ಇವರು ಅದನ್ನು ಚೆನ್ನಾಗಿ ಅಭ್ಯಾಸ ಮಾಡಿದವರು. ಯಕ್ಷಗಾನದಲ್ಲಿ ಚೌತಾಳ ಅಂತೇಳಿ ಉಂಟು. ಚೌತಾಳದಲ್ಲಿ ಬಿಡ್ತಿಗೆ ಹೆಚ್ಚಿನ ಭಾಗವತರುಗಳಿಗೆ ಗೊತ್ತೇ ಇಲ್ಲ, ಆದರೆ ಇವರಿಗೆ ಗೊತ್ತುಂಟು. ಹೆಚ್ಚಿನವ್ರಿಗೆ ಗೊತ್ತಿಲ್ಲ. ಯಾಕೆ? ಅವರ ಗುರುಗಳು ಕಲಿಸಲಿಲ್ಲ. ಇವರಿಗೆ ಹಾಗೆಲ್ಲ ಎಲ್ಲವನ್ನೂ ಕರತಲಾಮಲಕ ಮಾಡಿಕೊಂಡು ಅವರು ಎಲ್ರಿಗೂ ವಿದ್ಯಾಭ್ಯಾಸವನ್ನು ಒದಗಿಸಿದವರು. ನಮ್ಮ ಶಿಶಿಲ ಎಂಬುದು ಬರೇ ಮೂಲೆ, ಅಲ್ಲಿ ಮಲೆ ಕುಡಿಯ ಜನಾಂಗ ಉಂಟು.
ಬಹಳ ಹಿಂದುಳಿದ ವರ್ಗ. ಅವರನ್ನು 3-4 ವರ್ಷ ಅವರು ಯಕ್ಷಗಾನ, ನಾಟ್ಯ, ಅರ್ಥ ಎಲ್ಲವನ್ನು ಕಲಿಸಿ 4 ವರ್ಷ ಯಕ್ಷಗಾನ ಪ್ರದರ್ಶನ ಮಾಡಿದಂಥ ಮಹಾನ್ ವ್ಯಕ್ತಿ ಇವರು. ಇತ್ತೀಚೆಗೆ ಒಂದೂವರೆ ತಿಂಗಳ ಮೊದಲು ನನ್ನನ್ನು ಕಾಣಬೇಕು ಅಂತ ಹೇಳಿದ್ರು. ಅವರು ಫೋನ್ ಮಾಡಿದರು, ನಿನ್ನನ್ನು ನೋಡಬೇಕು ಮಗ ಅಂತೇಳಿ. ಕೂಡಲೇ ಓಡಿ ಅದು ನೀಲೇಶ್ವರ ಕೊಡಕಾಡು ಅಂತೇಳಿ ಅಲ್ಲಿ ನನ್ನಲ್ಲಿ ಸುಮಾರು 4 ಗಂಟೆ ಹೊತ್ತು ಮಾತಾಡಿದ್ರು. ಎಲ್ಲ ಸುಖ ದುಃಖ ಎಲ್ಲ ಮಾತಾಡಿದರು. ಬರುವಾಗ ಎಷ್ಟು ಮಾತ್ರ ನನ್ನನ್ನು ಬಿಡಲಿಕ್ಕೆ ಅವರಿಗೆ ಮನಸ್ಸಿಲ್ಲ. ಹಿಂದೆ ಬರ್ತಾ ಇದ್ದೆ, ಆದರೂ ನನ್ನ ನೋಡ್ತಾ ಇದ್ದಾರೆ. ಇನ್ನೇನು ಮಾಡೋದು, ಪುನಃ ಹೋಗಿ ಅವರಿಗೆ ಅಡ್ಡ ಬಿದ್ದು ಆಶೀರ್ವಾದ ಪಡೆದು ನಾನು ಹಿಂದಿರುಗಿದೆ. ಅವರು ಬಹಳ ಕಷ್ಟ ಜೀವನ. ನಮಗೆಲ್ಲ ನಮ್ಮನ್ನೊಂದು ಮನುಷ್ಯರನ್ನಾಗಿ ಮಾಡಿದವರು ಅವರು. ಕಡು ಬಡವರಾಗಿದ್ದ ನಮಗೆ ಒಂದು ಸ್ಥಾನಮಾನ ಮಾಡಿಕೊಟ್ಟು, ಆಮೇಲೆ ತನ್ನ ಶಿಕ್ಷಣವನ್ನು ಯೋಗ್ಯ ರೀತಿಯಲ್ಲಿ ಎಲ್ರಿಗೂ ಕಲಿಸಿ, ಮಾನ್ಯ ಇವತ್ತು ಹೇಳಿದ ಭಾಷಣಕಾರರು ಹೇಳಿದಾಗೆ ಎಲ್ಲವೂ ಇದಮಿತ್ತ ಒಂದು ಸ್ಪಷ್ಟ. ಅದಕ್ಕಾಗಿ ಪುಸ್ತಕ ರಚನೆಯನ್ನು ಕೂಡ ಮಾಡಿದ್ದಾರೆ. ಈಗ ಇನ್ನೊಂದು ತಿತ್ತಿತ್ತೆ ಇಂಥ ಒಂದು ಪುಸ್ತಕ ಉಂಟು, ಅದರ ಕುರಿತು ಅದು ಕೂಡ ಶಾಸ್ತ್ರೋಕ್ತವಾಗಿದೆ. ಹಾಗೆ ಮನುಷ್ಯ ಬದುಕಿದರೆ ಹಾಗಾಗಬೇಕು, ಬಾಳಬೇಕು. ತನ್ನ 90ನೇ ವರ್ಷದಲ್ಲಿ ಅವರು ನಿಧನರಾದರು ಕೂಡ ಅವರ ಹೆಸರು ಶಾಶ್ವತವಾಗಿ ಉಳಿಯುತ್ತದೆ. ಯಾಕೆಂದರೆ ಇಷ್ಟು ದೊಡ್ಡ ವಿದ್ಯಾಸಂಸ್ಥೆಯಲ್ಲಿ ಅವರಿಗೆ ನುಡಿ ನಮನ, ಆಮೇಲೆ ಯಕ್ಷ ನಮನ ಎಲ್ಲ ಸಲ್ಲಿಸೋದು ಅವರು ಮಾಡಿದಂಥ ಅರ್ಹತೆ ಚಂದ ಪುಣ್ಯ ಫಲ ಅಂತೇಳಿ ನಾನು ಬಯಸ್ತೇನೆ. ಮತ್ತು ನಾನು ಹೆಚ್ಚು ಮಾತಾಡಲಿಕ್ಕೆ ಹೋಗೋದಿಲ್ಲ. ನನಗೆ ಅವರು ಅಣ್ಣಲ್ಲ, ನನಗೆ ತಂದೆಗೆ ಸಮಾನರಾಗಿದ್ದವರು. ಅವರ ಕುರಿತು ಏನು ಮಾತಾಡಿದ್ರು ಕೂಡ ನನಗೆ ಅಳು ಬರ್ತದೆ. ಅದು ನಾನು ಎಂದೆಂದು ಮಾತಾಡಲಿಕ್ಕಿಲ್ಲ. ಅವರಿಗೆ ಶಾಶ್ವತವಾದ ಮೋಕ್ಷ ಸಿಗಲಿ ಹೇಳುತ್ತಾ ನನ್ನ 2 ಮಾತುಗಳನ್ನು ಮುಗಿಸ್ತೇನೆ. ನಮಸ್ತೆ. ಅವರು ಬರೆದಂಥ ಉದ್ಗ್ರಂಥ ತಿತ್ತಿತ್ತೆ ಅಂತೇಳಿ ವಿಶಿಷ್ಟವಾದಂಥ ಒಂದು ಪುಸ್ತಕ. ಅವರು ವಿದ್ಯೆ ಕಮ್ಮಿ ಮಾಡಿದ್ರು, ಯಕ್ಷಗಾನ ಪ್ರಬುದ್ಧರಾಗಿದ್ದರು. ಹಾಗೆ ಪುಸ್ತಕವನ್ನು ರಚನೆ ಮಾಡಿದರೆ ಅವರ ಮಗ ತಂದುಕೊಟ್ಟಿದ್ದಾನೆ. ಅದನ್ನು ಮಾನ್ಯರಿಗೆಲ್ಲ ಹಂಚುತ್ತೇನೆ. ಪ್ರೊಫೆಸರ್ ಕೆ ಚಿನ್ನಪ್ಪಗೌಡ ನಮ್ಮ ಮಂಗಳೂರು ವಿಶ್ವವಿದ್ಯಾನಿಲಯದ ಕನ್ನಡ ವಿಭಾಗದ ಪ್ರಾಧ್ಯಾಪಕರಾಗಿ, ಮುಖ್ಯಸ್ಥರಾಗಿ, ಮಂಗಳೂರು ವಿಶ್ವವಿದ್ಯಾನಿಲಯದ ಕುಲಸಚಿವರಾಗಿ, ಆ ನಂತರದಲ್ಲಿ ಕರ್ನಾಟಕ ಜಾನಪದ ವಿಶ್ವವಿದ್ಯಾನಿಲಯದ ಕುಲಪತಿಗಳಾಗಿ ಸೇವೆ ಸಲ್ಲಿಸಿದಂಥವರು ನನ್ನ ಗುರುಗಳಾದಂಥ ಪ್ರೊಫೆಸರ್ ಕೆ ಚಿನ್ನಪ್ಪಗೌಡ ಅವರು ನುಡಿನಮನ ಮತ್ತು ಅಧ್ಯಕ್ಷೀಯ ನೆಲೆಯಲ್ಲಿ ಮಾತಾಡಬೇಕಾಗಿ ಅವರಲ್ಲಿ ನಾನು ವಿನಂತಿಸಿಕೊಳ್ತಾ ಇದ್ದೇನೆ. ಮಂಗಳೂರು ವಿಶ್ವವಿದ್ಯಾನಿಲಯದ ಡಾಕ್ಟರ್ ಪಿ ದಯಾನಂದ ಪೈ ಮತ್ತು ಸತೀಶ್ ಪೈ ಯಕ್ಷಗಾನ ಅಧ್ಯಯನ ಕೇಂದ್ರದ ಆಶ್ರಯದಲ್ಲಿ ನಮ್ಮ ನಗಲಿರುವ ಬಿ ಗೋಪಾಲಕೃಷ್ಣ ಕುರುಪ್ ಅವರ ಕುಟುಂಬದವರನ್ನು ಒಟ್ಟು ಸೇರಿಸಿ ಆಯೋಜಿಸಿರುವಂತಹ ಒಂದು ವಿಶೇಷವಾದ, ಬಹಳ ಮುಖ್ಯವಾದ ಒಂದು ನುಡಿನಮನ ಕಾರ್ಯಕ್ರಮ. ಈಗಾಗಲೇ ಕುರುಪ್ ಅವರ ಯಕ್ಷಗಾನ ಸಂಬಂಧಿ ಕೆಲಸಗಳ ಬಗ್ಗೆ ಸರಿಯಾಗಿ ಗೊತ್ತಿರುವ ವಿದ್ವಾಂಸರು ಡಾಕ್ಟರ್ ಜೋಶಿಯವರು, ನಂಬಿಯಾರವರು, ಆಮೇಲೆ ಪ್ರಭಾಕರ ಶಿಶಿಲ ಅವರು ಮಾತುಗಳ ಮೂಲಕ ನುಡಿನಮನ ಸಲ್ಲಿಸಿದ್ದಾರೆ. ನಾನೇನು ಅವರ ನಿಡುಗಾಲದ ಒಡನಾಡಿ ಏನೂ ಅಲ್ಲ ನಾನು ಅವರದ್ದು. ಆದರೆ ಅವರ ಯಕ್ಷಗಾನ ಸಂಬಂಧಿಯಾದ ಕೆಲಸಗಳಿಂದ, ನಮ್ಮ ಆಸಕ್ತಿಯಿಂದ, ಒಬ್ಬ ಅಧ್ಯಾಪಕನಾಗಿ ನಾವು ಈ ಭಾಗದಲ್ಲಿದ್ದುಕೊಂಡು ಯಕ್ಷಗಾನದ ಬಗ್ಗೆ ತಿಳ್ಕೊಳ್ಳಬೇಕು ಎನ್ನುವ ಒಂದು ನೈತಿಕ ಜವಾಬ್ದಾರಿಯಿಂದ ಅವರ ಬಗ್ಗೆ ಓದಿದವನು. ಬಹಳ ಮುಖ್ಯವಾದ ಸಂಗತಿ ಅಂದರೆ 2016ರಲ್ಲಿ ಇದೇ ಯಕ್ಷಗಾನ ಅಧ್ಯಯನ ಕೇಂದ್ರ ಕೊಡಮಾಡುವ ಯಕ್ಷಮಂಗಳ ಪ್ರಶಸ್ತಿಯನ್ನು ಅವರಿಗೆ ಕೊಟ್ಟು ಸಂತೋಷಪಟ್ಟವರು, ಅಭಿಮಾನಪಟ್ಟವರು, ಕೃತಾರ್ಥರಾದೆವು ಅಂತ ಅಂದುಕೊಂಡದ್ದು. ಅದನ್ನು ವಿಶೇಷವಾಗಿ ಇವತ್ತು ನಾನು ಸ್ಮರಿಸ್ತಾ ಇದ್ದೇನೆ. ಅವರಿಬ್ಬರು ಮಾತನಾಡಿದ ಮೇಲೆ ಅವರ ಮಾತುಗಳು ಹೆಚ್ಚು ಸೇರಿಸುವಂಥದ್ದೇನಿಲ್ಲ. 1-2 ಸಂಗತಿಗಳನ್ನು ಒಬ್ಬ ಯಕ್ಷಗಾನದ ಅಂಥ ಒಂದು
ಒಂದು ಅರ್ಥದಲ್ಲಿ ಪ್ರಬುದ್ಧವಾದ ಪರಿಪೂರ್ಣವಾದ ಒಂದು ಕಲೆಯನ್ನು ಪ್ರೀತಿಸುವವನಾಗಿ ಒಂದೆರಡು ಸಂಗತಿಗಳನ್ನು ನಿಮ್ಮ ಜೊತೆ ಹಂಚಿಕೊಳ್ಳೋದಕ್ಕೆ ಇಷ್ಟಪಡ್ತೇನೆ ಒಂದು 10 ನಿಮಿಷಗಳ ಅವಧಿಯ ಒಳಗಡೆ. 90 ವರ್ಷ ಕುರುಪ್ ಬದುಕಿದ್ರು. ತುಂಬು ಬಾಳು ಎನ್ನೋ ಮಾತು ಬಂತು. ಸುಮಾರು 70 ವರ್ಷ ಯಕ್ಷಗಾನದ ಜೊತೆಗೆ ಒಬ್ಬ ಹಿಮ್ಮೇಳದ ಕಲಾವಿದನಾಗಿ ನಿಕಟ ಸಂಬಂಧವನ್ನು ಇರಿಸಿಕೊಂಡಿದ್ದರು. ಪ್ರಜ್ಞಾಪೂರ್ವಕ ಸಂಬಂಧ ಅದು ಭಾವುಕವಾದದ್ದಲ್ಲ. ಒಂದು ವಿದ್ವತ್ತಿನ ನೆಲೆಯಿಂದ ಹುಟ್ಟಿಕೊಂಡ ಸಂಬಂಧ ಅದು. ಹಿಮ್ಮೇಳಕ್ಕೆ ಸಂಬಂಧಪಟ್ಟ ಅನೇಕ ಪ್ರಶ್ನೆಗಳನ್ನು ಎತ್ತಿಕೊಂಡು ಹಿರಿಯರ ಜೊತೆಗೆಲ್ಲ ಚರ್ಚಿಸಿ ಅದಕ್ಕೆ ಸಂಬಂಧಪಟ್ಟ ಹಾಗೆ ಸುಮಾರು 3-4 ಪುಸ್ತಕಗಳನ್ನು ಬರೆದರು ಅವರು. ಕುರುಪ್ ಅವರು 4 ಪುಸ್ತಕಗಳನ್ನು ಯಕ್ಷಗಾನಕ್ಕೆ ಸಂಬಂಧಪಟ್ಟ ಹಾಗೆ ಶಾಸ್ತ್ರ ಸಂಬಂಧಿಯಾದ ವಿಷಯಗಳನ್ನು ಸಂಬಂಧಪಟ್ಟ ಹಾಗೆ ಗ್ರಂಥಗಳನ್ನು ಬರೆದರು. ಅಂದರೆ ಬಹಳ ದೀರ್ಘಕಾಲ ಯಕ್ಷಗಾನ ಅವರನ್ನು ಕಾಡ್ತಾ ಬಂದಿದೆ ಅಂತ. ಸುಮಾರು 30-40 ವರ್ಷಗಳ ಕಾಲ ಅವರು ತಿರುಗಾಟ ಮಾಡಿದ್ದಾರೆ ಅಂತ ಎನ್ನುವ ಮಾತು ಬಂತು. ಸುಮಾರು 30-40 ಕೇಂದ್ರಗಳಲ್ಲಿ ಯಕ್ಷಗಾನದ ಗುರುವಾಗಿ ಕೆಲಸ ಮಾಡಿದ್ದಾರಂತೆ ಅವರು. ಸುಮಾರು 30-40 ಕೇಂದ್ರಗಳಲ್ಲಿ, ಅದರಲ್ಲಿ ಧರ್ಮಸ್ಥಳ ಕೇಂದ್ರದಲ್ಲಿ ಸುಮಾರು 3 ವರ್ಷ ಕಲಿಕೆಯ ಗುರುವಾಗಿ ಅವರು ಕೆಲಸ ಮಾಡಿದ್ದಾರೆ. ಅಲ್ಲದೆಯೂ ಕೂಡ ಸುಮಾರು 30-40 ಕೇಂದ್ರಗಳಲ್ಲಿ ಯಕ್ಷಗಾನವನ್ನು ಕಲಿಸಬೇಕು ಅಂತ. ಯಕ್ಷಗಾನವನ್ನು ಕಲಿಸಬೇಕು ಅಂತ ಹೊರಟ್ರೆ ಒಬ್ಬ ಏನನ್ನು ಕಲಿಸಬೇಕು, ಹೇಗೆ ಕಲಿಸಬೇಕು, ಇದು ಬಹಳ ಮುಖ್ಯವಾಗಿ ಅವ ಕಲಿಸಲಿಕ್ಕೆ ಹೊರಟವನ್ನು ಕಾಡುವ ಪ್ರಶ್ನೆ ಇದು. ಯಕ್ಷಗಾನವನ್ನು ಕಲಿಸಬೇಕು ಅಂತ ಹೊರಟ ಕುರುಪ್ ಅವರು ನಿಮಗೆಲ್ಲ ಗೊತ್ತಿರುವ ಹಾಗೆ ಬಹಳ ತಾರ್ಕಿಕವಾಗಿ ಹಿಡ್ಕೊಂಡದವರು ಹಿಮ್ಮೇಳವನ್ನು. ಹಿಮ್ಮೇಳದ ಚೆಂಡೆ ವಾದನದ ಬಗ್ಗೆ ಗೊತ್ತಿತ್ತವ್ರಿಗೆ. ಅದು ಅದೀಗಾಗಲೇ ಹೇಳಿದ ಹಾಗೆ ಪರಿಣತ ಬಹಳ ಸ್ಕಾಲರ್ಲಿ, ಬಹಳ ಒಂದು ವಿದ್ವತ್ತಿನ ನೆಲೆ ಇತ್ತವರಿಗೆ. ಮದ್ದಳೆಯಲ್ಲಿ ಇತ್ತು, ತಾಳಲಯದಲ್ಲಿತ್ತು, ಭಾಗವತಿಕೆಯಲ್ಲಿತ್ತು. ಅಂದರೆ ಯಕ್ಷಗಾನ ಹಿಮ್ಮೇಳದ ಅದೊಂದು ಘಟಕ ಅದು. ಯಕ್ಷಗಾನ ಹಿಮ್ಮೇಳ, ನೀವು ಹಿಮ್ಮೇಳ ಮುಮ್ಮೇಳ ಅಂತ ಹೇಳಿದರೆ ಒಂದರ್ಥದಲ್ಲಿ ಯಕ್ಷಗಾನ ಹಿಮ್ಮೇಳವೇ ಮುಮ್ಮೇಳವನ್ನು ರೂಪಿಸುವ, ನಿಯಂತ್ರಿಸುವ ಕೆಲಸವನ್ನು ಮಾಡ್ತಾಯಿದೆ ಅದು. ಈಗೊಂದು ಮಾತನ್ನು ಜೋಶಿಯವರು ಹೇಳ್ತಾ ಇದ್ದರು, ಇವತ್ತು ಯಕ್ಷಗಾನಕ್ಕೆ ಬಹಳ ದೊಡ್ಡ ವೇಗ ಬಂದಿದೆ ಅಂತ. ಭಾಳ ವೇಗ ಬಂದಿದೆ ಅಂತ, 3 ಗಂಟೆಯಲ್ಲಿ ಆಗಬೇಕು, ಎಲ್ಲವೂ ವೇಗ ಅಂತ. ಹಾಗೆ ವೇಗ ಬಂದಾಗಲೆಲ್ಲ ಆಗ ವೇಗವನ್ನು ನಿಯಂತ್ರಿಸ್ತಿದ್ದ ಒಂದು ಶಕ್ತಿ ಬೇಕಾಗಿತ್ತು ನಮಗೆ. ಇದನ್ನು ಪರಂಪರೆ ಅಂತ ನಾವು ಹೇಳ್ತೇವೆ. ವೇಗವನ್ನು ನಿಯಂತ್ರಿಸುವ ಯಾವುದು ಪರಿಸ್ಥಿತಿಗಳು ಬೇಕು, ಯಕ್ಷಗಾನದ ಒಂದು ಸ್ವರೂಪ ಹೇಗಿರಬೇಕು. ಇವತ್ತು ಕಾಲ ಬದಲಾಗಿದೆ, ಕಾಲಕ್ಕೆ ತಕ್ಕಾಗ ಅನೇಕ ಬದಲಾವಣೆಗಳಾಗಿವೆ ಎನ್ನುವುದು ನಿಜ. ಆದರೆ ನಾನು ಹೇಳಬೇಕಾದ ಬಹಳ ಮುಖ್ಯವಾದ ಮಾತು ಅಂತಂದರೆ, ಒಬ್ಬ ಕುರುಪ್ ಅಂಥವ್ರನ್ನ ಕಳ್ಕೊಂಡಾಗ ನಮ್ಮಂಥವರು ನಾವು ಯೋಚನೆ ಮಾಡುವುದು, ನಾವು ಏನು ಕಳ್ಕೊಂಡಿದ್ದೇವೆಯೋ ಯಕ್ಷಗಾನಕ್ಕೆ ಸಂಬಂಧಪಟ್ಟ ಹಾಗೆ ಏನು ಕಳ್ಕೊಂಡಿದ್ದೇವೆಯೋ ಕುರುಪ್ ಅವರ ಮೂಲಕ. ಯಕ್ಷಗಾನವೇ ಆಗಿದ್ರು ಅನ್ನೋ ಮಾತನ್ನು ಹೇಳಿರೋರು, ಅವರು ಯಕ್ಷಗಾನವೇ ಆಗಿದ್ದರು ಅಂತ. ಯಕ್ಷಗಾನವೇ ಆಗಿದ್ದ ಒಬ್ಬ ಕುರುಪನ್ನು ಕಳ್ಕೊಂಡಾಗ ನಮಗೇನು ಅನ್ನಿಸ್ತದೆ? ಕಳ್ಕೊಂಡಿದ್ದೇವೆ. ಏನನ್ನು ಕಳ್ಕೊಂಡೆವು ನಾವು? ಏನನ್ನು ಕಳ್ಕೊಂಡೆವು ಅಂತಂದರೆ, ಒಂದು ಯಕ್ಷಗಾನದ ಹಿಮ್ಮೇಳದ ಸರಿಯಾದ ತಿಳುವಳಿಕೆ ಇರುವ, ಅದರ ಎಲ್ಲ ಘಟಕಗಳ ನಡುವೆ ಸರಿಯಾದ ಸಾಮರಸ್ಯ ಇರಬೇಕು ಅಂತ ಬಯಸ್ತಾ ಇದ್ದ ಒಬ್ಬ ವ್ಯಕ್ತಿ ಇಲ್ಲ. ಅದು ನಮಗೆ ನಷ್ಟ ಆಗ್ತದೆ, ಆಗಿದೆ. ಅದನ್ನು ನೆನೆಸುವಾಗ ನಮಗೆ ಆತಂಕ ಆಗ್ತದೆ, ಇದನ್ನು ತುಂಬುವವರು ಯಾರು ಅಂತ. ನಾನು ಬಹಳ ಬಾರಿ ಅಂದುಕೊಂಡಿದ್ದೇನೆ ಇವತ್ತು. ಯಕ್ಷಗಾನ ಒಂದು ಅರ್ಥದಲ್ಲಿ ಹಿಮ್ಮೇಳ, ಇದು ನಾನೊಂದು ಬೀಸು ಹೇಳಿಕೆ ಅಂತ ತಾವು ಅನ್ಯತಾ ಭಾವಿಸಬಾರದು, ಅವರೆಲ್ಲ ಹೇಳಬಲ್ಲವರು. ಒಂದು ಕಾಲಕ್ಕೆ ಹಿಮ್ಮೇಳ, ನಾನು ತಿಳ್ಕೊಂಡ ಹಾಗೆ ಅವರೊಂದು ನಿರ್ದೇಶಕನ ಹುದ್ದೆಯೋ, ಭಾಗವತರು, ಕುಣಿಸಬಲ್ಲವರು, ವೇಷವನ್ನೆಲ್ಲ ಕುಣಿಸಬಲ್ಲವರು, ಹಾಡಿನ ಮೂಲಕ ಕುಣಿಸಬಲ್ಲವರು ಅಂತ ಈ ಅರ್ಥ ತೆಕ್ಕೊಂಡರೆ, ಹಿಮ್ಮೇಳಕ್ಕೆ ಯಕ್ಷಗಾನದಲ್ಲಿ ಒಂದು ಪ್ರಮುಖವಾದ ಕೆಲಸ ಮಾತ್ರ ಅಲ್ಲ, ಒಂದು ಜವಾಬ್ದಾರಿ ಇತ್ತು. ಆದರೆ ಆ ಜವಾಬ್ದಾರಿಯನ್ನು ಕಾರಣಗಳಿರ್ಬೋದು, ಅನೇಕ ಕಾರಣಗಳಿರ್ಬೋದು, ನಿರ್ವಹಿಸಲಾಗದೇ ಹೋದಾಗ
ನಮ್ಮಲ್ಲಿ ಏನಾಯಿತು ಅಂತಂದರೆ ಕಲಾವಿದ ಕೇಂದ್ರಿತ ಒಬ್ಬ ಅರ್ಥಧಾರಿ, ಒಬ್ಬ ವೇಷಧಾರಿ, ಒಬ್ಬ ಕುಣಿತ ಇವರೆಲ್ಲ ವಿಜೃಂಭಿಸುವುದಕ್ಕೆ ತೊಡಗಿದಾಗ ಭಾಗವತ ಬಹಳ ಬಾರಿ ಅಸಹಾಯಕನಾಗಿದ್ದಿರಬಹುದು, ಆದದ್ದುಂಟು ಅಂತ ನನಗೆ ಕಾಣ್ತದೆ. ಅಂದರೆ ನನ್ನ ಒಟ್ಟು ಮಾತಿನ ತಾತ್ಪರ್ಯ ಏನು ಅಂತಂದರೆ, ಯಕ್ಷಗಾನ ಎನ್ನುವುದು ಹಲವು ಸಂಗತಿಗಳ ಹಿಮ್ಮೇಳ ಮುಮ್ಮೇಳ ಮತ್ತು ಅಲ್ಲಿ ಒಳಗೊಂಡ ಅನೇಕ ಸಂಗತಿಗಳ ಒಂದು ಸಾಮರಸ್ಯದಲ್ಲಿ ಪ್ರಸ್ತುತಗೊಳ್ಳಬೇಕಾದ ಕಲೆ ಅದು. ಅದನ್ನು ಈಗ ನೋಡಿ, ನಾವು ವಿದ್ವತ್ತು ಅಂತ ಪದ ಹೇಳ್ತೇವೆ, ವಿದ್ವತ್ತು ಅನ್ನೋದು ಪದ ಹೇಳ್ತೇವೆ. ಒಂದು ವಿದ್ವತ್ತು, ಅವರ ಯಕ್ಷಗಾನದ ಹಿಮ್ಮೇಳದ ಬಗ್ಗೆ ಒಂದು ವಿದ್ವತ್ತಿತ್ತು ಅಂತ. ಇವತ್ತು ವಿದ್ವತ್ತು ವಿದ್ವಾಂಸ ಅಂತ ಹೇಳುವುದಕ್ಕೆ ಏನು ಅರ್ಥಗಳು ನನಗೆ, ಎಲ್ಲರೂ ವಿದ್ವಾಂಸರೇ, ಎಲ್ಲರೂ ವಿದ್ವತ್ತು ಅಂತ ಹೇಳುವ ಕ್ರಮಗಳನ್ನು ನೋಡ್ತಾ ಇದ್ದೇವೆ ನಾವು. ವಿದ್ವತ್ತು ಅಂತ ಹೇಳಬೇಕಾದ್ರೆ ಅದರ ಬಗ್ಗೆ ಅಧಿಕೃತವಾಗಿ ಅವ್ರು ಹೇಳಿದ್ದೆಲ್ಲವೂ ಸರಿ ಅಂತ ನಾನು ಹೇಳ್ತಾ ಇಲ್ಲ, ಆದರೆ ಯೋಚಿಸಬಲ್ಲ. ಯಾಕಂದರೆ ಯಾರು ಹೇಳಿದ್ರಲ್ಲ, ಅನೇಕ ಚರ್ಚೆಗಳು ಇವೆ ಅವರ ಇದರಲ್ಲಿ ಅಂತ. ಹಾಗೆ ಅನೇಕ ಪ್ರಶ್ನೆಗಳನ್ನು ಎತ್ತುವ ಹಾಗೆ ಮಾಡುವ ಒಂದು ಶಕ್ತಿ ಅವರ 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 ಹಿಮ್ಮೇಳಕ್ಕಿರ್ತದೆ. ನಮ್ಮಲ್ಲಿ ಹೇಳ್ತಾರೆ ಚೆಂಡೆ ಬಾರಿಸುವುದು, ಮದ್ದಳೆ ಬಾರಿಸುವುದು ಅಂತ ಒಂದು ಹೇಳ್ತಾರೆ. ಆದರೆ ಬಹುಶಃ ಅವರು ಯಾವತ್ತೂ ಕೂಡ ಅದನ್ನು ನುಡಿಸುವುದು ಅಥವಾ ವಾದ್ಯ ಎನ್ನುವ ವಾದನ ಅಂತ ಹೇಳ್ತಿದ್ದರು ಅವರು. ಚೆಂಡೆ ಬಾರಿಸುವುದು ಬೇರೆ, ಒಂದು ಸಣ್ಣ ಅರ್ಥ ವ್ಯತ್ಯಾಸ ಇಟ್ಟುಕೊಂಡ್ರೆ ನುಡಿಸುವುದು ಬೇರೆ. ನುಡಿಸು ಅಂದರೆ ಮಾತನಾಡಿಸುವುದು ಅಂತ ಅರ್ಥ. ಚೆಂಡೆಯು ಒಂದು ಭಾಷೆಯ ಭಾಗ. ಯಕ್ಷಗಾನದಲ್ಲಿ ಹಾಡು ಒಂದು ಭಾಷೆ ಇದ್ದರೆ ಅದಕ್ಕೆ ಚೆಂಡೆಯೋ ಮದ್ದಳೆ ಇವೆಲ್ಲ ಒಂದು ಭಾಷಿಕ ಪೂರಕ ಸಂಗತಿಗಳನ್ನು ಒದಗಿಸ್ತದೆ ಅಂತ ಅರ್ಥ. ಅದು ಅವರು ಚೆಂಡೆಯ ಮೂಲಕ ಮಾತಾಡ್ತಾರೆ, ಒಬ್ಬರು ಮದ್ದಳೆ ಮೂಲಕ ಮಾತಾಡ್ತಾರೆ, ಒಬ್ಬ ಭಾಷೆ ಹಾಡಿನ ಮೂಲಕ ಮಾತಾಡ್ತಾರೆ. ಇದರ ನಡುವೆ ಒಂದು ಸಾಮರಸ್ಯ ಇರಬೇಕು ಅಂತ. ನಾವಿವತ್ತು ಚೆಂಡೆ ಅವನು ಒಳ್ಳೆ ಬಾರಿಸ್ತಾನೆ ಅಂತ ಬಾರಿಸುವುದೇ, ಚೆಂಡೆ ನುಡಿಸ್ತಾನೆ ಅವನು. ಅಂದರೆ ಚೆಂಡೆಯನ್ನು ನುಡಿಸುವುದು ಅಂತ ಹೇಳುವಾಗ ಒಂದು ಹೊಸ ಅರ್ಥ, ಅದೊಂದು ನುಡಿ ಎನ್ನುವ ಅರ್ಥ ಬರ್ತದೆ. ಭಾಗವತರ ನುಡಿಯೊಂದಿಗೆ ಹಾಡಿನ ನುಡಿ ಮತ್ತು ಶಬ್ದದ ನುಡಿ, ಇದರ ಒಂದು ಸಾಮರಸ್ಯ ಇರುವ ಹಾಗೆ ಹಿಮ್ಮೇಳದಲ್ಲಿ ಬಹಳ ಕಾಲ ಎಚ್ಚರವನ್ನು, ಸುಮಾರು 60-70 ವರ್ಷಗಳ ಕಾಲ ಆ ಎಚ್ಚರವನ್ನು ಕಾಯ್ದುಕುರಿಸಿಕೊಂಡಿದ್ದವರು ಅದು ಕುರುಪ್ ಅವರು. ಅವರೊಂದು ಆತ್ಮಕಥನ ಕೂಡ ಪ್ರಕಟ ಆಗಿದೆ, ಚೆಂಡೆ ಮದ್ದಲೆಗಳ ನಡುವೆ ಅಂತ ಅವರು ಬರೆಸಿದ್ದಾರೆ. ಬಹುಶಃ ಇಂಥವರನ್ನು ಕಳ್ಕೊಂಡಾಗಲೆಲ್ಲ ಒಮ್ಮೆಗೆ ನಾವೇನೋ ನಿಜವಾಗಿ ಕಳ್ಕೊಂಡಿದ್ದೇವೆ ಅಂತ ಅನಿಸುತ್ತೆ. ಕೆಲವೊಮ್ಮೆ ಎಲ್ಲ ವಯಸ್ಸಾದಾಗ ತೀರಿಕೊಳ್ತಾರೆ, ಸಹಜವೇ. ಆದರೆ ಒಬ್ಬ ಕಲಾವಿದ, ಅದರಲ್ಲಿಯೂ ಕೂಡ ಎಂದಿಗೂ ಕೂಡ ಜನಪ್ರಿಯತೆಯ ಜೊತೆಗೆ ರಾಜಿ ಮಾಡಿಕೊಳ್ಳದ ಒಬ್ಬ ಕಲಾವಿದ, ಜನಪ್ರಿಯತೆ ಅಂತ ಹೇಳ್ತಿರೋದು ನಾನು, ಮೌಲ್ಯಗಳ ಜೊತೆ ಅಲ್ಲ, ಜನಪ್ರಿಯತೆಯ ಜೊತೆಗೆ ರಾಜಿ ಮಾಡಿಕೊಳ್ಳದ. ಯಾಕಂದರೆ ಜೋಶಿಯವರು ಹೇಳ್ತಾ ಇದ್ದರು, ಅನೇಕ ಬಾರಿ ಅವರ ಚೆಂಡೆ ವಾದನವನ್ನು ಕೆಲವರು ಒಪ್ಪುತ್ತಿರಲಿಲ್ಲ, ಮೆಚ್ಚುತ್ತೀರಿ, ಇಷ್ಟ ಆಗ್ತಿರಲಿಲ್ಲ ಅನೇಕರಿಗೆ ಅಂತ. ಇದು ಕಾರಣ ಇದ್ದಿರ್ಬೋದು ಅದು. ಆದರೆ ಅದಕ್ಕೊಂದು ಶಾಸ್ತ್ರ, ಹೇಳಿದ್ನಲ್ಲ, ಅದೊಂದು ಶಾಸ್ತ್ರ ಅಂತ. ಶಾಸ್ತ್ರ ನಿಯಮ ಎನ್ನುವ ಅರ್ಥ ಅಷ್ಟೇ. ಯಕ್ಷಗಾನಕ್ಕೊಂದು ನಿಯಮಗಳಿವೆ ಅಂತ, ಒಂದು ಎಲ್ಲ ಜನಪದ ಕುಣಿತಗಳಿಗೊಂದು ನಿಯಮ ಇದೆ ಅಂತ ಅರ್ಥ ಅಷ್ಟೇ. ಬಿಟ್ಟರೆ ಶಾಸ್ತ್ರ ಅಂದರೆ ಬಹಳ ಬಿಗಿ ಎನ್ನುವ ಅರ್ಥದಲ್ಲಿ ಆ ಪದವನ್ನು ನಾನು ಬಳಸ್ತಾ ಇಲ್ಲ. ಯಕ್ಷಗಾನಕ್ಕೆ ಒಂದು ಅದರದ್ದೇ ನಿಯಮಗಳಿವೆ, ಅದರದ್ದೇ ಒಂದು ಸ್ವರೂಪ ಇದೆ, ಅದರದ್ದೇ ಒಂದು ಚೌಕಟ್ಟಿದೆ, ಅದರದ್ದೇ ಹಿಮ್ಮೇಳ ಹೀಗೆ, ಅದರ ವಾದನಗಳು ಹೀಗೆ, ಪ್ರಸ್ತುತಿ ಹೀಗೆ ಆಗಬೇಕು ಅಂತ ಸಮಗ್ರವಾಗಿ ಯೋಚಿಸಬಲ್ಲ ಒಬ್ಬ ಕಲಾವಿದನ ನಾವು ಕಳ್ಕೊಂಡಿದ್ದೇವೆ ಅಂತ. ಇದು ಬಹುಶಃ ಇಂಥ ಒಂದು ವ್ಯಾಕ್ಯೂಮ್ ಏನಿದೆ, ನಿರ್ವಾತ ಏನಿದೆ, ಬಹುಶಃ ನಾವಿರುವಷ್ಟು ಕಾಲ, ಕನಿಷ್ಠ ನಮ್ಮಂಥವ್ರು ಇರುವಷ್ಟು ಕಾಲ ನಮ್ಮನ್ನು ಕಾಡ್ತಾ ಇರ್ತದೆ. ಅವರ ನೆನಪು ನಮ್ಮ ಜೊತೆಗೆ. ನಾನು ಈಗಲೇ ಹೇಳಿದೆ, ಬಹಳ ಆತ್ಮೀಯ ಒಡನಾಟ ನನಗಿದ್ದದ್ದಲ್ಲ. ಬಹುಶಃ ಇನ್ನೊಂದು ಮಾತು ನಾನು ಸೇರಿಸಬೇಕಾದದ್ದು ಹೇಳಿ ನಾನು ಮಾತನ್ನು ಮುಗಿಸ್ತೇನೆ. ನಾನು ಇಲ್ಲಿ ನೋಡಿ, ಒಂದು ಮಾತು ಹೇಳ್ತಾರೆ ಸರಿ, ಸಾಮಾನ್ಯ ಯಕ್ಷಗಾನಕ್ಕೆ ಬರುವವರು ಹೊಟ್ಟೆಪಾಡಿಗೆ ಬರುವುದು ಅಂತ, ಹೊಟ್ಟೆಪಾಡಿಗೆ ಬಂದದ್ದು ಅಂತ ಒಂದುಂಟು ಮಾತುಂಟು. ಹೊಟ್ಟೆಪಾಡಿಗೆ ಬಂದದ್ದಾದರೆ ಹೊಟ್ಟೆ ತುಂಬಿದ ಮೇಲೆ ಬಿಡಬೇಕಿತ್ತಲ್ಲ ಅದನ್ನು. ಒಂದು ಪ್ರಶ್ನೆ, ಹೊಟ್ಟೆಪಾಡಿಗೆ ಒಬ್ಬ ಕಲಾವಿದ ಬಂದದ್ದು ಹೌದು ಅಂತ ಆದರೆ ಇರಬಹುದು, ಆದರೆ ಹೊಟ್ಟೆ ತುಂಬಿದ ಮೇಲೆ. ಆದರೆ ಬರೀ ಹೊಟ್ಟೆಪಾಡಲ್ಲ, ಅದು ಕೊನೆಗೆ ಕಲೆಯೇ ಆ ವ್ಯಕ್ತಿಯನ್ನು ಆವರಿಸಿಕೊಳ್ತದೆ ಅಂತ. ಹಾಗಾಗಿಯೇ ಕುರುಪ್ ಅವರ ಇಡೀ ಕುಟುಂಬ ತಗೊಳ್ಳಿ ನೀವು, ಅವರ ಮನೆಯವರು, ಅವರ ತಮ್ಮನ ಮಕ್ಕಳು, ಅವರ ಅಕ್ಕನ ಮಕ್ಕಳು ಎಲ್ಲ ಇವತ್ತಿನ ನೀವು ಇದರಲ್ಲಿ ಈ ಕೂಟವನ್ನು ನೋಡಿದರೆ ಒಂದು ಯಕ್ಷಗಾನದ ಕುಟುಂಬ ಅದು. ಯಕ್ಷಗಾನದ ಕುಟುಂಬಕ್ಕೆ ಅಂತ ಬೆಸೆಯುವ ಗುಣ ಇರ್ತದೆ,
ಎಲ್ಲವನ್ನು ಜೋಡಿಸುವ ಆ ಕಲೆ, ಅನೇಕ ಸಂಗತಿಗಳನ್ನು ಜೋಡಿಸುವ ಕಲೆ ಅದು. ಹೆಚ್ಚು ವಿವರಕ್ಕೆ ನಾನು ಹೋಗ್ತಾ ಇಲ್ಲ. ಎಲ್ಲವನ್ನು ಪ್ರತ್ಯೇಕಿಸುವ ಕಲೆ ಅಲ್ಲ, ಅನೇಕ ಸಂಗತಿಗಳನ್ನು ಜೋಡಿಸುವ ಕಲೆ ಅದು ಯಕ್ಷಗಾನ. ಅದು ಮನುಷ್ಯ ಸಂಬಂಧಗಳನ್ನು ಕೂಡ ಜೋಡಿಸ್ತದೆ ಅಂತ ನಾನು ಹೇಳ್ತಾ, ಅಂತಹ ಜೋಡಿಸುವ ಒಂದು ಕ್ರಮದಲ್ಲಿ ಅವರು ಬದುಕಿದವರು, ಬಾಳಿದವರು. 90 ವರ್ಷ ಕಳೆದದ್ದಲ್ಲ, 90 ವರ್ಷ ಅವರಿಗೆ ತುಂಬುತ್ತಾ ಬಂದದ್ದು ಅಂತ ಹೇಳ್ತಾ, ಇವತ್ತು ಇಂತಹ ಒಂದು ಕಾರ್ಯಕ್ರಮವನ್ನು ವಿಶ್ವವಿದ್ಯಾನಿಲಯ ಆಯೋಜಿಸಿರುವುದಕ್ಕೆ ವೈಯಕ್ತಿಕವಾಗಿ ಸಂಘಟಕರಿಗೆ, ಗೆಳೆಯ ಧನಂಜಯ ಕುಂಬಳೆ ಅವರಿಗೆ, ಅವರ ಬಳಗದವರಿಗೆ, ವಿಶೇಷವಾಗಿ ಸುಬ್ರಹ್ಮಣ್ಯ ಮತ್ತು ಅವರು ತೋರಿಸಿರುವ ಒಂದು ಪ್ರೀತಿಗೆ ವಿಶ್ವವಿದ್ಯಾನಿಲಯದ ಪರವಾಗಿ, ಅದರ ಒಳಗಿದ್ದ ಒಂದು ಕಾಲಕ್ಕೆ ಅದರ ಒಳಗಿದ್ದ ಕಾರಣ, ನಾನು ಅದರ ಒಳಗೇನು ಈಗ ಇಲ್ಲ, ಒಳಗಿದ್ದ ಕಾರಣ ವಿಶ್ವವಿದ್ಯಾಲಯ ಪರವಾಗಿಯೂ ಕೂಡ ತಮಗೆಲ್ಲರಿಗೂ ಕೃತಜ್ಞತೆಯ ಮಾತುಗಳು, ಜಿತು ನೀಡಲಿ ಎಲ್ಲರಿಗೂ ಕೃತಜ್ಞತೆಯ ಮಾತುಗಳನ್ನು ಹೇಳ್ತಾ, ಶಿವರಾಮ ಶಿಷ್ಯರು ಬಂದದ್ದು ಬಹಳ ಸಂತೋಷ. ಅದು ಅವ್ರದ್ದು ಒಂದು ಅರ್ಥದಲ್ಲಿ ಅವ್ರಿಗೆ ಕುರುಪಿಗಿಂತ ಇವರದ್ದು ನನಗೆ ಹೆಚ್ಚು ಒಡನಾಟ, ಸ್ನೇಹ ಅಂತ ಹೇಳಿದ್ರು ತಪ್ಪಾಗಲಾರದು. ಅಂತಹ ಒಂದು ಸಂದರ್ಭದಲ್ಲಿ ತಾವೆಲ್ಲ ಬಂದಿದ್ದೀರಿ. ತಮಗೆಲ್ಲರಿಗೂ ಕೂಡ ಶುಭಾಶಯವನ್ನು ತಿಳಿಸಿ ಮತ್ತೊಮ್ಮೆ ತಮ್ಮೆಲ್ಲರ ಪರವಾಗಿ ಅವರಿಗೆ ಸದ್ಗತಿಯನ್ನು ಕೋರ್ತಾ ನನ್ನ ನುಡಿಯ ಮಾತನಿಲ್ಲಿಗೆ ಮುಗಿಸ್ತೇನೆ. ಒಂದು ಸಣ್ಣ ಪ್ರತಿಕ್ರಿಯೆ. ನಾವು ಪ್ರತಿ ಬಾರಿಯೂ ಸಮಾರಂಭ ಕರೆಯುವಾಗ VC ಅವರನ್ನು, ಕುಲಪತಿಗಳನ್ನು ಕರೀತೇವೆ. ಯಾಕೆ ಕರೀತೇವೆ ಅಂತಂದರೆ ಈ ಸಮಸ್ಯೆ ಅವರ ಗಮನಕ್ಕೆ ಬರಲಿ. ನೀವು ಹೇಳಿದ್ರಲ್ಲ, ನನ್ನ ಹೆಸರನ್ನು ಕೂಡ ಹೇಳಿದಿರಿ, ಈ ಧ್ವನಿವರ್ಧಕದ ಸಮಸ್ಯೆ ಜೋಶಿಯವರು ಎಷ್ಟೋ ಬಾರಿ ಪ್ರಸ್ತಾವ ಮಾಡಿದ್ದಾರೆ ಇಲ್ಲಿ ಬಂದವರು. ಕೊನೆ ಗೊತ್ತಾಗಿದೆ ಇದು ರಿಪೇರಿ ಆಗುವಂಥದ್ದು ಅಲ್ಲ ಕಾಣ್ತದೆ ಅಂತ. ಅಲ್ಲ, ನಾನು ಆಡಳಿತದಲ್ಲಿದ್ದ ರಿಜಿಸ್ಟ್ರಾರ್ ಆಗಿದ್ದಾಗ ಶತಪ್ರಯತ್ನ ಮಾಡಿದರೂ ಕೂಡ ಅದು ಆಗಲಿಲ್ಲ. ಅದು ಆ ಅಸಹಾಯಕತೆ ನಾನು ಒಪ್ಪಿಕೊಳ್ತೇನೆ. ಈಗ ಆ ನಂತರ ನಾನು ಹೋದ ಮೇಲೆ ಬಂದ ಎಲ್ಲ VCಗಳನ್ನು ಕರ್ಕೊಂಡು ಬಂದಿದ್ದೇವೆ ನಾವು. ಇದೊಂದು ನೋಡಿ, ಎಲ್ರಿಗೂ ಸಮಸ್ಯೆ ಅರ್ಥ ಆಗಿದೆ. ಇಲ್ಲೊಂದು ಧ್ವನಿ ಸಮಸ್ಯೆ ಉಂಟು, ಈ ಕೋಸಿಸ್ಟಮ್ ಪ್ರಾಬ್ಲಮ್ ಉಂಟು ಅಷ್ಟೇ. ಮತ್ತು ಧ್ವನಿಗೆ ಕಿವುಡು ಬಂದರೆ ಎಂತ ಮಾಡಲಿಕ್ಕೂ ಆಗೋದಿಲ್ಲ ನಿಮಗೆ. ಈಗಲೂ ನಾವು ಭರವಸೆ ಹೊಂದಿದ್ದೇವೆ. ಈಗಿನ ಕುಲಪತಿಗಳು ಕೂಡ ಇಲ್ಲ, ಅವಧಿಯ ಒಳಗಡೆ ಇದನ್ನು ಸರಿಪಡಿಸ್ತೇವೆ ಅಂತ ಹೇಳಿದ್ದಾರೆ, ರಿಜಿಸ್ಟ್ರಾರು ಹೇಳಿದ್ದಾರೆ. ಹಾಗಾಗಿ ನಾವು ತುಂಬ ಭರವಸೆಯಿಂದ ಇದ್ದೇವೆ. ನಾವು ಭರವಸೆಯಲ್ಲೇ ಬದುಕುವುದು. ನಾವೊಂದು ನಿರಾಶೆ ಅಂತ ಒಂದು ಕಾಡುವುದೇ ಇಲ್ಲ ನಮ್ಮನ್ನು. ಅದು ನಮ್ಮೆಲ್ಲ ಕಲೆಗಳ ಗುಣ ಅಂತ ಅಂದುಕೊಂಡಿದ್ದೇನೆ ನಾನು. ಹಾಗಾಗಿ ನೀವು ಅಂತ ಅಷ್ಟೇ ಆಶಾವಾದಿಗಳಾಗಿರಬಹುದು. ಇವತ್ತಲ್ಲ ನಾಳೆ ಯಕ್ಷಗಾನ ಕಲಾರಂಗ ಇದು ನುಡಿನ ಮನಕೋದಕ್ಕೂ ಸಂಬಂಧ ಇಲ್ಲ. ಇದು ನಾನು ಅವರೊಂದು ಎತ್ತಿದ್ದಕ್ಕೆ ಕೇಳಿದ್ದು. ತಾವು ಸ್ವಲ್ಪ ಧ್ವನಿ ಸಮಸ್ಯೆಯಿಂದ ಸ್ವಲ್ಪ ತೊಂದರೆ ಅನುಭವಿಸಿದ್ದರೆ ಅದಕ್ಕೆ ನಾನು ವಿಷಾದವನ್ನು ವ್ಯಕ್ತಪಡಿಸ್ತೇನೆ. ಇದರ ಸರಿಪಡಿಸುವ ಕ್ರಮವನ್ನು ನಾವು ಧನಂಜಯರಿಗೆ ಹೇಳುವ, ಈಗ ಅವರು ನಿರ್ದೇಶಕರಿದ್ದಾರೆ, ಮಾಡ್ತೇವೆ ಅಂತ ಹೇಳ್ತಾ ಮತ್ತೆ ನುಡಿನ ಮನದ ಭಾಗಕ್ಕೆ ಕುರುಕ್ ಅವರನ್ನು ನಾವು ಸ್ಮರಣೆ ಮಾಡಿಕೊಂಡ ಈ ಕಾರ್ಯಕ್ರಮ ತಾವೆಲ್ಲ ಬಂದಿರೋದಕ್ಕೆ ಮತ್ತೊಮ್ಮೆ ಕೃತಜ್ಞತೆಯನ್ನು ಸಲ್ಲಿಸಿ, ಯಕ್ಷಗಾನ ಕೇಂದ್ರಕ್ಕೆ ಆಗಾಗ ಬರ್ತಾ ಇರಿ. ಇದು ನಮ್ಮ ಬಹಳ ಪ್ರತಿಷ್ಠಿತವಾದ ಒಂದು ಯಕ್ಷಗಾನ. ಈ ವರ್ಷ ಮತ್ತೆ ಯಕ್ಷಮಂಗಳ ಪ್ರಶಸ್ತಿಯ ಕಾರ್ಯಕ್ರಮವೂ ಕೂಡ ಮಾಡಲಿಕ್ಕಿದೆ. ಒಂದು ಯಕ್ಷಗಾನ ತಂಡ ಇಲ್ಲಿದೆ, ತರಬೇತುಗಳ ಕಾರ್ಯಕ್ರಮಗಳು ಆಗ್ತಾ ಇದ್ದಾವೆ. ಹಾಗಾಗಿ ಇದು ತುಂಬ ಕ್ರಿಯಾಶೀಲವಾದ ಇದರಲ್ಲಿ ವೇದಿಕೆಗಳಲ್ಲಿ ಅಥವಾ ಕೇಂದ್ರಗಳಲ್ಲಿ ಒಂದು ಅಂತ ಹೇಳ್ತಾ, ನಿಮ್ಮ ಪ್ರೀತಿ ವಿಶ್ವಾಸ ಬಹುಶಃ ಅದರ ಭಾಗವಾಗಿ ಸುಬ್ರಹ್ಮಣ್ಯ ಅವರೆಲ್ಲ ಕಾಂಟ್ಯಾಕ್ಟ್ ಮಾಡಿ ಕಾರ್ಯಕ್ರಮ ಇಟ್ಟುಕೊಂಡದ್ದು. ಯಾಕಂದರೆ ಇಲ್ಲಿ ವಿದ್ಯಾರ್ಥಿಯಾಗಿದ್ದರಂತೆ ಅವರು, ಬಿಲ್ಲಿ ಓದಿದ್ದೆ 20 ವರ್ಷಗಳ ಹಿಂದೆ ಆಗುವುದು. ಆಗ ಕೇಳಿದೆ ನಾನು, ನಿಮ್ಮನ್ನು ನೋಡಿದ್ದೇನೆ ಅಂತ. ನಾನು ನನಗೆ ನೋಡಿದ ನೆನಪಿಲ್ಲ, ಅದು ನಮ್ಮನ್ನು ನೋಡಿರ್ತಾರೆ ಅವರು. ಸಾಮಾನ್ಯವಾಗಿ ಎಲ್ಲ ವಿದ್ಯಾರ್ಥಿಗಳು ಕೂಡ ನೋಡಿರ್ತಾರೆ. ಅವರಿಗೂ ಕೂಡ ವಿಶೇಷ ಅಭಿನಂದನೆಗಳನ್ನು ಸಲ್ಲಿಸಿ ತಮಗೆ ವಂದಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ನಮಸ್ಕಾರ. ಧನ್ಯವಾದಗಳು ಸರ್. ಈಗ ಕಾರ್ಯಕ್ರಮದ ಕೊನೆಯ ಹಂತ ಧನ್ಯವಾದ ಸಮರ್ಪಣೆ. ದಿವಂಗತ ಗುರು ಗೋಪಾಲಕೃಷ್ಣ ಕುರುಪ್ ಅವರ ಸುಪುತ್ರ ಸುಬ್ರಹ್ಮಣ್ಯ, ಪ್ರೊಫೆಸರ್ ಚಿನ್ನಪ್ಪವರು ಹೇಳಿದಾಗೆ ಇದೇ ವಿಶ್ವವಿದ್ಯಾಲಯದಲ್ಲಿ ಲೈಬ್ರರಿ ಆ್ಯಂಡ್ ಇನ್ಫಾರ್ಮೇಷನ್ ಸೈನ್ಸ್ ಸುಮಾರು 30 ವರ್ಷದ ಹಿಂದೆ ಇಲ್ಲಿ ಓದಿದ ವಿದ್ಯಾರ್ಥಿ ಕೂಡ. ನಾವೆಲ್ಲರೂ ಇದೇ ವಿಶ್ವವಿದ್ಯಾಲಯ ಓದಿದವರು. ಈಗ ಇಲ್ಲಿ ಸೇರಿದ ಎಲ್ಲರಿಗೂ ಕೃತಜ್ಞತೆಗಳನ್ನು ಸಲ್ಲಿಸಲಿಕ್ಕಿದ್ದಾರೆ ಸುಬ್ರಹ್ಮಣ್ಯ. ಎಲ್ರಿಗೂ ನಮಸ್ಕಾರ.
ಜೋಶಿಯವರು ಬರುವಾಗಲೇ ಹೇಳಿದರು, ಅವರಿಗೆ ಒಂದನೇದಾಗಿ ಅವರಿಗೆ ಆರೋಗ್ಯ ಸರಿ ಇರಲಿಲ್ಲ. ಅದನ್ನು ಹಾಗಿದ್ದರೂ ಕೂಡ ತಂದೆಯವರ ಕುರುಪರ ಮೇಲಿನ ಪ್ರೀತಿಯಿಂದ ಇವತ್ತು ಬಂದಿದ್ದಾರೆ. ಆಮೇಲೆ ಅವರ ಅಳಿಯ US ಇಂದ 5 ವರ್ಷದ ನಂತರ ಒಂದು ದಿನಕ್ಕಾಗಿ ಈಗ ಮಂಗಳೂರಿಗೆ ಇವತ್ತು ಬಂದಿದ್ದಾರೆ. ನಾಳೆ ಬೆಳಗ್ಗೆ ಹೊರಡ್ತಿದ್ದಾರೆ. ಅದರ ಮಧ್ಯೆಯೂ ಅವರು ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಹಾಗೆ ಈಗ ಮಾತನಾಡುವಾಗ ನಾನು ಜಾಸ್ತಿ ಮಾತಾಡೋದಿಲ್ಲ. ನನ್ನ ಕರ್ತವ್ಯ ಅಂತ ಹೇಳುವಂಥದ್ದನ್ನು ನಾನು ಆದಷ್ಟು ಕಡಿಮೆ ಅವಧಿಯಲ್ಲಿ ಮುಗಿಸಲಿಕ್ಕೆ ಪ್ರಯತ್ನ ಪಡ್ತೇನೆ. ಜೊತೆಗೆ ಈಗ ಇಲ್ಲಿರುವ ಎಲ್ಲ ಗಣ್ಯರು ತಂದೆಯವರ ಕುರಿತು ಮಾತನಾಡಿದಿರಿ, ನೀವೆಲ್ಲ ಪ್ರೀತಿಯಿಂದ ಬಂದಿದ್ದೀರಿ. ಒಂದು ವಿಚಾರ, ನಿಮಗೆ ಯಾರಿಗೂ ಗೊತ್ತಿಲ್ಲದ ಒಂದು ವಿಚಾರ ನಾನು ಈಗ ಅವರ ತಂದೆಯವರ ಬಗ್ಗೆ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಕಲಾವಿದರು ಹೌದು, ಗುರುಗಳು ಹೌದು. ಅವರ ಒಳಗಿನ ತುಡಿತ ಏನಿತ್ತು ಅಂತ ಹೇಳಿದರೆ, ನನ್ನ ಭಾವ ಅಲ್ಲಿ ಕೂತಿದ್ದಾರೆ, ತಂದೆಯವರು ಇತ್ತೀಚೆಗೆ ಕಳೆದ 1-2 ವರ್ಷದಿಂದ ಈಗ ಯಕ್ಷಗಾನ ಅಂದರೆ ಅವರಿಗೆ ಯಕ್ಷಗಾನದಲ್ಲಿರುವ ಪ್ರೀತಿ ಅಮೋಘಾದ ಇದೆ. ಅದರ ಜೊತೆಗೆ ಇತ್ತೀಚೆಗೆ ಬಹಳ ಇಷ್ಟಪಡ್ತಾ ಇದ್ದ ಒಂದು ವಿಷಯ ಅಂದರೆ ಕುಸ್ತಿ. ಸೊ ನಮಗೆ ನಾವು ಪಬ್ಲಿಕ್ಕಾಗಿ ಅವರನ್ನ ನೋಡೋದು ಅಥವಾ ಮನೆಯಿಂದ ನೋಡೋದು ಒಂದು, ಆದರೆ ಅವರ ಮನಸ್ಸಿನ ಒಳಗೆ ಇನ್ನೊಂದು ಕಲೆ ಕೂಡ ಇತ್ತು ಅಂತ ಹೇಳುವಂಥದ್ದು. ಕುಸ್ತಿ ಕೂಡ ಬಹಳ ಇಷ್ಟವಾದ ಅವರ ಒಂದು ಆಸಕ್ತಿಯಾಗಿತ್ತು ಅಂತ. ಧನ್ಯವಾದ ಕಾರ್ಯಕ್ರಮದಲ್ಲಿ ಮೊದಲಿಗೆ ಇಂದಿನ ನುಡಿ ನಮನ ಯಕ್ಷ ನಮನ ಕಾರ್ಯಕ್ರಮವನ್ನು ಆಯೋಜಿಸಿದ ಮಂಗಳೂರು ವಿಶ್ವವಿದ್ಯಾನಿಲಯಕ್ಕೆ ಉಪಕುಲಪತಿಗಳಾದ ಡಾಕ್ಟರ್ ಧರ್ಮ ಅವರಿಗೆ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಒಂದಿಗೆ ನನಗೆ ಈ ಕಾರ್ಯಕ್ರಮದಲ್ಲಿ ವಂದನೆಗಳನ್ನು ಸಲ್ಲಿಸಲು ಅವಕಾಶ ಮಾಡಿಕೊಟ್ಟಂತಹ ಡಾಕ್ಟರ್ ಕುಂಬ್ಳೆ ಅವರಿಗೂ ಧನ್ಯವಾದಗಳನ್ನು ಹೇಳ್ತಾ ಇದ್ದೇನೆ. ಇಂದಿನ ಕಾರ್ಯಕ್ರಮವನ್ನು ನಡೆಸುತ್ತಿರುವ ಡಾಕ್ಟರ್ ಪಿ ದಯಾನಂದ ಪೈ ಮತ್ತು ಶ್ರೀ ಸತೀಶ್ ಪೈ ಯಕ್ಷಗಾನ ಅಧ್ಯಯನ ಕೇಂದ್ರ ಮಂಗಳಗಂಗೋತ್ರಿ ಇವರ ಆಶ್ರಯದಲ್ಲಿ ಯಕ್ಷಗಾನ ಅಧ್ಯಯನ ಕೇಂದ್ರ ಮತ್ತು ಕೇಂದ್ರದ ನಿರ್ದೇಶಕರಾದ ಡಾಕ್ಟರ್ ಧನಂಜಯ ಕುಂಬ್ಳೆ ಅವರೇ, ಶ್ರೀ ಕುರುಪ್ ಅವರಿಗೆ ಸಲ್ಲಬೇಕಾದ ಒಂದು ನುಡಿ ನಮನ ನಿಮ್ಮ ಮುಂದಾಳತ್ವದಲ್ಲಿ ಯಶಸ್ವಿಯಾಗಿ ನಡೆಯಿತು. ತಮಗೆ ಧನ್ಯವಾದಗಳು. ನಮನ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದ ಡಾಕ್ಟರ್ ಚಿನ್ನಪ್ಪಗೌಡ ಅವರಿಗೆ ಧನ್ಯವಾದಗಳು. ಚಿನ್ನಪ್ಪಗೌಡರ ಹಿಂದೆ ಅವರು ಹೇಳಿದರು, ಇವತ್ತು ಅದನ್ನು ಮೆನ್ಷನ್ ಮಾಡಿದರು. ಯಕ್ಷಗಾನ ಅಧ್ಯಯನ ಕೇಂದ್ರದ ನಿರ್ದೇಶಕರಾಗಿದ್ದಾಗ ತಂದೆಯವರಿಗೆ ಯಕ್ಷಮಂಗಳ ಪ್ರಶಸ್ತಿಯನ್ನು ಕೊಡಿಸಿದ್ರು. ಅವರ ಇಂದಿನ ನುಡಿಗಳಿಗೆ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೇನೆ. ಕಲೆಯ ಇನ್ನೊಂದು ವಿಷಯ ಕೂಡ ಕಲಿತೆ, ಕಲೆಯ ಬದಲಾವಣೆಯ ವೇಗವನ್ನು ನಿಯಂತ್ರಿಸುವುದು ಸಂಪ್ರದಾಯ ಅಂತ ಹೇಳುವ ಒಂದು ಸುಂದರವಾದ ವಾಕ್ಯವನ್ನು ಇಲ್ಲಿ ಅವರು ಹೇಳಿದರು. ಅದೇ ಥರ ಬಾರಿಸುವುದು ಮತ್ತು ನುಡಿಸುವುದು ಬಹಳ ಇಂದಿನ ಕಾರ್ಯಕ್ರಮಕ್ಕೆ ಒಂದು ನೆನಪಿನಲ್ಲಿ ಇಟ್ಟುಕೊಳ್ಳುವಂತಹ ಒಂದು ವಾಕ್ಯಗಳು ಅಂತ ನಾನು ತಿಳ್ಕೊಳ್ತಾ ಇದ್ದೇನೆ. ಇಂದಿನ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾದಂತಹ ಡಾಕ್ಟರ್ ಪ್ರಭಾಕರ್ ಜೋಶಿ ಅವರು ಅವರ ಸಂದಿಗ್ಧ ಪರಿಸ್ಥಿತಿಯ ನಡುವೆಯೂ ಬಂದು, ನಾನು ಆ್ಯಕ್ಚುಲಿ ಅವರು ಅರ್ಧ ಗಂಟೆ ಆದಾಗ ಇಲ್ಲಿ ಹೋಗ್ತಾರಂತ ತಿಳ್ಕೊಂಡೆ, ಆದರೆ ಅವರ ಪ್ರೀತಿ ಮತ್ತು ಗೌರವಕ್ಕೆ ಜೋಶಿಯವರಿಗೆ ನಾವೆಲ್ಲ ಚಿರಋಣಿಗಳಾಗಿದ್ದೇವೆ. ನೀವು ಹೇಳಿದಂತೆ ತಂದೆಯವರ ಜೀವನ ಯಕ್ಷಗಾನವೇ ಅವರ ಜೀವನ ಆಗಿತ್ತು. ಅವರು ಯಾವುದೇ ಈಗ ಸಿನಿಮಾ ಸಂಗೀತದಲ್ಲಿ ಅವರಿಗೆ ಆಸಕ್ತಿ ಇರಲಿಲ್ಲ, ಜನಪದ ಭಾವಗೀತೆಗಳು ಕೂಡ ಅವರಿಗೆ ಆಸಕ್ತಿ ಇರಲಿಲ್ಲ, ಭಕ್ತಿಗೀತೆ ಬಹಳ ಆಸಕ್ತಿ ಇತ್ತು. ಭಕ್ತಿಗೀತೆ ಒಂದು ಬಿಟ್ಟರೆ ಅವರಿಗೆ ಕಲೆ ಅಂತ ಹೇಳೋದು ಯಕ್ಷಗಾನ ಮಾತ್ರ ಆಗಿತ್ತು. ಜೀವನ ಪರ್ಯಂತ ರಾತ್ರಿ ಹಗಲು ಕನಸು ನನಸು ಎಲ್ಲವೂ ಅವರಿಗೆ ಯಕ್ಷಗಾನವೇ ಆಗಿತ್ತು. ಅದನ್ನು ಜೋಶಿಯವರು ನಿಮಗೂ ಹೇಳಿದರು. ಅದನ್ನು ಮತ್ತೊಂದು ಸಲ ನನಗೆ ಅವರು ನೆನಪಿಸಿದ್ದಕ್ಕೆ ಧನ್ಯವಾದಗಳನ್ನ ಹೇಳ್ತಾ ಇದ್ದೇನೆ. ಕುರುಪರ ಮತ್ತೊಬ್ಬರು ಅಭಿಮಾನಿ ಮತ್ತು ಅವರ ಮದ್ದಳೆ ವಾದನ ಕ್ರಮ ಮತ್ತು ಚಂಡೆ ವಾದನ ಕ್ರಮವನ್ನು ಪುಸ್ತಕ ಪ್ರಕಟಣೆಗಳ ಹಿಂದಿನ ಶಕ್ತಿಯೇ ರಾಘವ ನಂಬಿಯಾರ್ ಅವರದ್ದು. ಉಡುಪಿಯಿಂದಲೇ ಬಂದು ನಾವು ಕೇಳಿದಾಗಲೇ ಬಹಳ ಅಭಿಮಾನದಿಂದ ಅವರಿಗೂ ಅವರು ಹೇಳಿದರು, ನನಗೂ ಪ್ರಾಯ ಆಗಿದೆ, ಕುರುಪರ ಆಗಿಲ್ಲದೆ ಇರಬಹುದು, ನನಗೂ ಪ್ರಾಯ ಆಗಿದೆ, ಆದರೆ ಖಂಡಿತ ಬರ್ತೇನೆ. ಅವರ ಮೇಲಿನ ಪ್ರೀತಿಯಿಂದ ಬಂದಿದ್ದಾರೆ. ಆಮೇಲೆ ನಾವು ಅವರಷ್ಟು ನಮ್ಮ ಚಿಕ್ಕಪ್ಪ ಇಲ್ಲೇ ಇದ್ದಾರೆ. ನಮಗೆಲ್ಲ ಮನೆಯವರಲ್ಲಿ ರಾಘವ ನಂಬ್ಯಾರು ಅಂತ ಹೇಳುವಂಥ ಒಂದು ಶಬ್ದ ನಮ್ಮ ಮನೆಯಲ್ಲಿ ನೂರಾರು ಅಲ್ಲ, ಅಥವಾ ತಪ್ಪು ಅಂತಾದರೆ ಅದು ಸಾವಿರಾರು ಬಾರಿ ನಾವು ಮನೆಯಲ್ಲಿ ಆವಾಗ ಕೇಳ್ತಾ ಇದ್ವಿ. ಹಾಗೆ ಅವರ
ಜೋಶಿಯವರು ಕೂಡ ಹೇಳಿದ ಹಾಗೆ ತಂದೆಯವರ 2 ಮುಖ್ಯ ಗ್ರಂಥಗಳು ಹೊರಗೆ ಬರಲಿಕ್ಕೆ ನಂಬಿಯಾರೆ ಅವರೇ ಕಾರಣರು. ಅದನ್ನು ನಾನು ಇಲ್ಲಿ ನೆನಪಿಸಿಕೊಳ್ತಾ ಧನ್ಯವಾದ ಹೇಳ್ತಾ ಇದ್ದೀನಿ. ಆಮೇಲೆ ನಮ್ಮ ಚಿಕ್ಕಪ್ಪ ಅಂದರೆ ನನ್ನ ತಂದೆಯವರು ನನ್ನನ್ನು ಎಷ್ಟು ಪ್ರೀತಿ ಇದ್ದಾರೆ ಅಂತ ತಂದೆಯವರಿಗೆ ಗೊತ್ತು, ನನಗೆ ಗೊತ್ತು. ಆದರೆ ನಮಗೆಲ್ಲ ಗೊತ್ತಿರೋ ಹಾಗೆ ನನಗಿಂತಲೂ 1 ಪಟ್ಟು ಜಾಸ್ತಿ ಅಂತ ಪ್ರೀತಿಯಿಂದ ಇದ್ದವರು ಚಿಕ್ಕಪ್ಪ. ಸೊ ಚಿಕ್ಕಪ್ಪನ ಮಾತು ಇಲ್ಲಿ ನಮಗೆ ಬಹಳ ಅಗತ್ಯ ಅಂತ ಅನ್ನಿಸ್ತು. ಚಿಕ್ಕಪ್ಪನವರಿಗೂ ಶಿವರಾಮ ಶಿಶಿಲ ಅವರಿಗೂ ಧನ್ಯವಾದಗಳು. ಡಾಕ್ಟರ್ ಪ್ರಭಾಕರ ಶಿಶಿಲ ಅವರು, ಅವರ ಒಡನಾಟ ನಮ್ಮ ತಂದೆ ಅಕ್ಕನ ಮಗ ಒಡನಾಟ ಅದು ಹುಟ್ಟಿನಿಂದಲೇ ಬಂದಿದೆ ಅಂತ ಹೇಳ್ಬೋದು. ಆದರೂ ಒಂದು 70 ವರ್ಷ ಅಂತ ಹೇಳ್ಬೋದು. 70 ವರ್ಷಗಳಿಂದ ತಂದೆಯವರನ್ನು ಬಹುತೇಕ ಸಂಪೂರ್ಣವಾಗಿ ತಿಳ್ಕೊಂಡ ಇನ್ನೊಬ್ಬರು ಅವರು ಇವತ್ತು ನನ್ನ ಹೇಳಿದರು. ಆಮೇಲೆ ಕೆಲವು ಯೂನಿವರ್ಸಿಟಿಗೂ ಸಲಹೆ ಹೇಳಿದರು, ನಮಗೂ ಸಲಹೆ ಹೇಳಿದರು. ನಿಮಗೂ ಧನ್ಯವಾದಗಳು. ಆಮೇಲೆ ಇಂದಿನ ಯಕ್ಷ ಅಂದರೆ ಒಂದು ಸಂಪ್ರದಾಯ ಕಲಾವಿದರ ಆಗಿದ್ದ ಕಾರಣ ಇಂದಿನ ಕಾರ್ಯಕ್ರಮದ ಜೊತೆಗೆ ಒಂದು ಯಕ್ಷ ನಮನ ಮಾಡೋದು ಕೂಡ ಒಂದು ಅಗತ್ಯ ಅಂತ ನಮ್ಮ ಕುಂಬಳೆಯವರು ಸಲಹೆ ಕೊಟ್ಟರು. ಅದರಂತೆ ಅವರ ಶಿಷ್ಯರುಗಳನ್ನು ಪರಿಚಯಿಸಿದಾಗ ಶಗ್ರಿತಾಯರು, ಮುಖ್ಯವಾಗಿ ಸುಬ್ರಹ್ಮಣ್ಯ ಶಗ್ರಿತಾಯರು, ಅಮ್ಮಣ್ಣಯರು ಇವತ್ತು ಬರಲಿಕ್ಕೆ ಆಗಲಿಲ್ಲ. ಆದರೆ ಅವರು ಉಳಿದ ಭಾಗವತರುಗಳನ್ನು ಎಲ್ಲರನ್ನು ಸಂಪರ್ಕಿಸಿ ಇಲ್ಲಿಗೆ ಕರ್ಕೊಬಂದಿದ್ದಾರೆ. ಭಾಗವತರಾಗಿ ಯೋಗೀಶ್ ಶರ್ಮಾ ಮತ್ತು ಕಾರ್ತಿಕ್ ತಮ್ಮಣ್ಕರ್ ಅವರು, ಸುಬ್ರಹ್ಮಣ್ಯ ಶಗ್ರಿತಾಯರು ಮತ್ತು ಸುಬ್ರಹ್ಮಣ್ಯ ಮುಚ್ಚಿಂತಾಯರು, ಇವರೆಲ್ಲರಿಗೂ ಧನ್ಯವಾದಗಳನ್ನ ಹೇಳ್ತಾ ಇದ್ದೇನೆ. ಒಂದೆರಡು ಮಾತ್ರ ಇದೆ. ಹಾಗೆ ಸ್ವಾಗತ ಕೋರಿದಂತಹ ಡಾಕ್ಟರ್ ಧನಂಜಯ ಕುಂಬಳೆ ಅವರಿಗೆ, ಕಿರುಪರಿಚಯವನ್ನು ಮಾಡಿದಂತಹ ಶ್ರೀ ಜಿತು ನಿಡ್ಲೆ ಅವರಿಗೆ, ಕಾರ್ಯಕ್ರಮವನ್ನು ಬಹಳ ಸುಂದರವಾಗಿ ನಿರೂಪಿಸಿದ ಡಾಕ್ಟರ್ ಪ್ರಕಾಶಚಂದ್ರ ಶಿಶಿಲ ಅವರಿಗೆ, ವಿಡಿಯೋ ಚಿತ್ರೀಕರಣ ನಡೆಸಿದಂತಹ ಶಶಿಧರ ತಾಯತ್ ಬೈಲ್ ಅವರಿಗೆ, ಅವರು ಅಬ್ಬಕ್ಕ ಟಿ ವಿಯ ರೆಪ್ರೆಸೆಂಟೇಟಿವ್ ಕೂಡ, ಆಮೇಲೆ ಛಾಯಾಗ್ರಹಣ ಮಾಡಿದಂತಹ ಚಂದ್ರಶೇಖರ್ ಅವರಿಗೆ, ಆಮೇಲೆ ಇಲ್ಲಿಯ ಕೋಣಾಜೆ ಅಧ್ಯಯನ ಕೇಂದ್ರದ ಡಾಕ್ಟರ್ ಸತೀಶ್ ಕೋಣಾಜೆ ಸಂಶೋಧನಾಧಿಕಾರಿಗಳು ಅವರಿಗೆ, ಆಮೇಲೆ ಕುಮಾರಿ ಸ್ವಾತಿ ಅವರಿಗೆ, ಮಂಗಳೂರು ವಿಶ್ವವಿದ್ಯಾನಿಲಯದ ಎಲ್ಲ ಆಡಳಿತ ವರ್ಗ ಮತ್ತು ಸಿಬ್ಬಂದಿಯವರಿಗೆ, ಮತ್ತು ಕಾರ್ಯಕ್ರಮಕ್ಕೆ ಆಗಮಿಸಿದಂತಹ ಮತ್ತು ಕಾರ್ಯಕ್ರಮಕ್ಕೆ ಸಂಬಂಧಿಸಿದ ಎಲ್ಲ ಪ್ರಕಟಣೆ ಮತ್ತು ವರದಿಗಾರರಿಗಾಗಿ ಪತ್ರಕರ್ತ ಮಿತ್ರರಿಗೆ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೇನೆ. ಕೆಲವರು ನನಗೆ ಪರಿಚಿತರು, ಉದಾಹರಣೆಗೆ ದೇವರಾಜ್ ಕಲ್ಕೂರ್ ಅವರು, ಜಿತು ನಿಡ್ಲೆ, ಈ ಥರ. ಆಮೇಲೆ ನಮ್ಮ ಪ್ರಭುಗಳು ಇತ್ತೀಚೆಗೆ ಪರಿಚಯ ಆದರು, ಇವತ್ತು ಪರಿಚಯ ಆದ್ದು. ಶಿಷ್ಯರು ಬಂದಿದ್ದೀರಿ. ನಿಮಗೆಲ್ಲ ಕಲೆಯ ಮೇಲಿನ ಅಭಿಮಾನದಿಂದ ಇವತ್ತು ಇಲ್ಲಿ ಕುಳಿತಿರುವಂತಹ ಎಲ್ಲ ವಿದ್ಯಾರ್ಥಿಗಳು, ಅಧ್ಯಾಪಕರು ಎಲ್ಲರಿಗೂ ನನ್ನ ಧನ್ಯವಾದಗಳನ್ನು ಹೇಳ್ತಾ ಇದ್ದೇನೆ. ಅಂತೂ ತಂದೆಯವರಿಗೆ ನಮಗೆ ಎಲ್ರಿಗೂ ನಮ್ಮ ಮನೆಗೆ ಕರೀಲಿಕ್ಕೆ ಆಗಲಿಲ್ಲ. ಆದರೆ ಯೂನಿವರ್ಸಿಟಿಯವರೇ ಕರೆದು ನಮಗೆ ಇಲ್ಲಿ ಒಂದು ಅವಕಾಶ ಕೊಟ್ಟಿದ್ದಾರೆ. ನಮಗೆ ಇದೊಂದು ಧನ್ಯವಾದ ಹೇಳಲಿಕ್ಕೆ ಅವಕಾಶ ಮಾಡಿಕೊಟ್ಟಂತಹ ಯೂನಿವರ್ಸಿಟಿಗೂ ಮತ್ತು ಎಲ್ಲರಿಗೂ ಧನ್ಯವಾದಗಳನ್ನ ಹೇಳ್ತಾ ನನ್ನ ಒಂದೆರಡು ಮಾತುಗಳನ್ನ ಮುಗಿಸ್ತೇನೆ.